ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ? ಇವತ್ತು ನಾವು ಎಕೋಸಿಸ್ಟಮ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇದು ನಮ್ಮ ಸೆಕೆಂಡ್ PUCಯಲ್ಲಿನ 12ನೇ ಚಾಪ್ಟರ್. ಈ ಚಾಪ್ಟರ್ನ ನೀವು ನಿಮ್ಮ ಲೋವರ್ ಗ್ರೇಡ್ಸ್ನಲ್ಲೂ ಕೂಡ ಕಲ್ತ್ಕೊಂಡಿರಬಹುದು, ಅಥವಾ ನೀವು ಸಣ್ಣ ವಯಸ್ಸಿಂದನೂ ಕೂಡ ಪರಿಸರದ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀರಿ, ಹೌದಲ್ವಾ? ಹಾಗಾಗಿ ಈ ಚಾಪ್ಟರ್ನಲ್ಲಿರುವಂಥ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಲ್ಲ. ಆ್ಯಂಡ್ ಮೋರ್ ಓವರ್, ಈ ಚಾಪ್ಟರ್ ಏನಿದೆ, ಈಗ ನಾವು ಎಕಾಲಜಿ ಯೂನಿಟ್ನಲ್ಲಿ ಕಲಿತಾ ಇರುವಂಥ ಚಾಪ್ಟರ್ಸ್ಗಳು ಎಲ್ಲವೂ ಕೂಡ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಆಗಿರ್ಬೋದು, ಅಥವಾ ಎಕೋಸಿಸ್ಟಮ್ ಆಗಿರಬಹುದು, ಹಾಗೆ ಬಯೋಡೈವರ್ಸಿಟಿ ಆಗಿರ್ಬೋದು, ಇದೆಲ್ಲದೂ ಕೂಡ ನಮ್ಮ ಜೀವನಕ್ಕೆ ತುಂಬ ಹತ್ತಿರ ಆಗುವಂಥ ಕಾನ್ಸೆಪ್ಟ್ಸ್ಗಳು. ಇವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿಗೆ ಪರಿಶ್ರಮ ಕೂಡ ಬೇಕಾಗಿಲ್ಲ ನಮಗೆ, ಸರಿನಾ? ಹಾಗಿದ್ರೆ ಈ ಚಾಪ್ಟರ್ನಲ್ಲಿ ಇಲ್ಲಿ ನಾವು ಏನೆಲ್ಲ ಕಲಿತಾ ಇದ್ದೀವಿ, ನಮಗೆ ಗೊತ್ತಿರುವಂಥ, ನಾವು ಇದುವರೆಗೆ ಕಲ್ತ್ಕೊಂಡ್ಬಂದಿರುವಂಥ ಕಾನ್ಸೆಪ್ಟ್ಸ್ಗಳೇನಿದೆ ಅದನ್ನೆಲ್ಲವನ್ನು ಇನ್ನಷ್ಟು ವ್ಯವಸ್ಥಿತವಾಗಿ, ಇನ್ನಷ್ಟು ವಿವರವಾಗಿ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ, ಸರಿನಾ? ಹಾಗಿದ್ರೆ ಬನ್ನಿ ಶುರು ಮಾಡಿಬಿಡೋಣ ಇವತ್ತಿನ ಈ ಕ್ಲಾಸನ್ನು. ಮೊದಲಿಗೆ ಈ ಚಾಪ್ಟರ್ನಲ್ಲಿರುವಂಥ ಮೇಜರ್ ಕಾನ್ಸೆಪ್ಟ್ಸ್ಗಳು ಯಾವ್ಯಾವುದು, ಯಾವೆಲ್ಲ ಅಂಶಗಳನ್ನು ನಾವು ಕಲಿತಾ ಇದ್ದೀವಿ ಅನ್ನೋದನ್ನು ಮೊದಲು ನೋಡ್ಬಿಡೋಣ, ಸರಿನಾ? ಮೊದಲಿಗೆ ಎಕೋಸಿಸ್ಟಮ್, ಒಂದು ಎಕೋಸಿಸ್ಟಮ್ನ ಸ್ಟ್ರಕ್ಚರ್ ಹಾಗೆ ಎಕೋಸಿಸ್ಟಮ್ನ ಫಂಕ್ಷನ್ನ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದಾದ ನಂತರ ಎಕೋಸಿಸ್ಟಮ್ನಲ್ಲಿ ಪ್ರೊಡಕ್ಟಿವಿಟಿ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಉತ್ಪಾದನೆ ಹೇಗೆ ಆಗುತ್ತೆ, ಏನು ಉತ್ಪಾದನೆ, ಆಹಾರ, ಎನರ್ಜಿ, ಇದೆಲ್ಲದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ, ಸರಿನಾ? ಹಾಗೆ ಎಕೋಸಿಸ್ಟಮ್ನಲ್ಲಿ ಡಿಕಾಂಪೋಸಿಷನ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಈಗ ಉತ್ಪಾದನೆ ಆದಂಥ ಎನರ್ಜಿ ಏನಿದೆ ಇದು ಜೀವಿಗಳ ನಡುವೆ ಹೇಗೆ ಫ್ಲೋ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನಂತರ ಎಕೋಲಾಜಿಕಲ್ ಪಿರಮಿಡ್ಸ್ಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಸರಿನಾ? ರೈಟ್. ಹಾಗಿದ್ರೆ ಮೊದಲಿಗೆ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಬರೋಣ. ಈಗ ನಾವು ಇಂದಿನ ಕ್ಲಾಸ್ನಲ್ಲಿ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ನ ಕಲ್ತ್ಕೊಳ್ಬೇಕಾದ್ರೆ ಎಕಾಲಜಿ ಅನ್ನೋ ಪದದ ಅರ್ಥವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಹೌದಲ್ವಾ? ಎಕಾಲಜಿಯನ್ನು ತಿಳ್ಕೊಳ್ಬೇಕಾದ್ರೆ ನಾವು ಏನೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಈಗ ಒಂದು ಪರಿಸರ ಇದೆ ಅಂತ ನೀವು ಭಾವಿಸಿ, ನಮ್ಮ ಪರಿಸರವನ್ನೇ ನೀವು ಉದಾಹರಣೆಗೆ ತಗೊಳ್ಳಿ. ನಮ್ಮ ಪರಿಸರದಲ್ಲಿ ಏನೆಲ್ಲ ಇದೆ? ನಾವಿದ್ದೇವೆ, ನಮ್ಮ ಜೊತೆಗೆ ಇನ್ನಿತರ ಪ್ರಾಣಿ ಪಕ್ಷಿಗಳೆಲ್ಲ ಇದೆ, ಸಸ್ಯಗಳಿದೆ, ಹೌದಾ? ಇವೆಲ್ಲವುಗಳು ಕೂಡ ಜೀವಿಗಳು. ಹಾಗೆ ನಮ್ಮ ಜೊತೆಗೆ ನಮ್ಮ ಪರಿಸರದಲ್ಲಿ ಕಲ್ಲು ಇದೆ, ಮಣ್ಣು ಇದೆ, ನೀರು ಇದೆ, ಗಾಳಿ ಇದೆ, ಸೂರ್ಯನ ಬೆಳಕು ಇದೆ. ಇದೆಲ್ಲದೂ ಕೂಡ ನಿರ್ಜೀವಿ ವಸ್ತುಗಳು, ಹೌದಲ್ವಾ? ಜೀವ ಇಲ್ಲದೆ ಇರುವಂಥ ವಸ್ತುಗಳು. ಇಲ್ಲಿ ಈ ಜೀವಿಗಳು ಮತ್ತು ನಿರ್ಜೀವಿ ವಸ್ತುಗಳ ನಡುವೆ ಸಂಬಂಧ ಇದೆ ಅಥವಾ ಅವಲಂಬನೆ ಇದೆ ಅಂತ ಹೇಳಿ ನಮಗೆ ಗೊತ್ತು, ಹೌದಲ್ವಾ? ಈಗ ನನಗೆ ಗಾಳಿ ಇಲ್ಲ ಅಂತ ಹೇಳಿದರೆ ನಾನು ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ನೀರಿಲ್ಲ ಅಂತ ಹೇಳಿದರೆ ನಾನು ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಅಥವಾ ಸಸ್ಯಗಳಿಗೆ ಸೂರ್ಯನ ಬೆಳಕಿಲ್ಲ ಅಂತ ಹೇಳಿದರೆ ಫೋಟೋಸಿಂಥಸಿಸ್ ನಡೆಸಲಿಕ್ಕಾಗುತ್ತಾ? ಅಥವಾ ಸಸ್ಯಗಳಿಗೆ ನೆಲ ಇಲ್ಲ ಅಂತ ಅಂದ್ಕೊಳ್ಳಿ, ಅವು ಬೆಳಿಲಿಕ್ಕಾಗುತ್ತಾ? ಹೌದಲ್ವಾ? ಹೀಗೆ ಜೀವಿಗಳ ನಡುವೆ ಮತ್ತು ನಿರ್ಜೀವಿ ವಸ್ತುಗಳ ನಡುವೆ ಅವಲಂಬನೆ ಅಥವಾ ಇಂಟರಾಕ್ಷನ್ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು, ಹೌದಾ? ಹಾಗೆ ಆ ಜೀವಿಗಳು ಮತ್ತು ಜೀವಿಗಳ ನಡುವೆ ಕೂಡ ಇಂಟರಾಕ್ಷನ್ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಪರಿಸರದಲ್ಲಿ ಒಂದು ಜೀವಿ ತಾನು ಬದುಕಬೇಕು ಅಂತ ಹೇಳಿದ್ರೆ ಅದು ನೇರವಾಗಿನೋ ಅಥವಾ ಪರೋಕ್ಷವಾಗಿನೋ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರಬೇಕು, ಹೌದಲ್ವಾ? ಈಗ ನಮಗೆ ಸಸ್ಯಗಳಿಲ್ಲ ಅಂತ ಹೇಳಿದ್ರೆ ನಾವು ಬದುಕಲಿಕ್ಕಾಗತ್ತಾ? ಇಲ್ಲ. ನೇರವಾಗಿನೋ ಅಥವಾ ಪರೋಕ್ಷವಾಗಿನೋ ನಾವು ಸಸ್ಯಗಳ ಮೇಲೆ ಅವಲಂಬಿತವಾಗಿದ್ದೀವಿ, ಹೌದಲ್ವಾ? ಸಸ್ಯಗಳು ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ಫೋಟೋಸಿಂಥಸಿಸ್ ಮೂಲಕ ಸಿಂಥಸೈಸ್ ಮಾಡ್ಕೊಳ್ತವೆ. ಆದರೆ ನಾವು ಹೆಟಿರೋಟ್ರೋಪ್ಸ್ಗಳೇನಿದ್ದೀವಿ, ನಮ್ಮೆಲ್ಲರಿಗೂ ಸಸ್ಯಗಳೇ ಆಹಾರದ ಮೂಲ, ಹೌದಲ್ವಾ? ಹೀಗೆ ಜೀವಿಗಳು ಮತ್ತು ಜೀವಿಗಳ ನಡುವೆ ಇಂಟರಾಕ್ಷನ್ ಇರುತ್ತೆ. ಹಾಗೆ ಜೀವಿಗಳು ಮತ್ತು ನಿರ್ಜೀವಿ ವಸ್ತುಗಳ ನಡುವೆ ಇಂಟರಾಕ್ಷನ್ ಇರುತ್ತೆ ನಮ್ಮ ಪರಿಸರದಲ್ಲಿ. ಅದೂ ಕೂಡ ವ್ಯವಸ್ಥಿತವಾಗಿರುತ್ತೆ, ಹೌದಾ? ಈಗ ಸಸ್ಯಗಳಿಗೆ ಗಾಳಿ ಇದೆ, ಬೆಳಕಿದೆ, ಆಕ್ಸಿಜನ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಬೆಳಕಿದೆ, ಆದರೆ ಉತ್ತಮವಾದ ಟೆಂಪ್ರೇಚರ್ ಅನ್ನೋದು ಇಲ್ಲ. ಆಗ ಫೋಟೋಸಿಂಥಸಿಸ್ ನಡೆಯೋಲ್ಲ, ಹೌದಲ್ಲ? ಇಲ್ಲಿ ತಾಪಮಾನ ಕೂಡ ಒಂದು 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 ನಿರ್ಜೀವಿ ವಸ್ತುನೇ, ಅಂದರೆ ನಿರ್ಜೀವಿ ಒಂದು ನಿರ್ಜೀವ ಫ್ಯಾಕ್ಟರ್ ಅಥವಾ ವಸ್ತು ಅಂತ ಅಂದ್ಕೊಳ್ಳಿ, ಸರಿನಾ? ಹೀಗೆ ಆ ಜೀವಿಗಳ ನಡುವೆ ಇರುವಂಥ ಈ ಅವಲಂಬನೆ, ಇಂಟರಾಕ್ಷನ್ ಏನಿದೆಯಲ್ಲ ಅಥವಾ ಸಂಬಂಧ ಏನಿದೆಯಲ್ಲ, ಇದನ್ನೇ ನಾವು ಪರಿಸರ ವ್ಯವಸ್ಥೆ ಅಥವಾ ಎಕೋಸಿಸ್ಟಮ್ ಅಂಥೇಳಿ ಕರಿತೇವೆ, ಸರಿನಾ? ಸೊ ಎಕೋಸಿಸ್ಟಮ್ನ ಡೆಫಿನೇಷನ್ ಏನಪ್ಪ? interaction between living organisms and their non-living environment makes up an ecosystem. ಈ ಎಕೋಸಿಸ್ಟಮ್ ಅನ್ನು ನಾವು ಇನ್ನಷ್ಟು ಉತ್ತಮವಾಗಿ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಎಕೋಸಿಸ್ಟಮ್ ಅನ್ನು ನಾವು ಒಂದು ಸೆಲ್ಫ್ ಸಸ್ಟೈನಬಲ್ ಯೂನಿಟ್ ಆಫ್ ನೇಚರ್ ಅಂತ ಹೇಳಿ ಗುರುತಿಸಬಹುದು. ಒಂದು ನಮ್ಮ ಪ್ರಕೃತಿಯ, ನಮ್ಮ ಇಡೀ ಪ್ರಕೃತಿಯ ಒಂದು ಸಣ್ಣ ಭಾಗ, ಆ ಭಾಗ ತನ್ನಷ್ಟಕ್ಕೆ ತಾನು ಉಳ್ಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ,
ಸರಿನಾ? ಈ ಎಕೋಸಿಸ್ಟಮ್ನ ಸೈಜ್ ಅನ್ನೋದು ತುಂಬ ಸಣ್ಣದಾಗಿ ಕೂಡ ಇರಬಹುದು, ಮೈಕ್ರೋ ಎಕೋಸಿಸ್ಟಮ್ಸ್ ಅಂತ ಹೇಳಿ ಕರಿತೇವೆ, ಅಥವಾ ತುಂಬ ದೊಡ್ಡದಾಗಿ ಕೂಡ ಇರಬಹುದು. ಸರಿನಾ? ಸೊ ಇಲ್ಲಿ ನೋಡಿ ಇನ್ನೊಂದು ಡೆಫಿನೇಷನ್ ನೀವು ನೋಡಿ, ಎಕೋಸಿಸ್ಟಮನ್ನು ನಾವು ಒಂದು ಫಂಕ್ಷನಲ್ ಯೂನಿಟ್ ಆಫ್ ನೇಚರ್ ಅಂತ ಹೇಳಿ ಕರಿತೇವೆ. ಸರಿನಾ? ನಮ್ಮ ಪ್ರಕೃತಿಯ ಒಂದು ಸಣ್ಣದಾದ ಭಾಗ. ಆ ಸಣ್ಣದ ಒಂದು ಪ್ರಕೃತಿಯಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದ ಎಕೋಸಿಸ್ಟಮ್ಸ್ಗಳನ್ನು ನಾವು ಗುರುತಿಸ್ಬೋದು. ಅದರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಸರಿನಾ? ಹಾಗೆ ಇದನ್ನು ನಾವು ಸೆಲ್ಫ್ ಸಸ್ಟೈನಬಲ್ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಎಕೋಸಿಸ್ಟಮನ್ನು ನಾವು ಒಂದು ಎಕೋಸಿಸ್ಟಮ್ ಅಲ್ಲಿ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಆ ಎಕೋಸಿಸ್ಟಮ್ ಉಳ್ಕೊಳ್ಳೋದಕ್ಕೆ ಸೆಲ್ಫ್ ಸಸ್ಟೈನ್ ಆಗಲಿಕ್ಕೆ ಬೇಕಿರುವಂಥ ಆಹಾರ ಉತ್ಪಾದನೆಯಾಗಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಹೋಗಬೇಕು. ಹಾಗೆ ಜೀವಿಗಳು ಸತ್ತ ನಂತರ ಅಲ್ಲಿ ಡಿಕಾಂಪೋಸಿಷನ್ ಆಗಬೇಕು. ಆ ಜೀವಿಗಳು ಮತ್ತೆ ಮರಳಿ ಅದೇ ಎಕೋಸಿಸ್ಟಮ್ಗೆ ಹೋಗಬೇಕು. ಹೌದಲ್ವಾ? ಈ ರೀತಿಯಾಗಿ ಅಲ್ಲಿ ಒಂದು ಎಕೋಸಿಸ್ಟಮ್ ಅನ್ನೋದು ಸೆಲ್ಫ್ ಸಸ್ಟೈನ್ ಆಗಲಿಕ್ಕೆ ಬೇಕಿರುವಂಥ ಎಲ್ಲ ಅಂಶಗಳು ಕೂಡ ಅಲ್ಲಿ ನಮಗೆ ಇರಬೇಕು, ಅಲ್ಲಿ ಕಾಣಬೇಕು. ಹೌದಾ? ಹಾಗಾಗಿ ಒಂದು ಎಕೋಸಿಸ್ಟಮನ್ನು ನಾವಿಲ್ಲಿ ಒಂದು ನಮ್ಮ ಪ್ರಕೃತಿಯ ಒಂದು ಫಂಕ್ಷನಲ್ ಯೂನಿಟ್ ಆಗಿ ಗುರುತಿಸ್ತಾ ಇದ್ದೀವಿ. ಹಾಗೆ ಅದನ್ನು ನಾವು ಸೆಲ್ಫ್ ಸಸ್ಟೈನಬಲ್ ಅಂತ ಹೇಳಿ ಕರೀತೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಎಕೋಸಿಸ್ಟಮ್ನಲ್ಲಿ ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ಇಂಟರಾಕ್ಷನ್ ಅನ್ನೋದು ನಡೆಯುತ್ತೆ. ಜೀವಿಗಳ ನಡುವೆ, ಎರಡು ಜೀವಿಗಳ ನಡುವೆ ಇಂಟರಾಕ್ಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಯಾತಕ್ಕಾಗಿ ನಡಿಬೇಕು? ಆಹಾರಕ್ಕಾಗಿ ನಡೆಯುತ್ತೆ, ಅಥವಾ ನೀರಿಗಾಗಿ ನಡೆಯುತ್ತೆ, ಗಾಳಿಗಾಗಿ ನಡೆಯುತ್ತೆ, ಅಥವಾ ಶೆಲ್ಟರ್ಗಾಗಿ ನಡೆಯುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಸಾಕಷ್ಟು ಕಾರಣಗಳಿಗಾಗಿ ಜೀವಿಗಳ ನಡುವೆ ಇಂಟರಾಕ್ಷನ್ ಅನ್ನೋದು ನಡೆಯುತ್ತೆ. ಹಾಗೆ ಜೀವಿಗಳು ಮತ್ತು ನಿರ್ಜೀವಿ ವಸ್ತುಗಳ ನಡುವೆ ಕೂಡ ಇಂಟರಾಕ್ಷನ್ ನಡೆಯೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಈಗ ಇದು ಎಕೋಸಿಸ್ಟಮ್ ಏನಿದೆಯಲ್ಲ, ಈ ಎಕೋಸಿಸ್ಟಮನ್ನು ನಾವು ಸಣ್ಣದಾದ ಜಾಗಗಳಲ್ಲಿಯೂ ಕೂಡ ಗುರುತಿಸಬಹುದು. ಹಾಗೆ ಕೆಲವು ಎಕಾಲಜಿಸ್ಟ್ಗಳು ಇಡೀ ಭೂಮಂಡಲದಲ್ಲಿರುವಂಥ ಇಡೀ ನಮ್ಮ ಪ್ರಕೃತಿಯನ್ನು ಒಂದು ದೊಡ್ಡ ಎಕೋಸಿಸ್ಟಮ್ ಆಗಿ ಗುರುತಿಸ್ತಾರೆ ಕೂಡ. ಸರಿನಾ? ಇಲ್ಲಿ ಸೈಜ್ ಅನ್ನೋ ವಿಷಯಕ್ಕೆ ಬಂದಾಗ ಎಕೋಸಿಸ್ಟಮ್ ಅನ್ನೋದು ಕೆಲವೊಮ್ಮೆ ಸಣ್ಣದಾಗಿ ಕೂಡ ಇರಬಹುದು, ಅಥವಾ ಕೆಲವೊಮ್ಮೆ ದೊಡ್ಡದಾಗಿ ಕೂಡ ಇರಬಹುದು. ಒಂದು ಸಣ್ಣ ಪಾಂಡನ್ನು ಕೂಡ ನಾವು ಎಕೋಸಿಸ್ಟಮ್ ಆಗಿ ಗುರುತಿಸ್ತೇವೆ. ಒಂದು ಸಣ್ಣ ಅಕ್ವೇರಿಯಂ ಅನ್ನು ಕೂಡ ನಾವು ಎಕೋಸಿಸ್ಟಮ್ ಆಗಿ ಗುರುತಿಸ್ತೇವೆ. ಸರಿನಾ? ಹಾಗೆ ಒಂದು ದೊಡ್ಡ ಓಷನ್ ಅನ್ನು ಕೂಡ ನಾವು ಎಕೋಸಿಸ್ಟಮ್ ಆಗಿ ಗುರುತಿಸ್ತೇವೆ. ಸೊ ಹಾಗಾಗಿ ಸೈಜ್ನ ವಿಷಯಕ್ಕೆ ಬಂದರೆ ಕೆಲವೊಮ್ಮೆ ಮೈಕ್ರೋ ಎಕೋಸಿಸ್ಟಮ್ಸ್ಗಳನ್ನು ನಾವು ಗುರುತಿಸ್ಬೋದು, ಕೆಲವೊಮ್ಮೆ ಮ್ಯಾಕ್ರೋ ಎಕೋಸಿಸ್ಟಮ್ ಅಥವಾ ದೊಡ್ಡದಾದ ಎಕೋಸಿಸ್ಟಮ್ಸ್ಗಳನ್ನು ನಾವು ಗುರುತಿಸ್ಬೋದು. ಕೆಲವೊಂದು ಎಕಾಲಜಿಸ್ಟ್ಗಳು ಏನಂತ ಕರೀತಾರೆ, ಇಡೀ ಬಯೋಸ್ಪಿಯರ್ನಲ್ಲಿರುವಂಥ ಎಲ್ಲ ಎಕೋಸಿಸ್ಟಮ್ಸ್ಗಳನ್ನು ನಾವು ಗ್ಲೋಬಲ್ ಎಕೋಸಿಸ್ಟಮ್ ಅಂತ ಹೇಳಿ ಗುರುತಿಸ್ತೇವೆ. ಸರಿನಾ? ಅಲ್ಲಿ ಬೇರೆ ಬೇರೆ ರೀತಿಯಾದ ಎಕೋಸಿಸ್ಟಮ್ಸ್ಗಳನ್ನು ನಾವು ಗುರುತಿಸ್ಬೋದು. ನೀರಾಗಿರಬಹುದು, ನೆಲದ ಮೇಲೆ ಕಂಡುಬರುವಂಥ ಎಕೋಸಿಸ್ಟಮ್ಸ್ಗಳಾಗಿರಬಹುದು, ನೆಲದ ಮೇಲೆ ಕಂಡುಬರುವಂಥ ಎಕೋಸಿಸ್ಟಮ್ಸ್ಗಳಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಾದ ಎಕೋಸಿಸ್ಟಮ್ಸ್ಗಳು, ಮರಳು ಭೂಮಿ, ಟ್ರಾಪಿಕಲ್ ರೈನ್ ಫಾರೆಸ್ಟು, ಹೌದಾ? ಹಾಗೆ ಶೀತಲ ಪ್ರದೇಶ, ಹೌದಾ? ಈ ರೀತಿಯಾಗಿ ಸೊ ಈ ಎಕೋಸಿಸ್ಟಮ್ಸ್ಗಳನ್ನು ನಾವು ಅವುಗಳು ಕಂಡುಬರುವಂಥ ಜಾಗದ ಆಧಾರದ ಮೇಲೆ ಮತ್ತೆ ಇನ್ನಷ್ಟು ಮೇಜರ್ 2 ವಿಧಗಳಾಗಿ ಗುಂಪು ಮಾಡಿದ್ದೇವೆ, ಬೇಸ್ಡ್ ಆನ್ ದೇರ್ ಲೊಕೇಶನ್. ಸರಿನಾ? ಈಗ ನೆಲದ ಮೇಲೆ ಇರುವಂಥ ಎಕೋಸಿಸ್ಟಮ್ಸ್ಗಳನ್ನು ನಾವು ಲ್ಯಾಂಡ್ ಎಕೋಸಿಸ್ಟಮ್ ಅಥವಾ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಹೇಳಿ ಗುರುತಿಸ್ತೇವೆ. ಹಾಗೆ ನೀರಿನಲ್ಲಿ ಕಂಡುಬರುವಂಥ ಎಕೋಸಿಸ್ಟಮನ್ನು ನಾವು ಅಕ್ವಾಟಿಕ್ ಎಕೋಸಿಸ್ಟಮ್ ಅಥವಾ ವಾಟರ್ ಎಕೋಸಿಸ್ಟಮ್ ಅಂತ ಹೇಳಿ ಗುರುತಿಸ್ತೇವೆ. ಇದು ಒಂದು ರೀತಿಯಾದ ವಿಂಗಡಣೆ. ಹಾಗೆ ಎಕೋಸಿಸ್ಟಮ್ ಅನ್ನೋದು ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಬೇಕಾದರೂ ಇರಬಹುದು, ಅಥವಾ ಮ್ಯಾನ್ ಮೇಡ್ ಆದರೂ ಕೂಡ ಆಗಿರಬಹುದು. ಯಾವಾಗ ಒಂದು ಎಕೋಸಿಸ್ಟಮ್ ಅನ್ನೋದು ಪ್ರಾಕೃತಿಕವಾಗಿ ಅಥವಾ ಸ್ವಾಭಾವಿಕವಾಗಿ ಇದೆಯೋ ಆಗ ನಾವು ಅದನ್ನು ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಹೇಳಿ ಗುರುತಿಸ್ತೇವೆ. ಉದಾಹರಣೆಗೆ ಅದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಆದರೂ ಆಗಿರಲಿ, ಅಕ್ವಾಟಿಕ್ ಎಕೋಸಿಸ್ಟಮ್ ಆದರೂ ಆಗಿರಲಿ. ಈಗ ಕಾಡನ್ನು ನಾವು ಸೃಷ್ಟಿ ಮಾಡಿದ್ದೀವಾ? ಇಲ್ಲ, ನಮ್ಮ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಮಾಡಿಕೊಂಡಿದೆ. ಓಷನ್, ಸಮುದ್ರವನ್ನು ನಾವು ಸೃಷ್ಟಿ ಮಾಡಿದ್ದೀವಾ? ಇಲ್ಲ, ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ಕಂಡುಬರುವಂತಹ ಒಂದು ನ್ಯಾಚುರಲ್ ಎಕೋಸಿಸ್ಟಮ್ ಅದು. ಹೀಗೆ ಫಾರೆಸ್ಟ್ ಆಗಿರಬಹುದು, ಡೆಸರ್ಟ್ ಆಗಿರ್ಬೋದು, ಗ್ರಾಸ್ಲ್ಯಾಂಡ್ ಆಗಿರ್ಬೋದು, ಅಥವಾ ಒಂದು ಪಾಂಡ್ ಆಗಿರ್ಬೋದು, ಅಥವಾ ಒಂದು ಸಮುದ್ರ ಆಗಿರ್ಬೋದು. ಇದೆಲ್ಲದೂ ಕೂಡ ನಮ್ಮ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಕಂಡುಬರುವಂತಹ ಎಕೋಸಿಸ್ಟಮ್ಸ್ಗಳು. ಹಾಗಾಗಿ ನಾವು ಇದನ್ನು ನ್ಯಾಚುರಲ್ ಎಕೋಸಿಸ್ಟಮ್ಸ್ಗಳು ಅಂತ ಹೇಳಿ ಗುರುತಿಸ್ತೇವೆ. ಹಾಗೆ ಕೆಲವೊಮ್ಮೆ ನಾವು ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಒಂದು ಎಕೋಸಿಸ್ಟಮನ್ನು ಫಾರ್ಮ್ ಮಾಡ್ತೇವೆ ಕೂಡ. ಉದಾಹರಣೆಗೆ ಈಗ ನಾವು ಬೆಳೆಯನ್ನು ಏನು ಬೆಳಿತೀವಲ್ಲ, ಕ್ರಾಪ್ ಫೀಲ್ಡ್ ಏನಿದೆಯಲ್ಲ, ಇದೂ ಕೂಡ ಒಂದು ಎಕೋಸಿಸ್ಟಮೇನೆ. ಆದರೆ ಇದು ಮ್ಯಾನ್ ಮೇಡ್. ಇದು ನಾವು ನಮಗೆ ಬೇಕಿರುವಂಥ ಯಾವುದೋ ಒಂದು ಸ್ಪೆಸಿಫಿಕ್ ಸ್ಪೀಷೀಸನ್ನು ನಾವಲ್ಲಿ ಬೆಳೆಸಿದ್ದೀವಿ. ಹೌದಾ? ಹಾಗೆ ಅದರ ಜೊತೆಗೆ ಅಲ್ಲಿ ಬೇರೆ ಬೇರೆ ರೀತಿಯಾದ ಜೀವಿಗಳು ಕೂಡ ಬರ್ಬೋದು. ಅಲ್ಲಿ ಕ್ರಾಪ್ ಇದೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರೀತಿಯಾದ ಜೀವಿಗಳು ಕೂಡ ಅಲ್ಲಿ ಬರಬಹುದು. ಹಾಗೆ ಅಕ್ವೇರಿಯಂ, ಒಂದು ಸಣ್ಣ ಅಕ್ವೇರಿಯಮನ್ನು ಕೂಡ ನಾವು ಒಂದು ಎಕೋಸಿಸ್ಟಮ್ ಆಗಿ ಗುರುತಿಸಬಹುದು. ಹೌದಾ? ಹಾಗೆ ಗಾರ್ಡನ್ನ ನಾವು ಮಾಡ್ತಾ ಇದ್ದೀವಿ. ಹೌದಾ? ಹಾಗಾಗಿ ಇವೆಲ್ಲವುಗಳನ್ನು ನಾವಿಲ್ಲಿ ಮ್ಯಾನ್ ಮೇಡ್ ಅಥವಾ ಆಂಥ್ರೋಪೋಜೆನಿಕ್ ಎಕೋಸಿಸ್ಟಮ್ಸ್ಗಳು, ಮ್ಯಾನ್ ಮೇಡ್ ಎಕೋಸಿಸ್ಟಮ್ಸ್ಗಳಾಗಿ ನಾವು ಗುರುತಿಸ್ತಾ ಇದ್ದೀವಿ. ಸರಿನಾ? ರೈಟ್. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಅಲ್ಲಿ ಬಯೋಟಿಕ್ ಕಾಂಪೋನೆಂಟ್ಸ್ಗಳು, ಬಯೋಟಿಕ್ ಅಂತ ಹೇಳಿದ್ರೆ ನಾನು ಹೇಳಿದಲ್ಲ, ಜೀವ ಇರುವಂತಹ ಜೀವಿಗಳು. ಹಾಗೆ ಬಯೋಟಿಕ್ ಅಂತ ಹೇಳಿದ್ರೆ ಆ ಪರಿಸರದಲ್ಲಿ ಕಂಡುಬರುವಂತಹ ಫಿಸಿಕಲ್ ಎನ್ವಿರಾನ್ಮೆಂಟ್, ಅದು
ನೀರು, ಮಣ್ಣು, ಗಾಳಿ, ಹೌದಾ, ಬೆಳಕು, ತಾಪಮಾನ, ಇದೆಲ್ಲದನ್ನು ನಾವು ಬಯೋಟಿಕ್ ಫ್ಯಾಕ್ಟರ್ಸ್ಗಳು ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ಗಳಾಗಿ ನಾವು ಗುರುತಿಸ್ಬೋದು. ಇದು ಒಂದು ಎಕೋಸಿಸ್ಟಮ್ನಲ್ಲಿ ಇರುವಂಥ 2 ಮೇಜರ್ ಕಾಂಪೊನೆಂಟ್ಸ್ಗಳು. ಯಾವಾಗ ಈ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಹಾಗೆ ಬಯೋಟಿಕ್ ಕಾಂಪೊನೆಂಟ್ಸ್ಗಳ ನಡುವೆ ಇಂಟರಾಕ್ಷನ್ ಅನ್ನೋದು ನಡೀತಾ ಇದೆಯೋ, ಆಗ ಆ ಎಕೋಸಿಸ್ಟಮ್ನಲ್ಲಿ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಫಾರ್ಮ್ ಆಗೋದನ್ನು ನಾವು ಗಮನಿಸ್ಬೋದು. ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಎಕೋಸಿಸ್ಟಮ್ ಇದೆ ಅಂತ ಹೇಳಿದರೆ ನಾವು ಅದನ್ನು ಹೇಗೆ ಗುರುತಿಸ್ತೇವೆ? ಆ ಎಕೋಸಿಸ್ಟಮ್ನಲ್ಲಿ ಕಂಡುಬರುವಂಥ ಒಂದು ಫಿಸಿಕಲ್ ಸ್ಟ್ರಕ್ಚರ್. ಆ ಎಕೋಸಿಸ್ಟಮ್ ನೋಡಿದ ತಕ್ಷಣ ನಮಗೀಗ ಯಾವುದೋ ಒಂದು ಎಕೋಸಿಸ್ಟಮ್ನ ನಾವು ಗುರುತಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಸಸ್ಯಗಳಿದೆ, ಪ್ರಾಣಿಗಳಿದೆ, ಮೈಕ್ರೋ ಆರ್ಗನಿಸಮ್ಸ್ಗಳಿದೆ, ಕಲ್ಲು, ನೀರು, ಮಣ್ಣು ಎಲ್ಲ, ಇದೆಲ್ಲ ಫಿಸಿಕಲ್ ಸ್ಟ್ರಕ್ಚರ್ಸ್ಗಳೇ, ಹೌದಲ್ವಾ? ಅಲ್ಲಿ ಆ ಫಿಸಿಕಲ್ ಸ್ಟ್ರಕ್ಚರನ್ನು ನಾವು ಗಮನಿಸಿದಾಗಲೇ ನಮಗೆ ಗೊತ್ತಾಗೋದು ಅದು ಅಲ್ಲೊಂದು ಎಕೋಸಿಸ್ಟಮ್ ಇದೆ, ಅದೊಂದು ಎಕೋಸಿಸ್ಟಮ್ನ ನಾವು ಗುರುತಿಸ್ತೇವೆ. ಆ ಫಿಸಿಕಲ್ ಸ್ಟ್ರಕ್ಚರ್ ಏನಕ್ಕಿದೆ ಅಲ್ಲಿ ಈ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಮತ್ತು ಬಯೋಟಿಕ್ ಕಾಂಪೊನೆಂಟ್ಸ್ಗಳ ನಡುವೆ ಇಂಟರಾಕ್ಷನ್ ಅನ್ನೋದಿದೆ. ಹಾಗಾಗಿ ಆ ಒಂದು ಫಿಸಿಕಲ್ ಸ್ಟ್ರಕ್ಚರನ್ನು ನಾವು ಅಲ್ಲಿ ಗುರುತಿಸಬಹುದು. ಅರ್ಥ ಆಗ್ತಿದೆಯಾ? ಸೊ ಈ ಫಿಸಿಕಲ್ ಸ್ಟ್ರಕ್ಚರ್ನಲ್ಲೂ ಕೂಡ ಮತ್ತೆ ಬೇರೆ ಬೇರೆ ಕಾಂಪೊನೆಂಟ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ನಾನು ಆಗಲೇ ಹೇಳಿದಾಗೆ ಬಯೋಟಿಕ್ ಫ್ಯಾಕ್ಟರ್ಸ್ಗಳು ಮತ್ತು ಬಯೋಟಿಕ್ ಫ್ಯಾಕ್ಟರ್ಸ್ಗಳ ನಡುವೆ ನಡೆಯುವಂಥ ಇಂಟರಾಕ್ಷನ್ನಿಂದಾಗಿ ಅಲ್ಲಿ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಈ ಫಿಸಿಕಲ್ ಸ್ಟ್ರಕ್ಚರ್ ಏನಿದೆಯಲ್ಲ, ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಥವಾ ಒಂದು ಎಕೋಸಿಸ್ಟಮ್ನ ಗುಣಲಕ್ಷಣವಾಗಿ ನಾವಲ್ಲಿ ಗುರುತಿಸ್ತೇವೆ. ಹಾಗೆ ಈ ಫಿಸಿಕಲ್ ಸ್ಟ್ರಕ್ಚರ್ ಏನಿದೆ, ಇದು ಒಂದು ಎಕೋಸಿಸ್ಟಮ್ನಿಂದ ಇನ್ನೊಂದು ಎಕೋಸಿಸ್ಟಮ್ಗೆ ಬೇರೆ ಬೇರೆ ರೀತಿಯಾಗಿರಬಹುದು. ಹೌದಾ? ಉದಾಹರಣೆಗೆ ಒಂದು ಟ್ರಾಪಿಕಲ್ ಫಾರೆಸ್ಟ್ನ ಫಿಸಿಕಲ್ ಸ್ಟ್ರಕ್ಚರ್ ಬೇರೆ ರೀತಿಯಾಗಿ ಕಾಣಬಹುದು. ಅಲ್ಲಿ ಬೇರೆ ರೀತಿಯಾದ ಮರಗಳು, ಬೇರೆ ರೀತಿಯಾದ ಪ್ರಾಣಿ ಪಕ್ಷಿಗಳು ನಮಗೆ ಕಾಣಿಸಿದ್ರೆ, ಮರುಭೂಮಿನಲ್ಲಿ ಆ ಫಿಸಿಕಲ್ ಸ್ಟ್ರಕ್ಚರ್ ಬೇರೆ ಆಗಿರ್ಬೋದು. ಅಲ್ಲಿ ಬೇರೆ ರೀತಿಯ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅಥವಾ ಅಲ್ಲಿ ಮಾತ್ರ ಕಂಡುಬರುವಂಥ ಒಂದಷ್ಟು ಕ್ಯಾರೆಕ್ಟರ್ ಫೀಚರ್ಸ್ಗಳನ್ನು ನಾವು ಅಲ್ಲಿ ಗುರುತಿಸ್ಬೋದು. ಹೌದಾ? ಹೀಗೆ ಶೀತಲ ಪ್ರದೇಶಗಳಲ್ಲಿ, ಟಂಡ್ರಾ ರೀಜನ್ನಲ್ಲಿ ಬೇರೆ ಬೇರೆ ರೀತಿಯಾದ ಪ್ರಾಣಿ ಪಕ್ಷಿಗಳು, ಹಾಗೆ ಅಲ್ಲಿನ ಕ್ಯಾರೆಕ್ಟರ್ ಫೀಚರ್ಸ್ಗಳು ಬೇರೆ ಬೇರೆ ರೀತಿಯಾಗಿರೋದನ್ನು ನಾವು ಗುರುತಿಸ್ಬೋದು. ಅರ್ಥ ಆಗ್ತಿದೆಯಾ? ಹಾಗಾಗಿ ಒಂದೊಂದು ಎಕೋಸಿಸ್ಟಮ್ಗೆ ತನ್ನದೇ ಆದಂಥ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಇರುತ್ತೆ ಅಂತ ನಾವಿಲ್ಲಿ ಭಾವಿಸ್ಬೇಕು. ಈ ಫಿಸಿಕಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಆ ಫಿಸಿಕಲ್ ಸ್ಟ್ರಕ್ಚರ್ನಲ್ಲಿ ಸ್ಪೀಷೀಸ್ಗಳು ಕೂಡ ಇರುತ್ತೆ. ಹಾಗೆ ಆ ಸ್ಪೀಷೀಸ್ಗಳು ಆ ಎನ್ವಿರಾನ್ಮೆಂಟ್ನ ಬೇರೆ ಬೇರೆ ರೀತಿಯಾದ ಲೆವೆಲ್ಸ್ಗಳನ್ನು ಅಥವಾ ಬೇರೆ ಬೇರೆ ರೀತಿಯಾದ ವಲಯಗಳನ್ನು ಅವು ಆವರಿಸಿಕೊಂಡಿರುತ್ತೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಸರಿನಾ? ಸೊ ಫಿಸಿಕಲ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಸ್ಪೀಷೀಸ್ ಕಾಂಪೋಸಿಷನ್ ಹಾಗೆ ಸ್ಟ್ರಾಟಿಫಿಕೇಷನ್ ಅಂಥೇಳಿ ನಾವು ಗುರುತಿಸ್ತೇವೆ. ಸರಿನಾ? ಇವೆರಡರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಯಾವುದೇ ಒಂದು ಎಕೋಸಿಸ್ಟಮಲ್ಲಿ ನೀವು ಗಮನಿಸಿ, ಅಲ್ಲಿ ಜೀವಿಗಳಿದೆ ಅಂತ ಹೇಳಿದ್ರೆ ಬರೀ ಒಂದೇ ಒಂದು ಜೀವಿ ಇದ್ದರೆ ನಾವು ಅದನ್ನು ಒಂದು ಎಕೋಸಿಸ್ಟಮ್ ಆಗಿ ಗುರುತಿಸ್ಲಿಕ್ಕಾಗಲ್ಲ. ಅಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ರೀತಿಯಾದ ಜೀವಿಗಳೆಲ್ಲ ಇರೋದನ್ನು ನಾವು ಗುರುತಿಸ್ಬೋದು. ಸ್ಪೀಷೀಸ್ ಕಾಂಪೋಸಿಷನ್, ಹೌದಲ್ವಾ? ಆ ಜೀವಿಗಳನ್ನು ಐಡೆಂಟಿಫೈ ಮಾಡಿ, ಲೇಬಲ್ ಮಾಡಿ, ನೇಮ್ ಮಾಡಿ, ಹೆಸರಿಟ್ಟು ನಾವು ಹುಡುಕಿದ್ರೆ ನಮಗೆ ಆ ಒಂದು ಎಕೋಸಿಸ್ಟಮ್ನಲ್ಲಿ ಯಾವ ರೀತಿಯಾದ ಸ್ಪೀಷೀಸ್ ಕಾಂಪೋಸಿಷನ್ ಇದೆ ಅನ್ನೋದು ಹೇಳಿ ನಮಗೆ ಗೊತ್ತಾಗುತ್ತೆ. ಹೌದಾ? ಇಲ್ಲಿ ಸ್ಪೀಷೀಸ್ ಕಾಂಪೋಸಿಷನ್ ಸಿಂಪ್ಲಿ ಇಸ್ ನಥಿಂಗ್ ಬಟ್ ಒಂದು ಎಕೋಸಿಸ್ಟಮ್ನಲ್ಲಿ ಕಂಡುಬರುವಂಥ ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳ ಗುಂಪು ಅಂತ ಹೇಳಿ ನಾವಿಲ್ಲಿ ಗುರುತಿಸಬೇಕು. ಸರಿನಾ? ಹೀಗೆ ನಮಗೆ ಈ ಸ್ಪೀಷೀಸ್ ಕಾಂಪೋಸಿಷನ್ ಬೇಕು ಅಂತ ಹೇಳಿದ್ರೆ ನಾವು ಆ ಸ್ಪೀಷೀಸ್ಗಳನ್ನು ಐಡೆಂಟಿಫೈ ಮಾಡಿ ಲಿಸ್ಟ್ ಮಾಡಬೇಕು. ಅಲ್ಲಿ ಎಷ್ಟು ರೀತಿಯಾದ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಯಾವ ರೀತಿಯಾದ ಪ್ರಾಣಿಗಳು, ಪಕ್ಷಿಗಳಿದೆ, ಹಾಗೆ ಯಾವ ರೀತಿಯಾದ ಸಸ್ಯಗಳಲ್ಲಿ ಬೆಳೀತಾ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಿದ್ರೆ ನಮಗೆ ಸ್ಪೀಷೀಸ್ ಕಾಂಪೋಸಿಷನ್ ಅನ್ನೋದು ದೊರಕುತ್ತೆ. ಈ ಸ್ಪೀಷೀಸ್ ಕಾಂಪೋಸಿಷನ್ ಏನಿದೆ, ನಾನು ಆಗಲೇ ಹೇಳಿದಾಗೆ ಒಂದೊಂದು ಎಕೋಸಿಸ್ಟಮ್ನಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ. ಕ್ಲೈಮೇಟ್ನ ಆಧಾರದ ಮೇಲೆ ಅಥವಾ ಆ ಜಿಯೋಗ್ರಫಿಯ ಆಧಾರದ ಮೇಲೆ ಈ ಸ್ಪೀಷೀಸ್ ಕಾಂಪೋಸಿಷನ್ ಅನ್ನೋದು ಬೇರೆ ಬೇರೆ ರೀತಿಯಾಗಿ ಇರೋದನ್ನು ನಾವು ಗುರುತಿಸ್ಬೋದು. ಈಗ ಅಕ್ವಾಟಿಕ್ ಎಕೋಸಿಸ್ಟಮ್ ಇದೆ ಅಂತ ಭಾವಿಸಿ, ಅಲ್ಲಿ ಕಂಡುಬರುವಂಥ ಸ್ಪೀಷೀಸ್ ಕಾಂಪೋಸಿಷನ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಹಾಗೆ ಗ್ರಾಸ್ಲ್ಯಾಂಡ್ನಲ್ಲಿ ಕಂಡುಬರುವಂಥ ಸ್ಪೀಷೀಸ್ ಕಾಂಪೋಸಿಷನ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಹಾಗೆ ಅಂಟಾರ್ಟಿಕ್ ರೀಜನ್ನಲ್ಲಿ, ಟಂಡ್ರಾ ರೀಜನ್ನಲ್ಲಿ ಕಂಡುಬರುವಂಥ ಸ್ಪೀಷೀಸ್ ಕಾಂಪೋಸಿಷನ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಹೌದಾ? ಹಾಗೆ ಸ್ಟ್ರಾಟಿಫಿಕೇಷನ್ ಅಂತ ಹೇಳಿದ್ರೆ, ಇಲ್ಲಿ ಈಗ ನಮ್ಮ ಟ್ರಾಪಿಕಲ್ ರೇನ್ ಫಾರೆಸ್ಟನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಫಾರೆಸ್ಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಫಾರೆಸ್ಟ್ನ ಅಟ್ಮಾಸ್ಫಿಯರನ್ನು ನೀವು ಗಮನಿಸ್ತಾ ಹೋಗಿ, ಆ ಫ್ಲೋರಿಂದ ಹಿಡಿದು ಒಂದು 20-30 ಅಡಿ ಎತ್ತರದವರೆಗೆ ಇರುವಂಥ ಆ ಒಂದು ಅಟ್ಮಾಸ್ಫಿಯರ್ನ, ಆ ವಲಯವನ್ನು ನೀವು ಗಮನಿಸ್ತಾ ಹೋಗಿ. ಅಲ್ಲಿ ಏನು ಕಾಣಿಸುತ್ತೆ ನಮಗೆ, ಆ ಸಸ್ಯಗಳು ವರ್ಟಿಕಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಬೇರೆ ಬೇರೆ ವಲಯವನ್ನು ಅಥವಾ ಬೇರೆ ಬೇರೆ ಲೆವೆಲನ್ನು, ಸ್ಟ್ರಾಟಾವನ್ನು ಅವು ಆವರಿಸ್ಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಸರಿನಾ? ಉದಾಹರಣೆಗೆ ಈಗ ನಮಗೆ ಒಂದು ಫಾರೆಸ್ಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಫಾರೆಸ್ಟ್ನ ಫ್ಲೋರ್ ಇದೆಯಲ್ಲಪ್ಪ, ಆ ಫ್ಲೋರ್ನಲ್ಲಿ ಸಾಮಾನ್ಯವಾಗಿ ನಮಗೇನು ಕಾಣಿಸುತ್ತೆ, ಆ ಭಾಗದಲ್ಲಿ ಗ್ರಾಸ್ನ ರೀತಿಯಾದ
ಹರ್ಬ್ಸ್ಗಳು ಅಂತಲೇ ನಾವು ಗುರುತಿಸ್ಬೋದು. ಸಣ್ಣ ಸಣ್ಣದಾದ ಹುಲ್ಲಿನ ರೀತಿಯಾದ ಗಿಡಗಳು ಆ ನೆಲದ ಭಾಗವನ್ನು ಆವರಿಸ್ಕೊಂಡಿರೋದನ್ನು ನಾವಲ್ಲಿ ಗಮನಿಸ್ಬೋದು. ಹೌದಾ, ಇದು ಒಂದು ಲೆವೆಲು. ಹಾಗೆ ಅದರ ಮೇಲ್ಭಾಗ ಸ್ವಲ್ಪ ದೊಡ್ಡದಾಗಿ ಬೆಳೆಯುವಂಥ ಸಣ್ಣ ಸಣ್ಣದಾದ ಗಿಡಗಳು, ಶ್ರಬ್ಸ್ ಅಂಥೇಳಿ ನಾವು ಗುರುತಿಸ್ಬೋದು. ಹೌದಾ, ಅದರ ಮೇಲ್ಭಾಗವನ್ನು ಸಣ್ಣ ಸಣ್ಣದಾದ ಗಿಡಗಳು ಆವರಿಸ್ಕೊಂಡಿರೋದನ್ನು ನಾವಲ್ಲಿ ಗಮನಿಸ್ಬೋದು. ಹಾಗೆ ಅದರ ಮೇಲ್ಭಾಗವನ್ನು ಮತ್ತೆ ದೊಡ್ಡ ದೊಡ್ಡದಾಗಿ ಬೆಳೆಯುವಂತಹ ದೊಡ್ಡ ದೊಡ್ಡದಾದ ಮರಗಳು, ಟ್ರೀಸ್ಗಳು ಆವರಿಸ್ಕೊಂಡಿರೋದನ್ನು ನಾವಲ್ಲಿ ಗಮನಿಸ್ಬೋದು. ಹೀಗೆ ಒಂದು ಎಕೋಸಿಸ್ಟಮ್ನಲ್ಲಿ ಇರುವಂಥ ಬೇರೆ ಬೇರೆ ರೀತಿಯಾದ ಲೆವೆಲ್ಸ್ಗಳನ್ನು, ಸ್ಟ್ರಾಟಾಗಳನ್ನು ಅಥವಾ ವಲಯಗಳನ್ನು ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳು ಆವರಿಸ್ಕೊಂಡಿರೋದನ್ನು ನಾವು ಗಮನಿಸ್ಬೋದು. ಇದನ್ನೇ ನಾವು ಸ್ಟ್ರಾಟಿಫಿಕೇಷನ್ ಅಂಥೇಳಿ ಗುರುತಿಸ್ತೇವೆ. ಅರ್ಥ ಆಗ್ತಿದೆಯಪ್ಪ? ಸೊ ಒಂದು ಫಿಸಿಕಲ್ ಸ್ಟ್ರಕ್ಚರ್ನಲ್ಲಿ ನಮಗೇನೆಲ್ಲ ಗುರುತಿಸ್ಬೋದು? ಆ ಸ್ಪೀಷೀಸ್ ಕಾಂಪೋಸಿಷನ್ನ ಗುರುತಿಸ್ಬೋದು. ಹಾಗೆ ಬೇರೆ ಬೇರೆ ಲೆವೆಲ್ನಲ್ಲಿ, ಬೇರೆ ಬೇರೆ ಆ ಅಟ್ಮಾಸ್ಫಿಯರ್ನ, ಆ ಎಕೋಸಿಸ್ಟಮ್ನ ಬೇರೆ ಬೇರೆ ಲೆವೆಲ್ನಲ್ಲಿ ಬೇರೆ ಬೇರೆ ರೀತಿಯಾದ ಸ್ಪೀಷೀಸ್ಗಳು ಆ ಜಾಗವನ್ನು ಆವರಿಸ್ಕೊಂಡಿರೋದನ್ನು ನಾವು ಗುರುತಿಸಬಹುದು. ಹೌದಾ? ರೈಟ್. ಈಗ ನಾವು ಈ ಎಲ್ಲ ಕಾಂಪೊನೆಂಟ್ಸ್ಗಳು, ಆ ಫಿಸಿಕಲ್ ಕಾಂಪೊನೆಂಟ್ಸ್ಗಳಾಗಿರ್ಬೋದು ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ಗಳಾಗಿರ್ಬೋದು, ಈ ಎಲ್ಲ ಕಾಂಪೊನೆಂಟ್ಸ್ಗಳು ಒಟ್ಟಾರೆಯಾಗಿ ಒಂದು ಯೂನಿಟ್ ಆಗಿ ಕೆಲಸ ಮಾಡೋದ್ರ ಮೂಲಕ ಆ ಎಕೋಸಿಸ್ಟಮ್ ಅನ್ನೋದು ಸೆಲ್ಫ್ ಸಸ್ಟೈನ್ ಆಗಲಿಕ್ಕೆ ಕಾರಣವಾಗುತ್ತೆ. ಹೀಗೆ ಸೆಲ್ಫ್ ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಯಾವ ಯಾವ ರೀತಿಯಾದ ಕಾರ್ಯಗಳನ್ನು ಆ ಎಕೋಸಿಸ್ಟಮ್ನಲ್ಲಿರುವಂಥ ಕಾಂಪೊನೆಂಟ್ಸ್ಗಳು ನಿರ್ವಹಿಸ್ತಾ ಇದೆ ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಯಾವುದೇ ಒಂದು ಎಕೋಸಿಸ್ಟಮ್ ಸೆಲ್ಫ್ ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮೊದಲು ಆಹಾರ ಉತ್ಪಾದನೆ ಆಗಬೇಕು. ಹೌದಾ? ಆಹಾರ ಉತ್ಪಾದನೆಯಾಗಿ ಆಹಾರ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ತಲುಪಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರೊಡಕ್ಟಿವಿಟಿ ಅನ್ನೋದು ನಡಿಬೇಕು. ಮೊದಲು ಪ್ರೊಡಕ್ಟಿವಿಟಿ ಆದ ನಂತರ ಎನರ್ಜಿ, ಈಗ ನಮಗೆ ಆಹಾರದಿಂದ ಎನರ್ಜಿ, ಆ ಎನರ್ಜಿ ಏನಿದೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಎನರ್ಜಿ ಫ್ಲೋ ಆಗ್ತಾ ಇದೆ. ಹೌದಾ? ಅದಾದ ನಂತರ ಈಗ ಯಾವುದೇ ಎಕೋಸಿಸ್ಟಮ್ನಾದರೂ ಜೀವಿಗಳು ಸತ್ತು ಹೋಗ್ತಾ ಇರುತ್ತವೆ. ಹೀಗೆ ಸತ್ತೋದಂಥ ಜೀವಿಗಳೆಲ್ಲವುಗಳು ಕೂಡ ನಿಧಾನವಾಗಿ ಡಿಕಂಪೋಸ್ ಆಗಿ ನಂತರ ಅದೇ ಎನ್ವಿರಾನ್ಮೆಂಟ್ಗೆ ಮರಳಿ ಅದೇ ಎನ್ವಿರಾನ್ಮೆಂಟ್ನ ಭಾಗವಾಗಿ ಅವು ಸೇರಿಕೊಳ್ಳುತ್ತವೆ. ಮತ್ತೆ ಅದು ನೆಲದ ಮೂಲಕ, ಮತ್ತೆ ಸಸ್ಯಗಳ ಮೂಲಕ, ಸಸ್ಯಗಳು ಆ ಎಲ್ಲ ಕಾಂಪೊನೆಂಟ್ಸ್ಗಳನ್ನ ಹೀರ್ಕೊಳ್ಳೋದ್ರ ಮೂಲಕ ಮತ್ತೆ ಅವು ಆ ಸೈಕಲನ್ನು ಎಂಟರ್ ಆಗ್ತವೆ. ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ಎಕೋಸಿಸ್ಟಮ್ ಸೆಲ್ಫ್ ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರೊಡಕ್ಟಿವಿಟಿ ಅನ್ನೋದು ಇರಬೇಕು, ಎನರ್ಜಿ ಅನ್ನೋದು ಫ್ಲೋ ಆಗಬೇಕು, ಮತ್ತು ಡಿಕಾಂಪೋಸಿಷನ್ ಆಗಬೇಕು. ಹೀಗೆ ನ್ಯೂಟ್ರಿಯೆಂಟ್ಸ್ಗಳು ರೀಸೈಕಲ್ ಆಗಬೇಕು. ಅಂದರೆ ಯಾವುದೇ ಒಂದು ಜೀವಿ ಬೆಳಲಿಕ್ಕೆ ಬೇಕಿರುವಂಥ ಪೋಷಕಾಂಶಗಳೆಲ್ಲವುಗಳು ಕೂಡ ಆ ಎಕೋಸಿಸ್ಟಮ್ನಲ್ಲಿ ರೀಸೈಕಲ್ ಆಗ್ತಾ ಇರಬೇಕು. ಸೊ ಈ ಪ್ರಕ್ರಿಯೆ ನಡೆಯೋದಕ್ಕೆ ನಮ್ಮ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಹಾಗೆ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಎರಡೂ ಕೂಡ ಒಟ್ಟಾರೆಯಾಗಿ ಸೇರಿ ಒಂದು ಯೂನಿಟ್ ಆಗಿ ಕೆಲಸ ಮಾಡೋದನ್ನು ನಾವೀಗ ಗಮನಿಸ್ಬೋದು. ಅದೇ ಫಂಕ್ಷನಲ್ ಆಸ್ಪೆಕ್ಟ್ಸ್ಗಳನ್ನು ನಾವೀಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲಿಗೆ ಈಗ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಏನು? ಸಿಂಥಸಿಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ಗಳು ಬಯೋಮಾಸನ್ನು ಉತ್ಪಾದನೆ ಮಾಡ್ತಿರುವಂಥ ಅಥವಾ ಆರ್ಗ್ಯಾನಿಕ್ ಮ್ಯಾಟರನ್ನು ಉತ್ಪಾದನೆ ಮಾಡ್ತಿರುವಂಥ ಪ್ರಕ್ರಿಯೆಗೆ ನಾವು ಪ್ರೊಡಕ್ಟಿವಿಟಿ ಅಂತೇಳಿ ನಾವಿಲ್ಲಿ ಕರೀತೇವೆ. ಹಾಗೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಆರ್ಡರ್ನಲ್ಲೇ ನಾನು ತೊಗೊಂಡಿದ್ದೀನಿ. ಈಗ ಆಹಾರ ಉತ್ಪಾದನೆ ಆದಮೇಲೆ ಅದು ಎನರ್ಜಿ ಫ್ಲೋ ಆಗಬೇಕು, ಎನರ್ಜಿ ಫ್ಲೋ ಆದಮೇಲೆ ಡಿಕಾಂಪೋಸ್ ಆಗುತ್ತೆ, ಅದಾದಮೇಲೆ ನ್ಯೂಟ್ರಿಯೆಂಟ್ಸ್ ರೀಸೈಕಲಿಂಗ್ ಆಗೋದು. ಈ ಆರ್ಡರ್ನಲ್ಲಿ ಇದ್ದಿದ್ರೆ ನಿಮಗೆ ಅರ್ಥ ಆಗಿರೋದು. ಬಟ್ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಆರ್ಡರ್ ಕೊಟ್ಟಿದ್ದಾರೋ ಅದೇ ಆರ್ಡರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸರಿನಾ? ಅದೇ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಆರ್ಡರ್ನಲ್ಲಿ ತೊಗೊಂಡಿದ್ದೀನಿ. ಆದರೆ ಇದರಿಂದ ಕನ್ಫ್ಯೂಸ್ ಆದರೆ ನಾನು ಏನು ಮಾಡಲಿಕ್ಕಾಗಲ್ಲ. ಸರಳ, ತಲೆ ಕೆಡಿಸ್ಕೊಳ್ಬೇಡಿ. ಹಾಗೆ ಡಿಕಾಂಪೋಸಿಷನ್ ಅಂತ ಹೇಳಿದ್ರೆ ಡಿಕಾಂಪೋಸಿಷನ್ ಇಸ್ ನಥಿಂಗ್ ಬಟ್ ವಾಟ್? ಡಿಕಾಂಪೋಸಿಷನ್ ಆಫ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಬ್ಯಾಕ್ ಟು ದ ಎನ್ವಿರಾನ್ಮೆಂಟ್. ನಮ್ಮ ಪರಿಸರಕ್ಕೆ ಆ ಆರ್ಗ್ಯಾನಿಕ್ ಮ್ಯಾಟರ್ ಮತ್ತೆ ತಲುಪ್ತಾ ಇದೆ ಡಿಕಾಂಪೋಸಿಷನ್ ಅನ್ನೋ ಪ್ರಕ್ರಿಯೆ ಮೂಲಕ. ಹೌದಾ? ಎನರ್ಜಿ ಫ್ಲೋ ಅಂತ ಹೇಳಿದ್ರೆ ಸಸ್ಟೇನ್ಡ್ ಫ್ಲೋ ಆಫ್ ಎನರ್ಜಿ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಅಂತ ಹೇಳಿದ್ರೆ, ಅಥವಾ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇದೆ. ಹೇಗಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಎಕೋಸಿಸ್ಟಮ್ನಲ್ಲಿ, ಆ ಎನ್ವಿರಾನ್ಮೆಂಟ್ನಲ್ಲಿ ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅನ್ನೋದು ಯಾವುದೇ ಒಂದು ಜೀವಿ ಸತ್ತ ನಂತರ ಆ ಡಿಕಾಂಪೋಸಿಷನ್ ಆಗಿ, ಆ ಡಿಕಾಂಪೋಸಿಷನ್ ಅಂದರೆ ಆ ಜೀವಿಯಲ್ಲಿದ್ದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳೇನಿದೆ ಅದೆಲ್ಲ ಮತ್ತೆ ನಿಧಾನವಾಗಿ ಆ ಎನ್ವಿರಾನ್ಮೆಂಟ್ನ ಒಳಗಡೆ ಸೇರಿಕೊಳ್ಳುತ್ತೆ. ಮತ್ತೆ ಅದು ಸೈಕ್ಲಿಕ್ ವೇನಲ್ಲಿ ಮತ್ತೆ ಅದು ಜೀವಿಗಳಿಗೆ ಮತ್ತೆ ತಲುಪುತ್ತೆ, ಮತ್ತೆ ಬರುತ್ತೆ, ಮತ್ತೆ ತಲುಪುತ್ತೆ, ಮತ್ತೆ ಬರುತ್ತೆ. ಈ ರೀತಿಯಾಗಿ ಆ ನ್ಯೂಟ್ರಿಯೆಂಟ್ಸ್ಗಳು ಎನ್ವಿರಾನ್ಮೆಂಟಿಂದ ಬರ್ತಾ ಇದೆ, ಮತ್ತೆ ಅದೇ ಎನ್ವಿರಾನ್ಮೆಂಟ್ಗೆ ತಲುಪ್ತಾ ಇದೆ. ಸರಿನಾ? ಈ ಆಸ್ಪೆಕ್ಟ್ಸ್ಗಳೇನಿದೆ ಇವುಗಳ ಬಗ್ಗೆ ಇನ್ನಷ್ಟು ನಿಧಾನವಾಗಿ ತಿಳ್ಕೊಳ್ತಾ ಹೋಗೋಣ ವಿವರವಾಗಿ. ಕನ್ಫ್ಯೂಸ್ ಆದರೆ ನನಗೆ ಹೇಳಬೇಕು.
ಈಗ ಒಂದು ಎಕೋಸಿಸ್ಟಮ್ನಲ್ಲಿ ಇದೆಲ್ಲ ಅಂಶಗಳು ನಡೀತಾ ಇದೆ, ಪ್ರೊಡಕ್ಟಿವಿಟಿ ಆಗ್ತಾ ಇದೆ, ಎನರ್ಜಿ ಫ್ಲೋ ಆಗ್ತಾ ಇದೆ, ಡಿಕಾಂಪೋಸಿಷನ್ ಆಗ್ತಾ ಇದೆ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆಯಾಗಿ ನಾವು ಪಾಂಡ್ ಎಕೋಸಿಸ್ಟಮ್ನ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಪಾಂಡ್ ಎಕೋಸಿಸ್ಟಮ್ನ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಚಿತ್ರದ ಮೂಲಕ ತೋರಿಸ್ಬಿಡ್ತೀನಿ, ಅದಾದಮೇಲೆ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೋದು. ಒಂದೇ ಒಂದು ನಿಮಿಷ. ಈಗ ಒಂದು ಪಾಂಡ್ ಎಕೋಸಿಸ್ಟಮ್ ಇದೆ ಅಂತ ಹೇಳಿ ನೀವು ಭಾವಿಸಪ್ಪ, ಹೌದಾ? ಈಗ ಪಾಂಡ್ ಎಕೋಸಿಸ್ಟಮ್ನಲ್ಲಿ ಏನೆಲ್ಲ ನೀವು ಗಮನಿಸಬಹುದು, ಅಲ್ಲಿಯೂ ಕೂಡ ಪ್ರೊಡಕ್ಟಿವಿಟಿನ ಪ್ರಮೋಟ್ ಮಾಡಲಿಕ್ಕೆ, ಆಹಾರ ಉತ್ಪಾದನೆ ಅಥವಾ ಬಯೋಮಾಸನ್ನು ಉತ್ಪಾದನೆ ಮಾಡಲಿಕ್ಕೆ ಅಲ್ಲಿ ಪ್ರೊಡ್ಯೂಸರ್ಸ್ಗಳು ಇರ್ತಾರೆ. ನೀವು ಇದನ್ನೆಲ್ಲ ಈ ಪದಗಳನ್ನು ನೀವು ಹಿಂದಿನ ಕ್ಲಾಸ್ನಲ್ಲಿ ನಿಮ್ಮ ಲೋವರ್ ಗ್ರೇಡ್ಸ್ನಲ್ಲೂ ಕೂಡ ನೀವು ಕಲ್ತ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ, ಹೌದಲ್ವಾ? ಸೊ ಈ ಪ್ರೊಡ್ಯೂಸರ್ಸ್ಗಳು ಯಾರ್ಯಾರು? ಆ ಪ್ರೊಡ್ಯೂಸರ್ಸ್ಗಳು ಆ ಪಾಂಡ್ನಲ್ಲಿರುವಂಥ ಸಣ್ಣದಾದ ಫೈಟೋ ಪ್ಲಾಂಕಟಾನ್ಸ್ ಆಗಿರಬಹುದು, ಅಥವಾ ಆ ಪಾಂಡ್ನ ದಡದಲ್ಲಿ ಮಾರ್ಜಿನ್ಸಲ್ಲಿ ಇರುವಂಥ ಗಿಡಗಳಾಗಿರಬಹುದು, ಅಥವಾ ಫ್ಲೋಟಿಂಗ್ ಅಕ್ವಾಟಿಕ್ ಪ್ಲಾಂಟ್ಸ್ಗಳಾಗಿರ್ಬೋದು. ಇದೆಲ್ಲದೂ ಕೂಡ ಆ ಪಾಂಡ್ನಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದೆ, ಹೌದಾ? ಹೀಗೆ ಆಹಾರ ಉತ್ಪಾದನೆ ಆದ ನಂತರ ಆ ಪ್ರೊಡ್ಯೂಸರ್ಸ್ಗಳಿಂದ ಉತ್ಪಾದನೆ ಆದಂಥ ಆಹಾರವನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ನಮಗಲ್ಲಿ ಮತ್ತೆ ಕನ್ಸ್ಯೂಮರ್ಸ್ಗಳು ಸಿಗುತ್ತಾರೆ. ಸಣ್ಣದಾದ ಝೂ ಪ್ಲಾಂಕಟಾನ್ಸ್ಗಳಾಗಿರಬಹುದು, ಹೌದಾ, ಸಣ್ಣ ಕೀಟಗಳಾಗಿರ್ಬೋದು. ಇದೆಲ್ಲ ಈ ಪ್ರೊಡ್ಯೂಸರ್ಸ್ಗಳಿಂದ ಉತ್ಪಾದನೆ ಆದಂಥ ಆಹಾರವನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ನಮಗೆ ಕನ್ಸ್ಯೂಮರ್ಸ್ಗಳು ಸಿಗುತ್ತಾರೆ. ಅಂದರೆ ಪ್ರೈಮರಿ ಕನ್ಸ್ಯೂಮರ್ಸು ಸ್ಪೆಸಿಫಿಕ್ ಆಗಿ ಇವೆಲ್ಲ ಸಣ್ಣದಾದ ಜೀವಿಗಳು. ಹಾಗೆ ಈ ಸಣ್ಣದಾದ ಜೀವಿಗಳನ್ನೆಲ್ಲ ತಿಂದು ಬದುಕಲಿಕ್ಕೆ ಮತ್ತೆ ನಮಗೆ ದೊಡ್ಡದಾದ ಮೀನುಗಳಲ್ಲಿ ಕಾಣಿಸುತ್ತವೆ. ಈ ಮೀನುಗಳನ್ನು ನಾವೀಗ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳಾಗಿ ಗುರುತಿಸಬಹುದು. ಹಾಗೆ ಈ ಮೀನುಗಳು ಅಥವಾ ಸಸ್ಯಗಳು ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಸತ್ತೋಯ್ತು ಅಂತ ಹೇಳಿದ್ರೆ ಆ ಸತ್ತೋದಂಥ ಆರ್ಗ್ಯಾನಿಸಮ್ಸ್ಗಳನ್ನು ಡಿಕಾಂಪೋಸ್ ಮಾಡಲಿಕ್ಕೆ ನಮಗಲ್ಲಿ ಡಿಕಾಂಪೋಸರ್ಸ್ಗಳು ಕೂಡ ಇರ್ತವೆ. ನೀವು ಇಲ್ಲಿ ಏನು ಗಮನಿಸಬೇಕು, ಇಲ್ಲಿ ಆಹಾರ ಅನ್ನೋದು ಇಲ್ಲಿ ಉತ್ಪಾದನೆ ಆಯಿತು, ಹೌದಾ? ಒಂದು ಅರ್ಥದಲ್ಲಿ ಎನರ್ಜಿ ಇಲ್ಲಿ ಉತ್ಪಾದನೆ ಆಗಿದೆ ಅಂತ ಹೇಳಿ ನೀವು ಭಾವಿಸಬೇಕು. ಹೀಗೆ ಉತ್ಪಾದನೆ ಆದಂಥ ಆಹಾರ ಅಥವಾ ಎನರ್ಜಿ ಏನಿದೆ ಈಗ ಪ್ರೊಡ್ಯೂಸರ್ಸಿಂದ ಮೊದಲು ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಹೋಯಿತು, ಒಂದಷ್ಟು ಪ್ರಮಾಣ ಕನ್ಸ್ಯೂಮರ್ಸಿಗೆ ಹೋಯಿತು. ಮತ್ತು ಈ ಪ್ರೈಮರಿ ಕನ್ಸ್ಯೂಮರ್ಸಿಂದ ಎನರ್ಜಿ ಅನ್ನೋದು ಮತ್ತೆ ಸೆಕೆಂಡರಿ ಕನ್ಸ್ಯೂಮರ್ಸಿಗೆ ಹೋಯಿತು, ಹೌದಾ? ಹಾಗೆ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಎನರ್ಜಿ ಫ್ಲೋ ಆಗಿದ್ದನ್ನು ನೀವು ಗಮನಿಸಬೇಕು. ಈಗ ಆರ್ಗ್ಯಾನಿಸಮ್ಸ್ಗಳು ಸತ್ತೋದ ನಂತರ ಈ ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಏನಿದೆ ಇದೆಲ್ಲ ಆ ಆರ್ಗ್ಯಾನಿಸಮ್ಸ್ಗಳನ್ನು ಡಿಕಾಂಪೋಸ್ ಮಾಡುತ್ತವೆ. ಆ ಡಿಕಾಂಪೋಸಿಷನ್ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಆ ಆರ್ಗ್ಯಾನಿಕ್ ಮಟೀರಿಯಲ್ನಲ್ಲಿ ಇದ್ದಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಿಧಾನವಾಗಿ ಆ ಮಣ್ಣಿನ ಒಳಗಡೆ ಸೇರಿಕೊಂಡು ಮತ್ತೆ ಇದೇ ಪ್ಲಾಂಟ್ಸ್ಗಳಿಗೆ ಆಹಾರವಾಗಿ ಹೋಗ್ತಾ ಇದೆ, ಹೌದಲ್ವಾ? ಈಗ ಈ ಪ್ಲಾಂಟ್ಸ್ಗಳು ಆ ಬಾಟಮ್ನಲ್ಲಿ, ಆ ಪಾಂಡ್ನ ಬಾಟಮ್ನಲ್ಲಿರುವಂಥ ಪ್ಲಾಂಟ್ಸ್ಗಳೇನಿದೆ ಆ ಬಾಟಮ್ನಲ್ಲಿರುವಂಥ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ಗಳನ್ನು ಮತ್ತೆ ಅಬ್ಸಾರ್ವ್ ಮಾಡಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡುತ್ತವೆ. ಅರ್ಥ ಆಗ್ತಿದೆಯಾ? ಹೀಗೆ ಒಂದು ಎಕೋಸಿಸ್ಟಮ್ ಅನ್ನೋದು ಸೆಲ್ಫ್ ಸಸ್ಟೈನಬಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಸರಿನಾ? ಸೊ ಇದನ್ನೇ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ಥಿಯರಿನೂ ಇಲ್ಲಿ ಕೊಟ್ಟಿದ್ದೀನಿ, ನೀವು ಓದಬೇಕಾದ್ರೆ ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ. ಈಗ ಒಂದು ಪಾಂಡ್ ಎಕೋಸಿಸ್ಟಮ್ ಇದೆ ಅಂತ ಹೇಳಿದರೆ ಅಲ್ಲೂ ಕೂಡ ನಮಗೆ ಗೊತ್ತಿರೋ ಹಾಗೆ ಬೇರೆ ರೀತಿಯಾದ ಬಯೋಟಿಕ್ ಕಾಂಪೊನೆಂಟ್ಸ್ಗಳಿರುತ್ತೆ, ಹಾಗೆ ಎ ಬಯೋಟಿಕ್ ಕಾಂಪೊನೆಂಟ್ಸ್ಗಳಿರುತ್ತೆ. ಅಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಯಾವ್ಯಾವುದು? ಅಲ್ಲಿರುವಂಥ ಫೈಟೋ ಪ್ಲಾಂಕಟಾನ್ಸ್ ಆಗಿರ್ಬೋದು, ಅಥವಾ ಅಕ್ವಾಟಿಕ್ ಪ್ಲಾಂಟ್ಸ್ಗಳಾಗಿರ್ಬೋದು, ಝೂ ಪ್ಲಾಂಕಟಾನ್ಸ್ಗಳಾಗಿರ್ಬೋದು, ಫಿಶಸ್ಗಳಾಗಿ, ಇವೆಲ್ಲವೂ ಬಯೋಟಿಕ್ ಕಾಂಪೊನೆಂಟ್ಸ್ಗಳು, ಹೌದಾ? ಅದರಲ್ಲಿ ಮುಖ್ಯವಾಗಿ ಆಹಾರವನ್ನು ಸೂರ್ಯನ ಬೆಳಕಿನಿಂದ ಉತ್ಪಾದನೆ ಮಾಡ್ತಿರುವಂಥ ಪ್ರೊಡ್ಯೂಸರ್ಸ್ಗಳು ಯಾರ್ಯಾರಿದ್ದಾರೆ ಅಂತ ನಾವು ನೋಡೋದಾದರೆ ಫೈಟೋ ಪ್ಲಾಂಕಟಾನ್ಸ್ ಸ್ಪೆಸಿಫಿಕ್ ಆಗಿ, ಹೌದಾ? ಅಥವಾ ಪ್ಲಾಂಟ್ಸ್ಗಳು, ಫ್ಲೋಟಿಂಗ್ ಪ್ಲಾಂಟ್ಸ್ಗಳಾಗಿರ್ಬೋದು, ಅಥವಾ ಮಾರ್ಜಿನಲ್ ಪ್ಲಾಂಟ್ಸ್ಗಳಾಗಿರ್ಬೋದು, ಆಲ್ಗೆ ಆಗಿರಬಹುದು, ಅಕ್ವಾಟಿಕ್ ಪ್ಲಾಂಟ್ಸ್ಗಳು, ಇವೆಲ್ಲವುಗಳು ಕೂಡ ಅಲ್ಲಿ ಪ್ರೊಡ್ಯೂಸರ್ಸ್ಗಳ ರೀತಿ ಕೆಲಸ ಮಾಡ್ತಾ ಇದೆ. ಫೋಟೋಸಿಂಥಸಿಸ್ ನಡೆಸೋದ್ರ ಮೂಲಕ ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದೆ. ಹಾಗೆ ಇನ್ನುಳಿದಿರುವಂಥ ಸಣ್ಣದಾದ ಕೀಟಗಳಾಗಿರ್ಬೋದು, ಅಥವಾ ಝೂ ಪ್ಲಾಂಕಟಾನ್ಸ್ಗಳಾಗಿರ್ಬೋದು, ಈ ಫೈಟೋ ಪ್ಲಾಂಕಟಾನ್ಸ್ಗಳನ್ನು ತಿಂದು ಬದುಕುವಂಥ ಜೀವಿಗಳಾಗಿರಬಹುದು, ಇದೆಲ್ಲ ಅಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ಗಳಾಗಿ ಕೆಲಸ ಮಾಡ್ತಾ ಇದೆ, ಹೌದಪ್ಪ? ಹಾಗೆ ಅದಾದ ನಂತರ ಅಲ್ಲಿ ಸಣ್ಣದಾದ ಆ ಝೂ ಪ್ಲಾಂಕಟಾನ್ಸ್ಗಳು ಮತ್ತು ಇನ್ನಿತರ ಸಣ್ಣದಾದ ಕೀಟಗಳನ್ನು ತಿಂದು ಬದುಕಲಿಕ್ಕೆ ಸಣ್ಣದಾದ ಫಿಶಸ್ಗಳು ಇರೋದನ್ನು ನಾವು ಗಮನಿಸ್ಬೋದು, ಹೌದಾ? ಅಥವಾ ನೀವು ಅದನ್ನೇ ದೊಡ್ಡ ಫಿಶ್ ಅಂತನಾದರೂ ನೀವು ಭಾವಿಸಿ. ಹೀಗೆ ಪ್ರೈಮರಿ ಕನ್ಸ್ಯೂಮರ್ಸ್ನ ತಿಂದು ಬದುಕಲಿಕ್ಕೆ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳು ಕೂಡ ಅಲ್ಲಿದ್ದಾರೆ. ಹಾಗೆ ಆ ಜೀವಿಗಳೇನಾದರೂ ಸತ್ತೋಯ್ತು ಅಂತ ಹೇಳಿದ್ರೆ ಅಟ್ ದ ಬಾಟಮ್ ಆಫ್ ಪಾಂಡ್ ಯೂಶ್ವಲಿ ಆ ಮಣ್ಣಿನ ಆ ಲೇಯರ್ ಏನಿದೆಯಲ್ಲ ಅಲ್ಲಿ ನಮಗೆ ಈ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಫ್ಲಾಜೆಲ್ಲೇಟ್ಸ್ ಆಗಿರ್ಬೋದು, ಇದೆಲ್ಲವೂ ಈ ಎಲ್ಲ ಜೀವಿಗಳು ಅಲ್ಲಿ ಆ ಬಾಟಮ್ನಲ್ಲಿ ಇರೋದನ್ನು ನಾವು ಗಮನಿಸ್ಬೋದು. ಇವು ಏನು ಮಾಡುತ್ತವೆ, ಸತ್ತಂತಹ ಆ ಜೀವಿಗಳನ್ನು, ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಆ ಸತ್ತಂಥ ಜೀವಿಗಳನ್ನು ನಿಧಾನವಾಗಿ ಡಿಕಂಪೋಸ್ ಮಾಡಿ ಆ ನ್ಯೂಟ್ರಿಯೆಂಟ್ಸ್ಗಳನ್ನು ಆ ಮಣ್ಣಿನ ಒಳಗಡೆಗೆ ರಿಲೀಸ್ ಮಾಡಿಬಿಡುತ್ತವೆ, ಹೌದಾ? ರಿಲೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಅಗೈನ್ ಟೇಕನ್ ಅಪ್ ಬ್ಯಾಕ್ ಫಾರ್ ರೀಯೂಸ್ ಬೈ ಆಟೋಟ್ರೋಪ್ಸ್ ಅಥವಾ ಪ್ಲಾಂಟ್ಸ್ಗಳು. ಈ ರೀತಿಯಾಗಿ ಈ ಸೈಕಲ್ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಹೌದಾ? ಹೀಗೆ
ಎಲ್ಲ ಎಕೋಸಿಸ್ಟಮ್ಸ್ಗಳಲ್ಲೂ ಕೂಡ ಪ್ರೊಡ್ಯೂಸರ್ಸ್ಗಳಿರ್ತಾರೆ. ಪ್ರೊಡ್ಯೂಸರ್ಸ್ ಆದ ನಂತರ ಕನ್ಸ್ಯೂಮರ್ಸ್ಗಳು ಬರ್ತಾರೆ. ಆ ಕನ್ಸ್ಯೂಮರ್ಸ್ ಅಂದರೆ ಪ್ರೊಡ್ಯೂಸರ್ಸ್ನ ಮೇಲೆ ಡಿಪೆಂಡ್ ಆಗಿರುವಂಥ ಕನ್ಸ್ಯೂಮರ್ಸ್ಗಳಿರ್ತಾರೆ. ಈ ಕನ್ಸ್ಯೂಮರ್ಸ್ಗಳಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಾದ ವಿಧಗಳನ್ನು ನಾವು ಗುರುತಿಸ್ಬೋದು. ಪ್ರೈಮರಿ ಕನ್ಸ್ಯೂಮರ್ಸ್ ಅಂಥೇಳಿ, ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂಥೇಳಿ, ಟರ್ಷರಿ ಕನ್ಸ್ಯೂಮರ್ಸ್ ಅಥವಾ ಕ್ವಾಟರ್ನರಿ ಕನ್ಸ್ಯೂಮರ್ಸ್, ಈ ರೀತಿಯಾಗಿ ನಾವು ಕಲಿತಾ ಹೋಗೋಣ. ಮುಂದೆ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಳ್ಬೇಡಿ, ಸರಿನಾ? ರೈಟ್. ಈಗ ನಾವು ಪ್ರೊಡಕ್ಟಿವಿಟಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಪ್ರೊಡಕ್ಟಿವಿಟಿಯನ್ನು ನಾವಿಲ್ಲಿ ಬಯೋಮಾಸ್ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಇಲ್ಲಿ ಬಯೋಮಾಸ್ ಅಂತ ಹೇಳಿದ್ರೆ ಏನು? ಬಯೋಮಾಸ್ ಇಸ್ ನಥಿಂಗ್ ಬಟ್ ದ ಆರ್ಗ್ಯಾನಿಕ್ ಮಟೀರಿಯಲ್ ದಟ್ ಈಸ್ ಸಿಂಥಸೈಸ್ಡ್. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಓಕೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಡೀ ಪರಿಸರದಲ್ಲಿ, ನಮ್ಮ ಪ್ರಕೃತಿಗೆ, ನಮ್ಮ ಪರಿಸರ ಸಸ್ಟೇನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರುವಂಥ ಆಟೋಟ್ರೋಪ್ಸ್ಗಳು ಆಹಾರವನ್ನು ಸಿಂಥಸೈಸ್ ಮಾಡಬೇಕು, ಪ್ರೊಡ್ಯೂಸರ್ಸ್ಗಳು ಆಹಾರವನ್ನು ಸಿಂಥಸೈಸ್ ಮಾಡಬೇಕು. ಹೌದಾ? ಹೀಗೆ ಪ್ರೊಡ್ಯೂಸರ್ಸ್ಗಳು ಆಹಾರವನ್ನು ಸಿಂಥಸೈಸ್ ಮಾಡಬೇಕು ಅಂತ ಹೇಳಿದ್ರೆ ಅವುಗಳಿಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ. ಸನ್ಲೈಟ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಎನರ್ಜಿ ಅಂದರೆ ಆಟೋಟ್ರೋಪ್ಸ್ಗಳಿಗೆ. ಹೌದಾ? ಸೊ ಹಾಗೆ ಈ ಸನ್ಲೈಟನ್ನು ಈ ಆಟೋಟ್ರೋಪ್ಸ್ಗಳು ಏನು ಮಾಡ್ತವೆ? ಆ ಲೈಟ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡಿ ನಂತರ ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಸ್ಗಳು, ಈ ರೀತಿಯಾಗಿ ನ್ಯೂಟ್ರಿಯೆಂಟ್ಸ್ಗಳನ್ನು ಅದು ಫಾರ್ಮ್ ಮಾಡ್ತೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಫೋಟೋಸಿಂಥಸಿಸ್ನಲ್ಲಿ ಆಹಾರ ಉತ್ಪಾದನೆ ಆಗ್ತಾಯಿದೆ, ಕಾರ್ಬೋಹೈಡ್ರೇಟ್ ಉತ್ಪಾದನೆ ಆಗ್ತಾಯಿದೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಹೌದಲ್ವಾ? ರೈಟ್. ಹೀಗೆ ಉತ್ಪಾದನೆ ಆದಂಥ ಆ ಎಲ್ಲ ಕಾರ್ಬೋಹೈಡ್ರೇಟ್ಸ್ಗಳು, ಪ್ರೋಟೀನ್ಸ್ಗಳು, ನ್ಯೂಕ್ಲಿಕ್ ಮೆಟೀರಿಯಲ್ಸ್ಗಳು ಎಲ್ಲ ಒಟ್ಟಾರೆಯಾಗಿ ಆ ಜೀವಿಯನ್ನು ಬೆಳೆಸ್ತಾ ಹೋಗುತ್ತವೆ. ಹೌದಲ್ವಾ? ಸೊ ಆ ಎಲ್ಲ ಕಾಂಪೊನೆಂಟನ್ನು ಒಟ್ಟಾರೆಯಾಗಿ ನಾವು ಬಯೋಮಾಸ್ ಅಂತ ಹೇಳಿ ಕರಿತೇವೆ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಈಗ ಬಯೋಮಾಸ್ ಇಸ್ ನಥಿಂಗ್ ಬಟ್ ವಾಟ್? ಬಯೋಮಾಸ್ ಇಸ್ ದ ಮಾಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಆನ್ ಏರಿಯಾ. ಮಾಸ್ ಅಥವಾ ನೀವು ಒಟ್ಟು ತೂಕ ಅಥವಾ ಗಾತ್ರ ಅಂಥೇಳಿ ನೀವು ಕರಿಬಹುದು. ಹೌದಾ? ಈಗ ಒಂದು ಇಡೀ ಕ್ರಾಪ್ನ ಬಯೋಮಾಸ್ ಬೇರೆಯದ್ದಾಗಿರಬಹುದು, ಅಥವಾ ಒಂದು ಎಲೆಯ ಬಯೋಮಾಸ್ ಬೇರೆ ಆಗಿರಬಹುದು, ಹಾಗೆ ಅಕ್ವಾಟಿಕ್ ಬಯೋಮಾಸ್ ಬೇರೆ ಆಗಿರ್ಬೋದು, ಆಲ್ಗಲ್ ಬಯೋಮಾಸ್ ಬೇರೆ ಬೇರೆ ರೀತಿಯಾಗಿರ್ಬೋದು. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಬಯೋಮಾಸನ್ನು ನಾವು ಹೇಗೆ ಎಣಿಸ್ತೀವಿ, ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸರಿನಾ? ಈಗ ಸೂರ್ಯನ ಬೆಳಕಿನಿಂದ ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದೆಯಲ್ಲ ಈ ಪ್ರೊಡ್ಯೂಸರ್ಸ್ಗಳು, ಹೀಗೆ ಉತ್ಪಾದನೆಯಾದಂತಹ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ, ಈ ಬಯೋಮಾಸ್ ಏನಿದೆ, ಇದನ್ನು ನಾವೀಗ ಇಲ್ಲಿ ಪ್ರೈಮರಿ ಪ್ರೊಡಕ್ಷನ್ ಅಂತ ಹೇಳಿ ಕರಿತಾ ಇದ್ದೇವೆ. ಹೌದಾ? ಪ್ರೈಮರಿ ಪ್ರೊಡಕ್ಟ್ ಅಂತ ಹೇಳಿ ಕರಿತಿದ್ದೇವೆ. ದ ಪ್ರೋಸೆಸ್ ಇನ್ ವಿಚ್ ದ ಪ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಫೋಟೋಸಿಂಥಸಿಸ್ ಈಸ್ ಹ್ಯಾಪ್ನಿಂಗ್. ಸೂರ್ಯನ ಬೆಳಕಿನಿಂದ ಆಹಾರ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಪ್ರೈಮರಿ ಪ್ರೊಡಕ್ಷನ್ ಅಂತ ಹೇಳಿ ಗುರುತಿಸ್ತೇವೆ. ಹೀಗೆ ಈ ಪ್ರೊಡ್ಯೂಸ್ ಆದಂಥ ಈ ಬಯೋಮಾಸನ್ನು ನಾವು ಸಾಮಾನ್ಯವಾಗಿ ಗ್ರಾಮ್ಸ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಕಿಲೋ ಕ್ಯಾಲರಿ ಪರ್ ಮೀಟರ್ ಸ್ಕ್ವೇರ್, ಈ ಯೂನಿಟ್ಸ್ಗಳಲ್ಲಿ ನಾವು ಮೆಜರ್ ಮಾಡ್ತೇವೆ. ಇಟ್ ಈಸ್ ಯೂಶುವಲಿ ಮೆಜರ್ಡ್ ಇನ್ ಗ್ರಾಮ್ಸ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಕಿಲೋ ಕ್ಯಾಲರಿ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿ ನಾವು ಗುರುತಿಸ್ಬೋದು. ಹಾಗೆ ದ ರೇಟ್ ಆಫ್ ಪ್ರೊಡಕ್ಷನ್ ನೋಡಿ, ದ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಬಯೋಮಾಸ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ, ಈಗ ರೇಟ್ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ನೋಡಿ, ಒಂದಿಷ್ಟು ಅವಧಿನಲ್ಲಿ ಇಂತಿಷ್ಟು ಟೈಮ್ನಲ್ಲಿ ಎಷ್ಟು ಬಯೋಮಾಸ್ ಸಿಂಥಸೈಸ್ ಆಗಿದೆ, ಎಷ್ಟು ಬಯೋಮಾಸ್ ಉತ್ಪಾದನೆ ಆಗಿದೆ ಅನ್ನೋದನ್ನು ನಾವು ಮೆಜರ್ ಮಾಡ್ತೀವಲ್ಲ, ಅದನ್ನೇ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಈಗ ಒಂದು ಸಸ್ಯ ಇದೆ, ಒಂದು ಸಸ್ಯ 1 ವರ್ಷ ಅವಧಿನಲ್ಲಿ ಎಷ್ಟು ಬಯೋಮಾಸನ್ನು ಉತ್ಪಾದನೆ ಮಾಡ್ತು, ದ ರೇಟ್ ಆಫ್ ಬಯೋಮಾಸ್. ಹೌದಾ? ಎಷ್ಟು ಬಯೋಮಾಸನ್ನು ಉತ್ಪಾದನೆ ಮಾಡ್ತು ಅಂತ ಹೇಳಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಇದನ್ನೇ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಆಲ್ವೇಸ್ ಈಗ ಬಯೋಮಾಸ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸಸ್ಯ ಬೆಳೀತಾ ಇದೆ, ದಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದೇ ದಿನಕ್ಕೆ ದಪ್ಪ ಆಗುತ್ತಾ? ಇಲ್ಲ. ವಿತ್ ರೆಸ್ಪೆಕ್ಟ್ ಟು ಟೈಮ್ ನಿಧಾನವಾಗಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಸೊ ಆ ಬಯೋಮಾಸ್ನ ಚೇಂಜ್ ಏನಿದೆಯಲ್ಲ, ಆ ಬೆಳವಣಿಗೆ ಏನಿದೆಯಲ್ಲ, ಆ ಬೆಳವಣಿಗೆ ಅನ್ನೋದು ಈಗ ಟೈಮ್ಗೆ ಡೈರೆಕ್ಟಾಗಿ ಪ್ರೊಪೋರ್ಷನಲ್ ಆಗಿದೆ. ಸೊ ಚೇಂಜ್ ಇನ್ ಬಯೋಮಾಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಚೇಂಜ್ ಇನ್ ಟೈಮ್. ಸಮಯಕ್ಕೆ ತಕ್ಕಂತೆ, ಸಮಯ ಕಳೆದಂತೆ ಬಯೋಮಾಸ್ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಅದನ್ನು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಅದನ್ನು ಈಗ ಹೇಗೆ ಮೆಜರ್ ಮಾಡ್ತೇವೆ? ಇನ್ ಅದರ್ ವರ್ಡ್ಸ್, ದ ಅಮೌಂಟ್ ಆಫ್ ಬಯೋಮಾಸ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಏರಿಯಾ ಓವರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಒಂದಿಷ್ಟು ಅವಧಿನಲ್ಲಿ ಎಷ್ಟು ಬಯೋಮಾಸ್ ಸಿಂಥಸೈಸ್ ಆಗಿದೆ ಅನ್ನೋದನ್ನೇ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಈಗ ಅದನ್ನು ನಾವು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೇವೆ? ಸಾಮಾನ್ಯವಾಗಿ ಬಯೋಮಾಸನ್ನು ನಾವು ತೂಕ ಅಥವಾ ಎನರ್ಜಿ ಅನ್ನೋದು ಈ ಗ್ರಾಮ್ಸ್ ಅನ್ನೋ ಈ ಒಂದು ಯೂನಿಟನ್ನು ಬಳಸ್ಕೊಂಡು ನಾವು ಮೆಜರ್ ಮಾಡ್ತೀವಿ ಅಂತ ತಿಳ್ಕೊಂಡಲ್ವಾ? ಈಗ ಅದೇ ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ನಾವು ಗ್ರಾಮ್ಸ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೀವಿ. ಇಲ್ಲಿ
1 ವರ್ಷ ಆಗಿದ್ರೆ 1 ವರ್ಷ, 2 ವರ್ಷ ಆಗಿದ್ರೆ 2 ವರ್ಷ, ಈ ರೀತಿಯಾಗಿ. ಅಂದರೆ 1 ವರ್ಷದ ಅವಧಿನಲ್ಲಿ ಎಷ್ಟು ಪ್ರೊಡಕ್ಟಿವಿಟಿ ಆಗಿದೆ, ಅಥವಾ 2 ವರ್ಷದ ಅವಧಿನಲ್ಲಿ ಎಷ್ಟು ಪ್ರೊಡಕ್ಟಿವಿಟಿ ಆಗಿದೆ, ಅಥವಾ ಕಿಲೋ ಕ್ಯಾಲರಿ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಅಂಥೇಳಿ 1 ವರ್ಷ ಅಥವಾ 2 ವರ್ಷ, ನೀವು ಈ ರೀತಿಯಾಗಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಂತಿಷ್ಟು ಅವಧಿನಲ್ಲಿ ಎಷ್ಟು ಬಯೋಮಾಸ್ ಪ್ರೊಡ್ಯೂಸ್ ಆಗಿದೆ ಅನ್ನೋದನ್ನು ನಾವು ಏನು ಐಡೆಂಟಿಫೈ ಮಾಡ್ತಿದ್ವೋ, ಏನು ಮೆಷರ್ ಮಾಡ್ತಿದ್ವಲ್ಲ, ಅದನ್ನು ಯೂಶ್ವಲಿ ಈ ಯೂನಿಟ್ಸ್ಗಳನ್ನು ಬಳಸ್ಕೊಂಡು ನಾವು ಮೆಷರ್ ಮಾಡ್ತೀವಿ. ಸರಿನಾ? ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಸೂರ್ಯನ ಬೆಳಕಿನಿಂದ ನಾವು ಆಹಾರವನ್ನು, ಎಷ್ಟು ಆಹಾರ ಅನ್ನೋದು ಸಿಂಥಸೈಸ್ ಆಗಿದೆ. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಪ್ರೊಡ್ಯೂಸರ್ಸ್ಗಳು ಎಷ್ಟು ಆಹಾರವನ್ನು ಸಿಂಥಸೈಸ್ ಮಾಡಿಕೊಂಡಿದ್ದಾವೆ ಸೂರ್ಯನ ಬೆಳಕನ್ನು ಬಳಸ್ಕೊಂಡು ಅನ್ನೋದನ್ನೇ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ. ಪ್ರೈಮರಿ ಮೊದಲು ಅದೇ ಪ್ರೊಡ್ಯೂಸ್ ಆಗ್ತಿರೋದು. ಹೌದಾ? ರೈಟ್. ಹೀಗೆ ಈ ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ಆಧಾರವಾಗಿಟ್ಕೊಂಡು ನಾವು ಪ್ರೊಡಕ್ಟಿವಿಟಿಯನ್ನು ಬೇರೆ 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 ಎಕೋಸಿಸ್ಟಮ್ನಲ್ಲಿ ಕಂಪೇರ್ ಮಾಡಬಹುದು. ಈ ಎಕೋಸಿಸ್ಟಮ್ನಲ್ಲಿ ಎಷ್ಟು ಪ್ರೊಡಕ್ಟಿವಿಟಿ ಅನ್ನೋದು ಆಗ್ತಾ ಇದೆ, ಈ ಎಕೋಸಿಸ್ಟಮ್ನಲ್ಲಿ ಎಷ್ಟು ಮಟ್ಟದಲ್ಲಿ ಪ್ರೊಡಕ್ಟಿವಿಟಿ ಅನ್ನೋದು ಕಾಣಿಸ್ತಾ ಇದೆ. ಹಾಗೆ ಬೇರೆ ಬೇರೆ ಲೆವೆಲ್ನಲ್ಲಿ, ಈಗ ಪ್ರೊಡ್ಯೂಸರ್ಸ್ ಲೆವೆಲ್ನಲ್ಲಿ ಇಷ್ಟು ಪ್ರೊಡಕ್ಟಿವಿಟಿ ಆಗಿದೆ, ಕನ್ಸ್ಯೂಮರ್ಸ್ ಲೆವೆಲ್ನಲ್ಲಿ ಎಷ್ಟು ಪ್ರೊಡಕ್ಟಿವಿಟಿ ಆಗ್ತಾ ಇದೆ, ಅಲ್ಲಿ ಎಷ್ಟು ಪ್ರೊಡಕ್ಟಿವಿಟಿ ಅನ್ನೋದು ಉಳ್ಕೊಳ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು, ಹಾಗೆ ಕಂಪೇರ್ ಮಾಡಬಹುದು ಕೂಡ. ಓಕೆನಾ? ಅರ್ಥ ಆಗ್ತಿದೆ ಅಂತ ಹೇಳಿ ಭಾವಿಸ್ತೀನಿ. ಈಗ ಇದೇ ಪ್ರೊಡಕ್ಟಿವಿಟಿನಲ್ಲಿ ನಾವು 2 ವಿಧಗಳನ್ನು ನಾವು ಗುರುತಿಸಬಹುದು. ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ನಾವು 2 ಗುಂಪುಗಳಾಗಿ ವಿಂಗಡಿಸಿದ್ದೀವಿ. ಒಂದು GPP ಅಥವಾ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಹಾಗೆ ಇನ್ನೊಂದು NPP, ತುಂಬ ಸರಳ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸರಿನಾ? ಈಗ ಗ್ರಾಸ್ಗೆ ಮತ್ತು ನೆಟ್ಗೆ ಇರುವಂಥ ವ್ಯತ್ಯಾಸ ಏನು? ತುಂಬ ಸರಳವಾಗಿ, ಈಗ ನೀವು ಇತ್ತೀಚೆಗಂತೂ ನೀವು ನಮ್ಮ ಇನ್ಕಮ್ ಟ್ಯಾಕ್ಸ್ ರೇಟ್ ಅಷ್ಟು ಇದಾಯಿತು, ಇದಿಷ್ಟ ಆಯಿತು ಅಂತ ಹೇಳಿ ನೀವು ಕೇಳಿರ್ತೀರಲ್ವಾ. ಅಂದರೆ 10 ಲಕ್ಷ ಸ್ಯಾಲರಿ ಇದ್ದವರಿಗೆ ಇಷ್ಟು ಇನ್ಕಮ್ ಟ್ಯಾಕ್ಸು, 20 ಲಕ್ಷ ಮೇಲಿದ್ದವರಿಗೆ ಇಷ್ಟು ಇನ್ಕಮ್ ಟ್ಯಾಕ್ಸು, ಈ ರೀತಿಯಾಗಿ. ಸರಿನಾ? ಅಲ್ಲಿ ಏನೋದು ಟ್ಯಾಕ್ಸ್ ಅನ್ನೋದು ಡಿಡಕ್ಷನ್ ನಾವು ಸರ್ಕಾರ ಕಟ್ಟಬೇಕಾಗಿರುವಂಥ ಒಂದು ಹಣ. ನನಗೆ ಒಂದಿಷ್ಟು ಅಮೌಂಟ್ 1 ಲಕ್ಷ ಸ್ಯಾಲರಿ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಆ 1 ಲಕ್ಷ ಸ್ಯಾಲರಿನಲ್ಲಿ ಈಗ 1 ಲಕ್ಷ ಸ್ಯಾಲರಿ ಏನಿದೆಯಲ್ಲ ಅದು ನನ್ನ ಗ್ರಾಸ್ ಸ್ಯಾಲರಿ. ನೀವು ಕಂಪೇರ್ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಯಾರಾದರೂ ಸ್ಯಾಲರಿ ಸ್ಲಿಪ್ ಏನಾದ್ರು ಇಟ್ಕೊಂಡಿದ್ರೆ ಅವ್ರದ್ದು ಎಷ್ಟು ಗ್ರಾಸ್ ಸ್ಯಾಲರಿ ಇದೆ, ಎಷ್ಟು ನೆಟ್ ಸ್ಯಾಲರಿ ಇದೆ ಅಂತ ಹೇಳಿ. ಈ 1 ಲಕ್ಷ ಗ್ರಾಸ್ ಸ್ಯಾಲರಿನಲ್ಲಿ ನಾನು ಸರ್ಕಾರಕ್ಕೆ ಒಂದು 5,000 ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಇನ್ನೊಂದು 3,500 PFಗೆ ಹೋಗುತ್ತೆ, ಇನ್ನೊಂದು 200 ರೂಪಾಯಿ ಏನಪ್ಪ ಪ್ರೊಫೆಷ್ನಲ್ ಟ್ಯಾಕ್ಸಿಗೆ ಹೋಗುತ್ತೆ. ಹೀಗೆ ಎಲ್ಲ ಕಡಿತಗಳೇನಿದೆ ಆ ಎಲ್ಲ ಡಿಡಕ್ಷನ್ಸ್ಗಳು ಆದಮೇಲೆ ನನ್ನ ಕೈಗೆ ಒಂದು 90,000 ದುಡ್ಡು ಬರ್ತಾ ಇದೆ. ಹೌದಾ? ಹೀಗೆ ಆ ಗ್ರಾಸ್ ಸ್ಯಾಲರಿಗೆ ಮತ್ತು ನಾನು ನನ್ನ ಕೈಗೆ ಬರ್ತಾ ಇರೋಂಥ ಸ್ಯಾಲರಿ ಏನಿದೆ ಅದಕ್ಕೆ ವ್ಯತ್ಯಾಸ ಇದೆಯಲ್ಲ, ಇಲ್ಲಿ ನನ್ನ ಕೈಗೆ ನಾನು ತೊಗೊಳ್ತಾ ಇರುವಂಥ ಈ ಸ್ಯಾಲರಿ ಏನಿದೆಯಲ್ಲ ಇದೇ ನೆಟ್ ಸ್ಯಾಲರಿ. ಈ ರೀತಿಯೇ ಸಸ್ಯಗಳು ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದೆ, ಒಂದಷ್ಟು ಬಯೋಮಾಸ್ ಉತ್ಪಾದನೆ ಆಗಿದೆ, ಅದನ್ನು ನಾವೀಗ ಗ್ರಾಸ್ ಪ್ರೊಡಕ್ಟಿವಿಟಿ ಅಂತ ಅಂದ್ಕೊಳ್ಳೋಣ. ಹಾಗೆ ಉತ್ಪಾದನೆ ಆದಂಥ ಆ ಆಹಾರದಲ್ಲಿ ಒಂದಷ್ಟು ಪ್ರಮಾಣವನ್ನು ಸಸ್ಯಗಳು ತಮ್ಮಷ್ಟಕ್ಕೆ ತಾವು ಬಳಸ್ಕೊಳ್ಳುತ್ತೆ, ಅವು ತಾವು ಬದುಕಬೇಕು, ಹೌದಲ್ವಾ? ಹಾಗೆ ಅವು ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ಬೇಕು. ಅದಾದ ನಂತರ ಎಷ್ಟು ಬಯೋಮಾಸ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಉಳ್ಕೊಂಡಿರುತ್ತೆ ಅದನ್ನು ನಾವು ನೆಟ್ ಪ್ರೊಡಕ್ಟಿವಿಟಿ ಅಂಥೇಳಿ ಕರಿತೇವೆ. ಹೌದಾ? ಗ್ರಾಸ್ ಸ್ಯಾಲರಿಗೆ, ನೆಟ್ ಸ್ಯಾಲರಿಗೆ, ಗ್ರಾಸ್ ಸ್ಯಾಲರಿ ನನಗೆ ಒಟ್ಟು ನನ್ನ ಕಂಪ್ನಿ ಕೊಡುವಂಥ ಸ್ಯಾಲ್ರಿ. ಹೌದಾ? ಇನ್ಕ್ಲೂಡಿಂಗ್ ಎಲ್ಲ ಟ್ಯಾಕ್ಸು ಅದು ಇದು ಎಲ್ಲ ಸೇರಿ. ನೆಟ್ ಸ್ಯಾಲ್ರಿ ಏನಿದೆ ಅದು ಎಲ್ಲ ಡಿಡಕ್ಷನ್ಸ್ ಆಗಿ ಎಷ್ಟು ನನ್ನ ಕೈಗೆ ಬರುತ್ತೆ ಅದು ನನ್ನ ನೆಟ್ ಸ್ಯಾಲ್ರಿ. ಹೀಗೆ ಇಲ್ಲಿ ನಮ್ಮ ಎಕೋಸಿಸ್ಟಮ್ನ ವಿಚಾರಕ್ಕೆ ಬಂದಾಗ ಜೀವಿಗಳು ಯಾವುದೇ ಜೀವಿ ಆಗಲಿ, ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿದೆ ಅಂತ ನಾವು ತಿಳ್ಕೊಂಡಿದ್ವಲ್ವಾ. ಈಗ ಉತ್ಪಾದನೆ ಆದಂಥ ಈ ಸಸ್ಯಗಳಲ್ಲಿ ಉತ್ಪಾದನೆ ಅಂತ ಈ ಪ್ರಾಡಕ್ಟು ನೆಕ್ಸ್ಟ್ ಕನ್ಸ್ಯೂಮರ್ ಲೆವೆಲ್ಗೆ ಎಷ್ಟು ಉಳ್ಕೊಂಡಿದೆ ಅನ್ನೋದನ್ನೇ ನಾವು ನೆಟ್ ಪ್ರೊಡಕ್ಟಿವಿಟಿ ಅಂತ ಹೇಳಿ ನಾವು ಕಲ್ತಿದ್ವಿ. ಸರಿನಾ? ಸೊ ದ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, that is actually called as gross primary productivity, the total amount of biomass that is produced during photosynthesis. ಸರಿನಾ? ಹೀಗೆ ಉತ್ಪಾದನೆ ಆದಂಥ ಬಯೋಮಾಸನ್ನು ಅಥವಾ ಆ ಎನರ್ಜಿಯನ್ನು ಒಂದಷ್ಟು ಮಟ್ಟಕ್ಕೆ ಪ್ಲಾಂಟ್ಸ್ಗಳು ತಮ್ಮ ಉಪಯೋಗಕ್ಕೆ ಬಳಸ್ಕೊಳ್ಳುತ್ತವೆ. ಉದಾಹರಣೆಗೆ ರೆಸ್ಪಿರೇಷನ್ ಆಗಿರಬಹುದು. ಹೌದಾ? ಇಲ್ಲಿ ರೆಸ್ಪಿರೇಷನ್ನ ನಾವು 6 ಲೆಟರಿಂದ ಬಳಸ್ತಾ ಇದ್ದೀವಿ. ಸರಿನಾ? ಹೀಗೆ ಉಳ್ಕೊಂಡಿರುವಂಥ ಇಟ್ ಈಸ್ ದ ಆರ್ಗ್ಯಾನಿಕ್ ಮ್ಯಾಟರ್ ದಟ್ ಈಸ್ ಅವೈಲಬಲ್ ಫಾರ್ ದ ಕನ್ಸಂಪ್ಷನ್ ಬೈ ದ ಹೆಟಿರೋಟ್ರೋಪ್ಸ್ ಅಂತ ಹೇಳಿದ್ರೆ, ಇನ್ನು ಹೆಟಿರೋಟ್ರೋಪ್ಸ್ಗಳು ಸಸ್ಯಗಳ ಮೇಲೆ ಅವಲಂಬಿತವಾಗಿರುವಂಥ ಜೀವಿಗಳಿಗೆ ಎಷ್ಟು ಆಹಾರ ಅಥವಾ ಎಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಉಳ್ಕೊಂಡಿದೆ ಅದನ್ನು ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ.
ಸೊ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಷನ್ ಗಿವ್ಸ್ ಅಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಸಿಂಪಲ್, ಸರಿನಾ? ಅರ್ಥ ಆಗ್ತಿದೆಯಾ? ಓಕೆ. ಸೊ ಹಾಗೆ ಈ ಪ್ರೊಡಕ್ಟಿವಿಟಿಯ ವಿಚಾರಕ್ಕೆ ಬಂದಾಗ ಪ್ಲಾಂಟ್ ಪ್ರೊಡಕ್ಟಿವಿಟಿ ಅನ್ನೋದು ಕೂಡ ಅಗೈನ್ ಕ್ಲೈಮೇಟ್ನ ಆಧಾರದ ಮೇಲೆ ಬೇರೆ ಬೇರೆ ರೀತಿಯಾದ ಜಿಯೋಗ್ರಫಿ ಏನಿದೆಯಲ್ಲ ಆ ಜಿಯೋಗ್ರಫಿಕಲ್ ಏರಿಯಾಗಳ ಆಧಾರದ ಮೇಲೆ ಬೇರೆ ಬೇರೆ ರೀತಿಯಾಗಿ ಇರೋದನ್ನು ನಾವು ಗಮನಿಸಬಹುದು. ಸರಿನಾ? ಉದಾಹರಣೆಗೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೋ ಒಂದು ಏರಿಯಾದಲ್ಲಿರುವಂಥ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ಗಳೇನಿದೆ ಆ ನ್ಯೂಟ್ರಿಯೆಂಟ್ಸ್ಗಳ ಆಧಾರದ ಮೇಲೆ ಪ್ರೊಡಕ್ಟಿವಿಟಿ ವ್ಯತ್ಯಾಸ ಆಗಬಹುದು, ಅಥವಾ ಫೋಟೋಸಿಂಥೆಟಿಕ್ ಎಬಿಲಿಟಿ ಏನಿದೆ ಅದರ ಮೇಲೆ ಪ್ರೊಡಕ್ಟಿವಿಟಿ ವ್ಯತ್ಯಾಸ ಆಗ್ಬೋದು, ಅಥವಾ ಟೆಂಪ್ರೇಚರ್ನ ಮೇಲೆ ಪ್ರೊಡಕ್ಟಿವಿಟಿ ವ್ಯತ್ಯಾಸ ಆಗ್ಬೋದು, ಅಥವಾ ಅಮೌಂಟ್ ಆಫ್ ಸನ್ಲೈಟ್ ದಟ್ ಈಸ್ ಬೀಂಗ್ ರಿಸೀವ್ಡ್ ಅದರ ಮೇಲೆ ಪ್ರೊಡಕ್ಟಿವಿಟಿ ವ್ಯತ್ಯಾಸ ಆಗಬಹುದು. ಹೀಗೆ ಮರುಭೂಮಿನಲ್ಲಿ ಪ್ರೊಡಕ್ಟಿವಿಟಿ ಬೇರೆ ರೀತಿಯಾಗಿರುತ್ತೆ, ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಪ್ರೊಡಕ್ಟಿವಿಟಿ ಬೇರೆ ರೀತಿಯಾಗಿರುತ್ತೆ, ಶೀತಲ ಪ್ರದೇಶಗಳಲ್ಲಿ ಅಲ್ಲಿ ಬೇರೆ ರೀತಿಯಾಗಿ ಪ್ರೊಡಕ್ಟಿವಿಟಿಯನ್ನು ನಾವು ಗಮನಿಸ್ಬೋದು, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಬೇರೆ ರೀತಿಯಾದ ಪ್ರೊಡಕ್ಟಿವಿಟಿಯನ್ನು ನಾವು ಗಮನಿಸ್ಬೋದು. ತುಂಬ ಕ್ವಿಕ್ಕಾಗಿ ಬ್ರೀಫಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ನಮ್ಗೆ ಗೊತ್ತಿರೋ ಹಾಗೆ ಆರ್ಕಟಿಕ್ ರೀಜನ್ ಏನಿದೆ, ಥಂಡ್ರಾ ರೀಜನ್ಸ್ಗಳೇನಿದೆ, ತುಂಬ ಶೀತಲವಾದ ಪ್ರದೇಶಗಳೇನಿದೆ, ಅಲ್ಲಿ ಸಾಮಾನ್ಯವಾಗಿ ಸನ್ಲೈಟ್ ಅನ್ನೋದು ಕಡಿಮೆ ಇರುತ್ತೆ, ಟೆಂಪ್ರೇಚರ್ ಕೂಡ ಕಡಿಮೆ ಇರುತ್ತೆ, ಹಾಗಾಗಿ ಪ್ರೊಡಕ್ಟಿವಿಟಿ ಕಡಿಮೆ ಇರುತ್ತೆ. ಹೌದಾ? ಹಾಗೆ ಈಗ ನಾವು ಟೆಂಪರೇಟ್ ಅಥವಾ ಟ್ರಾಪಿಕಲ್ ಫಾರೆಸ್ಟ್ ನಮ್ಮ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಭೂಮಿಯ ಮಧ್ಯಭಾಗ ಏನಿದೆ ಅಲ್ಲಿ ನಮಗೆ ಹೆಚ್ಚಿಗೆ ಕಾಣಿಸುತ್ತಾ? ಹೌದಾ? ಹಾಗೆ ಟೆಂಪರೇಟ್ ಆ ಕಡೆ ಎಂಡ್ಗೆ ಹೋಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸ್ಬೇಕು. ನಿಮಗೆ ನಾನಿಲ್ಲಿ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಹೀಗೆ ಟೆಂಪರೇಟ್ ಹಾಗೆ ಟ್ರಾಪಿಕಲ್ ಫಾರೆಸ್ಟ್ನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸನ್ಲೈಟ್ ಸಿಗ್ತಾ ಇದೆ. ಹೌದಾ? ಹಾಗೆ ರೇನ್ ಅಂಡ್ ಹ್ಯುಮಿಡಿಟಿ ಎರಡೂ ಕೂಡ ಇರುತ್ತೆ, ಹಾಗಾಗಿ ಅಲ್ಲಿ ಪ್ರೊಡಕ್ಟಿವಿಟಿ ಅನ್ನೋದು ಹೆಚ್ಚಿಗೆ ಕಾಣಿಸಬಹುದು ನಮಗೆ. ಹೌದಾ? ಟ್ರಾಪಿಕಲ್ ಫಾರೆಸ್ಟ್ಗಳಲ್ಲಿ ಕಂಪೇರ್ ಟು ಟ್ರಾಪಿಕಲ್ ಹಾಗೆ ಟೆಂಪರೇಟ್ ಫಾರೆಸ್ಟ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೊಡಕ್ಟಿವಿಟಿಯನ್ನು ಕಾಣಿಸಿದ್ರೆ ಕಂಪೇರ್ ಟು ಟ್ರಾಪಿಕಲ್ಸ್ ಟೆಂಪರೇಟ್ ಫಾರೆಸ್ಟ್ಗಳಲ್ಲಿ ಪ್ರೊಡಕ್ಟಿವಿಟಿ ಅನ್ನೋದು ಆ್ಯಾವ್ರೇಜ್ ಆಗಿರುತ್ತೆ. ಹಾಗೆ ನೀವು ಬೇರೆ ಬೇರೆ ಎಕೋಸಿಸ್ಟಮ್ನಲ್ಲಿ ಕೂಡ ಗಮನಿಸ್ಬೋದು. ಮರುಭೂಮಿನಲ್ಲಿ ತುಂಬ ಲೈಟ್ ಇರುತ್ತೆ, ಹೌದಾ? ಹೆಚ್ಚಿಗೆ ಪ್ರಮಾಣದ ಲೈಟ್ ಇರುತ್ತೆ, ಆದರೆ ಅಲ್ಲಿ ನೀರು ಕಡಿಮೆ ಇರುತ್ತೆ. ಹೌದಾ? ಹ್ಯುಮಿಡಿಟಿ ಕಡಿಮೆ ಇರುತ್ತೆ, ಮಳೆ ಕಡಿಮೆ ಇರುತ್ತೆ, ಹಾಗಾಗಿ ಪ್ರೊಡಕ್ಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ. ಹೌದಾ? ಈ ರೀತಿಯಾಗಿ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲೂ ಕೂಡ ಅಲ್ಲಿ ದೋ ಸನ್ಲೈಟ್ ಈಸ್ ಅವೈಲಬಲ್ ಬಟ್ ಸನ್ಲೈಟ್ ಕ್ಯಾನ್ ನಾಟ್ ರೀಚ್, ಸಮ್ಟೈಮ್ಸ್ ಸನ್ಲೈಟ್ ತುಂಬ ಆಳದವರೆಗೆ ತಲುಪಲಿಕ್ಕಾಗಲ್ಲ. ಸೊ ಹಾಗಾಗಿ ಲಿಮಿಟೆಡ್ ಸನ್ಲೈಟ್ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಅಲ್ಲಿ ಸನ್ಲೈಟ್ನ ಸನ್ಲೈಟ್ ಎಷ್ಟು ಬೀಳ್ತಾ ಇದೆ ಅನ್ನೋದ್ರ ಆಧಾರದ ಮೇಲೆ ಅಲ್ಲಿ ಕೂಡ ಅಗೈನ್ ಪ್ರೊಡಕ್ಟಿವಿಟಿ ಅನ್ನೋದು ವ್ಯತ್ಯಾಸ ಆಗಬಹುದು. ಈ ಕಂಪೇರ್ ಟು ನಮ್ಮ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಏನಿದೆ, ಆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಉತ್ಪಾದನೆ ಆಗುವಂಥ ಬಯೋಮಾಸ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಉತ್ಪಾದನೆ ಆಗುವಂಥ ಬಯೋಮಾಸ್ ತುಂಬ ಕಡಿಮೆ. ಅರ್ಥ ಆಗ್ತಿದೆಯಾ? ಸೊ ಅದನ್ನು ಈಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಅದನ್ನು ನಾವು ಮೆಷರ್ ಮಾಡಿದ್ರೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಿಂದ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಬಯೋಮಾಸ್, ಹಾಗೆ ಅಕ್ವಾಟಿಕ್ ಎಕೋಸಿಸ್ಟಮ್ನಿಂದ ಎಷ್ಟು ಉತ್ಪಾದನೆ ಆಗ್ತಿದೆ ಬಯೋಮಾಸ್ ಅಂತ ಹೇಳಿ ನಾವು ಗುರುತಿಸೋದಾದರೆ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಸುಮಾರು 115 ಬಿಲಿಯನ್ ಟನ್ಸ್ಗಳಷ್ಟು ಬಯೋಮಾಸ್ ಉತ್ಪಾದನೆ ಆದರೆ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಸುಮಾರು 55 ಬಿಲಿಯನ್ ಟನ್ಸ್ ಬಯೋಮಾಸ್ ಉತ್ಪಾದನೆ ಆಗ್ತಾ ಇದೆ. ಕಂಪೇರ್ ಟು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ದು ಅಕ್ವಾಟಿಕ್ ಎಕೋಸಿಸ್ಟಮ್ನ ಬಯೋಮಾಸ್ ಏನಿದೆಯಲ್ಲ ಅದು ಸ್ವಲ್ಪ ಕಡಿಮೆ. ಎರಡನ್ನ ಸೇರಿಸಿ ಟೋಟಲ್ ಎಷ್ಟು ಸಿಕ್ತು? ಇದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ನು. ಅಪ್ರಾಕ್ಸಿಮೇಟ್ಲಿ ನಮ್ಮ ಬಯೋಸ್ಫಿಯರ್ನಲ್ಲಿ, ನಮ್ಮ ಭೂಮಿಯಲ್ಲಿ ಉತ್ಪಾದನೆ ಆಗ್ತಾ ಇರುವಂಥ ಒಟ್ಟು ಬಯೋಮಾಸ್ ಏನಿದೆ ಅದು 170 ಟನ್ಸ್ಗಳಷ್ಟಿದೆ ಅಂಥೇಳಿ ನೀವು ಇಲ್ಲಿ ಭಾವಿಸ್ಬೇಕು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಇಲ್ಲಿ ನಾನು ಯಾವಾಗಲೂ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಕಲಿಯುವಂಥ ಅಂಶಗಳೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದಲ್ಲ ಒಂದು ಅಂಶಗಳನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಆ ಕಾರಣಕ್ಕಾಗಿ ಈ ಬಯೋಮಾಸ್ನ ಕುರಿತಾಗಿ ನಮ್ಮ KCT ಎಕ್ಸಾಮಿನೇಷನ್ಲಿ, ನಮ್ಮ ಎಕ್ಸಾಮಿನೇಷನ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕಾಗಿ ಹೇಳಿದೆ. ಈಗ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ರೆ ಏನು ಅರ್ಥ ಮಾಡ್ಕೊಂಡ್ರಿ. ಅದಾದ ನಂತರ ಈಗ ಪ್ರೈಮರಿ ಪ್ರೊಡಕ್ಟಿವಿಟಿ, ಆ ಪ್ರೈಮರಿ ಪ್ರಾಡಕ್ಟ್ನ ಮೇಲೆ ಹರ್ಬಿವೋರ್ಸ್ಗಳೆಲ್ಲ ಡಿಪೆಂಡ್ ಆಗಿದೆ. ಈಗ ಕನ್ಸ್ಯೂಮರ್ಸ್ಗಳೆಲ್ಲ ಅದನ್ನು ತಿನ್ನುತ್ತವಲ್ವಾ? ಹೀಗೆ ಕನ್ಸ್ಯೂಮರ್ಸ್ಗಳು ತಮಗೆ ಬೇಕಿರೋ ಆಹಾರವನ್ನು ಸಸ್ಯಗಳಿಂದ ಪಡ್ಕೊಂಡು ಆ ಆಹಾರವನ್ನು ಡಿಗ್ರೇಡ್ ಮಾಡಿ, ಅಂದರೆ ಬ್ರೇಕ್ ಡೌನ್ ಮಾಡಿ, ಮತ್ತು ತಾವೂ ಕೂಡ ಬೆಳೀತಾ ಹೋಗುತ್ತೆ. ಹೌದಲ್ವಾ? ಸೊ ಹೀಗೆ ಒಂದು ಹೊಸ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಕನ್ಸ್ಯೂಮರ್ಸ್ಗಳ ಒಳಗಡೆ ಬೆಳೀತಾ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು. ಹೌದಲ್ವಾ? ಈಗ ಸಸ್ಯಗಳಿದೆ, ಸಸ್ಯಗಳು ತಮ್ಮಷ್ಟಕ್ಕೆ ತಾವು ಆಹಾರವನ್ನು ಸಿಂಥಸೈಸ್ ಮಾಡಿದ್ವು. ಆ ಸಸ್ಯಗಳನ್ನು ತಿಂದು ಮತ್ತೆ ಸಣ್ಣ ಸಣ್ಣದಾದ ಕೀಟಗಳು, ಗ್ರಾಸ್ ಹಾಪರ್ಸ್ಗಳು ಇವೆಲ್ಲ ತಾವು ಬೆಳೀತಾ ಹೋಗ್ತಾ ಇದೆ, ತಮ್ಮ ಸೈಜು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಅದನ್ನು ತಿಂದು
ಮತ್ತೆ ಇನ್ನೊಂದು ಕಪ್ಪೆನೋ ಇನ್ನೊಂದು ಯಾವುದೋ ದೊಡ್ಡ ಸಣ್ಣ ಪ್ರಾಣಿನೋ ತಾನು ತಿಂದು 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 ತಾನು ಬೆಳೀತಾ ಇದೆ. ಹೀಗೆ ಜೀವಿಗಳು ಆಹಾರವನ್ನು ತಿನ್ನೋದ್ರ ಮೂಲಕ ಏನಾಗ್ತಾ ಇದೆ, ಅಲ್ಲಿ ಹೊಸ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಡೆವಲಪ್ ಆಗ್ತಾ ಇದೆಯಲ್ವಪ್ಪ, ಅದನ್ನೇ ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವೆ. ಸೆಕೆಂಡರಿ ಪ್ರೊಡಕ್ಟಿವಿಟಿ ಈಸ್ ನಥಿಂಗ್ ಬಟ್ ದ ಫಾರ್ಮೇಷನ್ ಆಫ್ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ಗಳಲ್ಲಿ ಹೊಸದಾಗಿ ಹೊಸ ಸೆಲ್ಸ್ಗಳು ಫಾರ್ಮ್ ಆಗೋದಾಗಿರ್ಬೋದು, ಅಥವಾ ಆ ದೇಹದ ಗಾತ್ರ ಜಾಸ್ತಿ ಆಗೋದಾಗಿರಬಹುದು. ಹೌದಾ? ಇದೆಲ್ಲವನ್ನು ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿಯಾಗಿ ಗುರುತಿಸ್ಬೋದು. ಓಕೆನಾ? ದ ಕನ್ಸ್ಯೂಮರ್ಸ್ ಇಲ್ಲಿ ದೇ ಗ್ರೋ ಇನ್ ಸೈಜ್ ಆ್ಯಂಡ್ ಇನ್ಕ್ರೀಸ್ ದೇಯರ್ ಬಯೋಮಾಸ್. ಹೌದಲ್ವಾ? ಸೊ ಈ ರೀತಿಯಾಗಿ ಹೊಸ ಆರ್ಗ್ಯಾನಿಕ್ ಮ್ಯಾಟರ್ ಏನಾಯ್ತಲ್ಲ, ಹೊಸ ಆರ್ಗ್ಯಾನಿಕ್ ಮ್ಯಾಟರ್ ಏನು ಫಾರ್ಮ್ ಆಯ್ತಲ್ಲ, ಹೊಸ ಸೆಲ್ಸ್ಗಳಂತ ಹೇಳಿದ್ರೆ ಸೈಜ್ ದಪ್ಪ ಆಗ್ತದೆ, ಹೊಸ ಟಿಶ್ಯೂಸ್ಗಳು ಫಾರ್ಮ್ ಆಯಿತು, ಹೊಸ ಎಲ್ಲದು ಬ್ಲಡ್ ವೆಸಲ್ಗಳಾಗಿರ್ಬೋದು, ಎಲ್ಲ ಇಡೀ ದೇಹ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೊಸ ಆರ್ಗ್ಯಾನಿಕ್ ಮಾಸ್ ಅನ್ನೋದು, ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಡೆವಲಪ್ ಆಗ್ತಾ ಇದೆ ಅಂತ ಹೇಳಿ. ಹೌದಾ? ಹಾಗೆ ಈ ಚಿತ್ರದಲ್ಲಿ ನೀವು ಗಮನಿಸಿರೋ ಹಾಗೆ ಇಲ್ಲಿ ಫೀಕಲ್ ಮ್ಯಾಟರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರಿತೇವಾ? ಈಗ ಉದಾಹರಣೆಗೆ, ಈಗ ನಾವು ಯಾವುದೇ ಪ್ರಾಣಿಯನ್ನು ತಗೊಳ್ಳಿ, ನಾವು ಪ್ರಾಣಿಗಳು ಸಸ್ಯಗಳನ್ನು ತಿಂದು ನಮಗೆ ಬೇಕಿರುವಂಥ ಆಹಾರವನ್ನು ತಿಂದು ನಮ್ಮ ಸೈಜ್ ಏನೋ ದಪ್ಪ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಒಂದಷ್ಟು ಅಮೌಂಟ್ನಲ್ಲಿ ಅನ್ಡೈಜೆಸ್ಟೆಡ್ ಫುಡ್ ಅನ್ನೋದು ಎಕ್ಸ್ಕ್ರೀಟ್ ಆಗಿ ಹೋಗ್ತಾ ಇದೆ ಕೂಡ. ಆ ಎಕ್ಸ್ಕ್ರೀಟ ಏನಿದೆಯಲ್ಲ, ಅದನ್ನು ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿಯಲ್ಲಿ ಗುರುತಿಸ್ತೇವಾ? ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆನಾ? ರೈಟ್. ಪ್ರೈಮರಿ ಪ್ರೊಡಕ್ಟಿವಿಟಿಗೆ ಹಾಗೆ ಸೆಕೆಂಡರಿ ಪ್ರೊಡಕ್ಟಿವಿಟಿಗೆ ವ್ಯತ್ಯಾಸ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈಗ ನಾವು ಡಿಕಾಂಪೋಸಿಷನ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಯಾವುದೇ ಒಂದು ಜೀವಿ ಇಮ್ಮೋರ್ಟಲ್ ಆಗಿರೋದಿಲ್ಲ ಅಂತ ನಮಗೆ ಗೊತ್ತು. ಪರಿಸರದಲ್ಲಿ ಯಾವ ಜೀವಿನೂ ಕೂಡ ಇಮ್ಮೋರ್ಟಲ್ ಅಲ್ಲ. ಒಂದು ಯೂನಿಸೆಲ್ಯುಲಾರ್ನ ಎಕ್ಸೆಪ್ಷನ್ ಆಗಿ ತಗೊಳ್ಳೋಣ. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ಗಳನ್ನು ಅವು ತಮ್ಮಷ್ಟಕ್ಕೆ ತಾವೇ ಡಿವೈಡ್ ಆಗಿ ಏನು ಬದುಕ್ತಾ ಇರೋದಲ್ವಾ, ಹಾಗಾಗಿ ಒಂದರ್ಥದಲ್ಲಿ ಅವು ಇಮ್ಮೋರ್ಟಲ್ಗಳು. ಆದರೆ ಬೇರೆ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಗಳು ಯಾವುದೂ ಇಮ್ಮೋರ್ಟಲ್ ಅಲ್ಲ. ಎಲ್ಲ ಜೀವಿಗಳು ಒಂದಲ್ಲ ಒಂದಿನ ಸಾಯುತ್ತೆ. ಸತ್ತ ನಂತರ ಆ ಜೀವಿಗಳು ಮತ್ತೆ ಕೊಳೆತು ಹೋಗಿ ನಿಧಾನವಾಗಿ ಆ ಆರ್ಗ್ಯಾನಿಕ್ ಮಟೀರಿಯಲ್ ಎಲ್ಲ ನ್ಯೂಟ್ರಿಯೆಂಟ್ನ ರೂಪದಲ್ಲಿ ಮಣ್ಣನ್ನು ಸೇರಿಕೊಳ್ಳುತ್ತೆ. ಹೌದಾ? ಈ ಪ್ರಕ್ರಿಯೆಯನ್ನು ಡಿಕಾಂಪೋಸಿಷನ್ ನಡೆಸಲಿಕ್ಕೆ ನಮ್ಮ ಪರಿಸರದಲ್ಲಿ ಡಿಕಾಂಪೋಸರ್ಸ್ಗಳಿದ್ದಾರೆ. ಹೌದಾ? ಈ ಡಿಕಾಂಪೋಸಿಷನ್ ಹೇಗೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಾದ ನಂತರ ಡಿಕಾಂಪೋಸರ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ದ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಇಂಟು ಸಿಂಪಲ್ ಕಾಂಪೌಂಡ್ಸ್ ಲೈಕ್ ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ನೋನ್ ಆಸ್ ಡಿಕಾಂಪೋಸಿಷನ್. ಇಲ್ಲಿ ಏನಾಗುತ್ತೆ, ಯಾವುದೋ ಒಂದು ಸಸ್ಯನೋ ಪ್ರಾಣಿನೋ ಯಾವುದಾದ್ರೂ ಒಂದು ಜೀವಿ ಸತ್ತೋಯ್ತು ಅಂತ ಇಟ್ಕೊಳ್ಳಿ. ಆಗ ಆ ಸತ್ತೋದಂಥ ಆ ಜೀವಿಗಳದ್ದು ಇಡೀ ದೇಹ ಏನಿದೆ, ಸಸ್ಯಗಳ ಎಲೆ ಆಗಿರ್ಬೋದು, ತೊಗಟೆ ಆಗಿರ್ಬೋದು, ಇಡೀ ಮರ ಆಗಿರ್ಬೋದು, ಸಸ್ಯಗಳ ಮಾಂಸ ಅಂದರೆ ಪ್ರಾಣಿಗಳ ಮಾಂಸ, ಮೂಳೆ ಎಲ್ಲ ಪ್ರತಿಯೊಂದೂ ಕೂಡ ಇನ್ಕ್ಲೂಡಿಂಗ್ ಫೀಕಲ್ ಮ್ಯಾಟರ್ ಕೂಡ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಹೌದಾ? ಸೊ ಅದೆಲ್ಲ ಮಟೀರಿಯಲ್ಗಳು ಈಗ ನಿಧಾನವಾಗಿ ಬ್ರೇಕ್ ಡೌನ್ ಆಗ್ತಾ ಆ ಒಂದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಏನಿದೆ ಅದೀಗ ನಿಧಾನವಾಗಿ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ, ಸಿಂಪಲ್ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಬದಲಾಗ್ತಾ ಹೋಗುತ್ತೆ, ಮಣ್ಣಿಗೆ ಸೇರಿಕೊಳ್ಳುತ್ತೆ. ಹೀಗೆ ಬ್ರೇಕ್ ಡೌನ್ ಆದಂತಹ ಈ ಆರ್ಗ್ಯಾನಿಕ್ ಮ್ಯಾಟರನ್ನು ನಾವು ಡಿಟ್ರೈಟಸ್ ಅಂಥೇಳಿ ಕರೀತೇವೆ. ಸರಿನಾ? ಕೊಳಿತಾ ಇರುವಂಥ ಆರ್ಗ್ಯಾನಿಕ್ ಮ್ಯಾಟರ್ ಅಂಥೇಳಿ ನೀವು ಭಾವಿಸ್ಬೇಕು. ಓಕೆನಾ? ಸೊ ಅಂಥೇಳಿದ್ರೆ ಈಗ ಆ ಎಲೆಗಳು, ಆ ದೇಹ, ಅಂದರೆ ಸತ್ತೋಗಿರುವಂಥ ಪ್ರಾಣಿಯ ದೇಹ, ಸಸ್ಯಗಳ ಭಾಗಗಳು ಅದೆಲ್ಲ ಈಗ ಕೊಳೆಯೋದಕ್ಕೆ ಸಿದ್ಧ ಆಗಿದೆಯಲ್ಲ, ಆ ಕಸವನ್ನು ಅಥವಾ ಆ ವೇಸ್ಟ್ ಮಟೀರಿಯಲನ್ನು ನಾವೀಗ ಡಿಟ್ರೈಟಸ್ ಅಂಥೇಳಿ ಗುರುತಿಸ್ತೇವೆ. ಸರಿನಾ? ಈ ಡಿಟ್ರೈಟಸನ್ನು ಮತ್ತೆ ಡಿಟ್ರೈಟಿವೋರ್ಸ್, ಆ ಕೊಳೆಯನ್ನು ತಿಂದು ಬದುಕುವಂಥ ಜೀವಿಗಳೇನಿದೆಯಲ್ಲ ಅದು ಆ ಡಿಟ್ರೈಟಸನ್ನು ನಿಧಾನವಾಗಿ ಬ್ರೇಕ್ ಡೌನ್ ಮಾಡ್ತಾ ಡಿಕಾಂಪೋಸಿಷನ್ ಪ್ರಕ್ರಿಯೆಯನ್ನು ಮಾಡುತ್ತವೆ. ಮೊದಲಿಗೆ ಏನಾಗುತ್ತೆ, ಈಗ ಡಿಕಾಂಪೋಸಿಷನ್ ಅನ್ನೋದು ಸ್ಟೆಪ್ ವೈಸ್ ಒಂದರ ನಂತರ ಇನ್ನೊಂದು ಆಗುವಂಥ ಒಂದು ಪ್ರಕ್ರಿಯೆ, ಸ್ಟೆಪ್ ವೈಸ್ ಮ್ಯಾನರಲ್ಲಿ ಆಗೋದನ್ನು ನಾವು ಗಮನಿಸ್ಬೋದು. ಮೊದಲನೇ ಸ್ಟೇಜ್ ಏನಿದೆಯಲ್ಲ ಅದನ್ನು ನಾವಿಲ್ಲಿ ಫ್ರಾಗ್ಮೆಂಟೇಷನ್ ಅಂಥೇಳಿ ಗುರುತಿಸ್ತಾ ಇದ್ದೀವಿ. ಸರಿನಾ? ತುಂಬ ಸರಳ. ಫ್ರಾಗ್ಮೆಂಟ್ ಅನ್ನೋ ಪದವನ್ನು ನೀವು ಗಮನಿಸ್ತಾ ಹೋಗಿ. ಫ್ರಾಗ್ಮೆಂಟೇಷನ್ ಅನ್ನೋ ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಆ ಕೊಳೆಯನ್ನು, ಆ ಡಿಟ್ರೈಟಸನ್ನು ತಿಂದು ಬದುಕುವಂಥ ಜೀವಿಗಳೇನಿದೆ, ಉದಾಹರಣೆಯಾಗಿ ಡಿಟ್ರೈಟಿವೋರ್ಸ್ ಅಂಥೇಳಿ ನಾವು ಗುರುತಿಸ್ತಾ ಇದ್ದೀವಿ. ಅರ್ತ್ ವರ್ಮ್ಸ್ ಆಗಿರಬಹುದು, ಸಣ್ಣದಾದ ಇನ್ಸೆಕ್ಟ್ಸ್ಗಳಾಗಿರ್ಬೋದು. ಇದೆಲ್ಲ ಏನು ಮಾಡುತ್ತೆ, ಈ ಎಲ್ಲ ಆರ್ಗ್ಯಾನಿಸಮ್ಸ್ಗಳು ಆ ಸತ್ತು ಬಿದ್ದಿರುವಂತಹ ಜೀವಿಯ ದೇಹವನ್ನು ಅಥವಾ ಎಲೆಯನ್ನು
ತೊಗಟೆಯನ್ನು ಯಾವುದಾದ್ರೂ ಆಗಿರ್ಬೋದು, ಆ ಡಿಟ್ರೈಟಸನ್ನು ನಿಧಾನವಾಗಿ ಬ್ರೇಕ್ ಮಾಡಿ ಆ ಕಾಂಪ್ಲೆಕ್ಸ್ ಲಾರ್ಜ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಏನಿತ್ತು ಅದೀಗ ಸ್ಮಾಲರ್ ಪಾರ್ಟಿಕಲ್ಸ್ಗಳಾಗಿ ಬದಲಾಗ್ತಾ ಇದೆ ಅಂಥೇಳಿ ನೀವು ಭಾವಿಸ್ಬೇಕು. ಇದನ್ನೇ ನಾವು ಫ್ರಾಗ್ಮೆಂಟೇಷನ್ ಅಂಥೇಳಿ ಕರಿತೇವೆ. ದೊಡ್ಡ ಮಟೀರಿಯಲ್ ಈಗ ಫ್ರಾಗ್ಮೆಂಟ್ಸ್ಗಳಾಗಿ ಸಣ್ಣದಾದ ತುಂಡುಗಳಾಗಿದೆ ಅಂಥೇಳಿ ನೀವು ಭಾವಿಸ್ಬೇಕು. ಇದು ಮೊದಲನೇ ಸ್ಟೆಪ್. ಈಗ ಡಿಟ್ರೈಟಸ್ ಇದೆ. ಮೊದಲು ಆ ಡಿಟ್ರೈಟಸನ್ನು ಡಿಟ್ರೈಟಿವೋರ್ಸ್ಗಳು, ಮುಖ್ಯವಾಗಿ ಅರ್ಥ್ವರ್ಮ್ಸ್, ಈ ಅರ್ಥ್ವರ್ಮ್ಸ್ಗಳನ್ನು ನಾವು ಫಾರ್ಮರ್ಸ್ ಫ್ರೆಂಡ್ಸ್, ರೈತನ ಮಿತ್ರ ಅಂಥೇಳಿ ನಾವು ಯಾಕೆ ಕರಿತೇವೆ? ಯಾಕೆಂದರೆ ಇದೇ ಕಾರಣಕ್ಕೆ ಆ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅದನ್ನು ತಿಂದು ಆ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರನ್ನು ಈಗ ಈ ಎರೆಹುಳುಗಳು, ಅರ್ಥ್ವರ್ಮ್ಸ್ಗಳು ನಿಧಾನವಾಗಿ ಬ್ರೇಕ್ ಡೌನ್ ಮಾಡ್ತಾ ಡಿಕಾಂಪೋಸಿಷನನ್ನು ಶುರು ಮಾಡ್ತಾ ಇದೆ. ಸರಿನಾ? ಆ ಕಾರಣಕ್ಕಾಗಿಯೇ ಆ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ನಿಧಾನವಾಗಿ ಸಾಯಿಲ್ಗೆ ಸೇರ್ಕೊಳ್ಳೋದು. ಮೊದಲನೇ ಸ್ಟೆಪ್ ಅರ್ಥ್ವರ್ಮ್ ಅಲ್ವಾ ಮಾಡ್ತಿರೋದು. ಹಾಗಾಗಿ ಇದನ್ನು ನಾವು ರೈತನ ಮಿತ್ರ ಅಂಥೇಳಿ ಗುರುತಿಸ್ತೇವೆ. ಓಕೆನಾ? ಫ್ರಾಗ್ಮೆಂಟೇಷನ್ ಆಯಿತು. ಆದ ನಂತರ ಮತ್ತಿನ್ನೇನಾಗುತ್ತೆ? ಈಗ ಫ್ರಾಗ್ಮೆಂಟ್ಸ್ಗಳಿದೆ ಅಂತ ಅಂದ್ಕೊಳ್ಳಿ. ಫ್ರಾಗ್ಮೆಂಟೇಷನ್ ಆದ ನಂತರ ಏನಾಗುತ್ತೆ? ನಂತರ ಅಲ್ಲಿರೋ ಆ ಸಬ್ಸ್ಟೆನ್ಸ್, ಆ ಡಿಟ್ರೈಟಸ್ನಲ್ಲಿದ್ದಂಥ ಎಲ್ಲ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳು ಈಗ ನೋಡಿ, ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ಗಳು ಈಗ ನಿಧಾನವಾಗಿ ಸಾಯಿಲ್ನ ಒಳಗಡೆ, ಮಣ್ಣಿನ ಒಳಗಡೆ ಸೇರ್ಕೊಳ್ತಾ ಇದೆ. ಸರಿನಾ? ಸೊ ಇನಿಷಿಯಲಿ ದೆ ಗೆಟ್ ಇನ್ ಟು ಸಾಯಿಲ್ ಹೊರೈಝಾನ್. ಓಕೆನಾ? ಆ ಪ್ರೋಸೆಸ್ಸನ್ನು ನಾವು ಲೀಚಿಂಗ್ ಅಂಥೇಳಿ ಕರಿತೇವೆ. ಸರಿನಾ? ಆ ಡಿಟ್ರೈಟಸ್ನಲ್ಲಿ ಇದ್ದಂತಹ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಈಗ ನಿಧಾನವಾಗಿ ಭೂಮಿಯ ಒಳಗಡೆ ಪ್ರಿಸಿಪಿಟೇಟ್ ಆಗ್ತಾ ಆ ಸಾಲ್ಟ್ಸ್ಗಳೆಲ್ಲ ಭೂಮಿಯ ಒಳಗಡೆ ಸೇರ್ಕೊಳ್ತಾ ಇದೆಯಲ್ಲ, ಈ ಪ್ರಕ್ರಿಯೆಗೆ ನಾವು ಲೀಚಿಂಗ್ ಅಂಥೇಳಿ ಕರಿತೇವೆ. ಸರಿನಾ? ಇದಾದ ನಂತರ ಏನಾಗುತ್ತೆ? ಇದಾದ ನಂತರ ಈಗ ಆ ಡಿಟ್ರೈಟಸ್ ಇದೆ. ಆ ಡಿಟ್ರೈಟಸ್ನ ಮೇಲೆ ಅಂದರೆ ಆ ಅರ್ಥ್ವರ್ಮ್ ಬ್ರೇಕ್ ಡೌನ್ ಮಾಡಿ ಬಿಟ್ಟಿರುವಂಥ ಡಿಟ್ರೈಟಸ್ ಇದೆ ಅಂತಲೂ ಅಂದ್ಕೊಳ್ಳಿ ನೀವು, ಅದೂ ಓಕೆ. ಅಥವಾ ಆರ್ಗ್ಯಾನಿಕ್ ಮಟೀರಿಯಲ್ ಇದೆ ಅಂತಲೂ ಅಂದ್ಕೊಳ್ಳಿ. ಅದರ ಮೇಲೇ ಮತ್ತೆ ನಮ್ಮ ಬ್ಯಾಕ್ಟೀರಿಯಲ್ ಎಂಜೈಮ್ಸ್ಗಳಾಗಿರ್ಬೋದು, ಫಂಗಲ್ ಎಂಜೈಮ್ಸ್ಗಳಾಗಿರ್ಬೋದು, ಇದೆಲ್ಲದೂ ಕೂಡ ಎಫೆಕ್ಟ್ ಮಾಡ್ತಾ ಇದೆ. ಸರಿನಾ? ಸೊ ಈಗ ಫಂಗಲ್ ಎಂಜೈಮ್ಸು, ಬ್ಯಾಕ್ಟೀರಿಯಲ್ ಎಂಜೈಮ್ಸು, ದೇ ಆಲ್ ಆ್ಯಕ್ಟ್ ಆನ್ ಡಿಟ್ರೈಟಸ್ ಟು ಡಿಗ್ರೇಡ್ ದಟ್ ಇನ್ ಟು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ದಿಸ್ ಈಸ್ ಕಾಲ್ಡ್ ಆಸ್ ಕೆಟಬಾಲಿಸಮ್. ಕೆಟಬಾಲಿಸಮ್ ಅಂತ ಹೇಳಿದ್ರೆ ಬ್ರೇಕ್ ಡೌನ್ ಆಫ್ ಮಟೀರಿಯಲ್. ಹೌದಲ್ವಾ? ಅರ್ಥ ಆಗ್ತಿದೆಯಾ? ನೀವು ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಈಗ ನಾವು ಡಿಸ್ಕಸ್ ಮಾಡಿದಂಥ ಫ್ರಾಗ್ಮೆಂಟೇಷನ್, ಹಾಗೆ ಲೀಚಿಂಗ್, ಹಾಗೆ ಕೆಟಬಾಲಿಸಮ್, ಈ ಮೂರೂ ಪ್ರಕ್ರಿಯೆಗಳು ಸೈಮಲ್ಟೇನಿಯಸ್ ಆಗಿ ಕೂಡ ನಡಿಬಹುದು. ಅಂತ ಹೇಳಿದ್ರೆ ಈ ಅರ್ಥ್ವರ್ಮ್ಸ್ಗಳು ಕೂಡ ಡಿಟ್ರೈಟಸನ್ನು ತಿಂತಾ ಇದೆ. ಈ ಫಂಗಲ್ ಎಂಜೈಮ್ಸು, ಬ್ಯಾಕ್ಟೀರಿಯಲ್ ಎಂಜೈಮ್ಸ್ಗಳು ಕೂಡ ಅದೇ ಡಿಟ್ರೈಟ್ಸ್ನ ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ. ಈ ಪ್ರಕ್ರಿಯೆನಲ್ಲೇ ಈ ಪ್ರಕ್ರಿಯೆ ನಡೀತಿರ್ಬೇಕಾದ್ರೇ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ಗಳು ಕೂಡ ಸಾಯಿಲ್ನ ಒಳಗಡೆ ಹೋಗ್ತಾ ಇದೆ. ಅಂತ ಹೇಳಿದ್ರೆ ಈ ಮೂರೂ ಪ್ರಕ್ರಿಯೆಗಳು ಸೈಮಲ್ಟೇನಿಯಸ್ ಆಗಿ ನಡಿಬಹುದು ಅಂಥೇಳಿ ನೀವು ಇಲ್ಲಿ ಭಾವಿಸ್ಬೇಕು. ಅರ್ಥ ಆಗ್ತಿದೆಯಪ್ಪ? ಸೊ ಕೆಟಬಾಲಿಸಮ್ ಅಂತ ಹೇಳಿದ್ರೆ ಏನು? ಬ್ರೇಕ್ ಡೌನ್ ಆಫ್ ಡಿಟ್ರೈಟಸ್ ಬೈ ಡಿಕಾಂಪೋಸರ್ಸ್, ಸ್ಪೆಸಿಫಿಕಲಿ ಬ್ಯಾಕ್ಟೀರಿಯಾ, ಫಂಗೈ ಅಂತ ನಾವಿಲ್ಲಿ ಕರೆಯೋಣ. ಓಕೆನಾ? ಫಂಗಲ್ ಎಂಜೈಮ್ಸು, ಬ್ಯಾಕ್ಟೀರಿಯಲ್ ಎಂಜೈಮ್ಸ್ಗಳು ಆರ್ಗ್ಯಾನಿಕ್ ಮ್ಯಾಟರನ್ನು ಬ್ರೇಕ್ ಡೌನ್ ಮಾಡುವಂಥ ಪ್ರಕ್ರಿಯೆಗೆ ನಾವು ಕೆಟಬಾಲಿಸಮ್ ಅಂಥೇಳಿ ಗುರುತಿಸ್ತಾ ಇದ್ದೀವಿ. ಸರಿನಾ? ಓಕೆ, ಕೆಟಬಾಲಿಸಮ್ ಆಯಿತು. ನಂತರ ಏನಾಗುತ್ತೆ? ನಂತರ ಅಕ್ಯುಮುಲೇಷನ್ ಆಫ್ ಅ ಡಾರ್ಕ್ ಅಮಾರ್ಫಸ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಸೀನ್ ಆಸ್ ಅ ಥಿನ್ ಲೇಯರ್ ಆನ್ ನಮ್ಮ ಭೂಮಿಯ ಮಣ್ಣಿನ ಪದರದ ಮೇಲೆ ಅಥವಾ ಮಣ್ಣಿನ ಪದರದ ಒಳಗಡೆ ನಿಧಾನವಾಗಿ ಆ ಆರ್ಗ್ಯಾನಿಕ್ ಮ್ಯಾಟರ್ ಏನಾದ್ರು ಬ್ರೇಕ್ ಡೌನ್ ಆಯ್ತಲ್ಲ, ನೀವು ಯಾವುದಾದ್ರೂ ಒಂದು ಕೊಳಿತಾ ಇರುವಂಥ ಒಂದು ಹೊರಗಡೆ ನೋಡಿದರೆ, ನೀವು ಯಾವುದೋ ಒಂದು ಸಣ್ಣ ಇಲಿದೋ ಅಥವಾ ನಾಯಿದೋ ಯಾವುದೋ ಒಂದು ಎಲೆನ ನೀವು ನೋಡಿರ್ತೀರಲ್ವ, ನಿಧಾನವಾಗಿ ಆ ಕೊಳೆತೋಗಿರುವಂಥ ಎಲೆಗಳನ್ನು ನೀವು ಮುಟ್ಟಿ ಒಂದು ಅಮಾರ್ಫಸ್ ಮತ್ತು ಕ್ರಿಸ್ಟಲಿನ್ ಬಗ್ಗೆ ನೀವು ಕಲ್ತಿದ್ರಿ ಕೆಮಿಸ್ಟ್ರಿನಲ್ಲಿ ಅಲ್ವಾ. ತುಂಬ ಸಾಫ್ಟ್ ಆಗಿರುವಂತಹ ಆರ್ಗ್ಯಾನಿಕ್ ಮೆಟೀರಿಯಲ್ ನಮಗೆ ಸಿಗುತ್ತೆ. ಅದು ಬ್ರೇಕ್ ಡೌನ್ ಆದಾಗ ಸಿಗುವಂಥ ಒಂದು ಅಮಾರ್ಫಸ್ ಸಬ್ಸ್ಟೆನ್ಸ್ ಅದು. ಸರಿನಾ? ಹೀಗೆ ಆ ಡಿಟ್ರೈಟಸ್ ಬ್ರೇಕ್ ಡೌನ್ ಆದಾಗ ಬರುವಂತಹ ಆ ಅಮಾರ್ಫಸ್ ಅಥವಾ ತುಂಬ ಮೃದುವಾದ ಆ ಸಾಫ್ಟ್ ಸಬ್ಸ್ಟೆನ್ಸಸ್ ಏನಿದೆಯಲ್ಲ, ಅದನ್ನೇ ನಾವು ಹ್ಯೂಮಸ್ ಅಂತೇಳಿ ಗುರುತಿಸ್ತೇವೆ. ದ ಪ್ರೋಸೆಸ್ ಇನ್ ವಿಚ್ ದ ಡಿಟ್ರೈಟಸ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಅ ಸಾಫ್ಟ್ ಅಮಾರ್ಫಸ್ ಸಬ್ಸ್ಟೆನ್ಸ್ ಕಾಲ್ಡ್ ಹ್ಯೂಮಸ್ ಈಸ್ ಕಾಲ್ಡ್ ಆಸ್ ಹ್ಯೂಮಿಫಿಕೇಶನ್ ಅಂಥೇಳಿ. ಸರಿನಾ?
ಸೊ ಈ ಡಾರ್ಕ್ ಸಬ್ಸ್ಟೆನ್ಸನ್ನು ನಾವೇನಂತ ಕರೆದ್ವಿ? ಹ್ಯೂಮಸ್ ಅಂತ ಹೇಳಿ ಕರೆದ್ವಿ. ಹೌದಾ? ನಮ್ಮ ಈಗ ಯಾವುದೇ ಒಂದು ಜಾಗದಲ್ಲಿ ಎಲ್ಲಿ ಸಸ್ಯಗಳು ಅಥವಾ ಪ್ರಾಣಿಗಳು ಕೊಳೆತು ಹೋಗ್ತಿದೆ ಆ ಜಾಗವನ್ನು ನೀವು ಗಮನಿಸ್ತಾ ಹೋಗಿ, ಸರಿನಾ? ಸೊ ಕೆಟಬಾಲಿಸಮ್ ನಂತರ ಹ್ಯೂಮಿಫಿಕೇಷನ್ ನಡೀತಾ ಇದೆ ಅಂಥೇಳಿ ನೀವು ಗಮನಿಸಬೇಕು, ಸರಿನಾ? ಆ 3 ಪ್ರೊಸೆಸ್ಗಳು ಸೈಮಲ್ಟೇನಿಯಸ್ ಆಗಿದೆ. ನಂತರ ಹ್ಯೂಮಿಫಿಕೇಷನ್ ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ನೀವು ಗಮನಿಸ್ಬೋದು. ಅಂತ ಹೇಳಿದ್ರೆ ಆ ಇಡೀ ಆರ್ಗ್ಯಾನಿಕ್ ಮ್ಯಾಟರ್ ಈಗ ಒಂದು ಬ್ರೌನಿಶ್ ಅಮಾರ್ಫಸ್ ಅಥವಾ ಸಾಫ್ಟ್ ಮೃದುವಾದ ಸಬ್ಸ್ಟೆನ್ಸ್ ಆಗಿ ಬದಲಾಗೋದನ್ನು ನಾವು ಗಮನಿಸಬೇಕು. ಹೀಗೆ ಫಾರ್ಮ್ ಆದಂಥ ಈ ಹ್ಯೂಮಸ್ ಏನಿದೆಯಲ್ಲ, ದಿಸ್ ಹ್ಯೂಮಸ್ ಈಸ್ ಆ್ಯಕ್ಚುಲಿ ವೆರಿ ಡಿಫಿಕಲ್ಟ್ ಟು ಡಿಕಂಪೋಸ್ ಅಗೈನ್. ಅಂದರೆ ಆ ಹ್ಯೂಮಸನ್ನು ಡಿಕಂಪೋಸ್ ಮಾಡೋದು ಸ್ವಲ್ಪ ಕಷ್ಟ, ನಿಧಾನಗತಿಯಾದ ಪ್ರೋಸೆಸ್. ಆ ಹ್ಯೂಮಸ್ನ ಕೆಲಸ ಏನು ನೋಡಿ? ಆ ಹ್ಯೂಮಸ್ ಏನಿದೆಯಲ್ಲ, ಆ ಹ್ಯೂಮಸ್ ಅನ್ನೋದು ನ್ಯೂಟ್ರಿಯೆಂಟ್ ರಿಚ್ ಆಗಿರುತ್ತೆ. ಯಾವಾಗ ಈ ಹ್ಯೂಮಸ್ ನಮ್ಮ ಸಾಯಿಲ್ನ ಒಳಗಡೆ ಸೇರಿಕೊಳ್ಳುತ್ತೆ, ಆಗ ಸಾಯಿಲ್ನ ಫರ್ಟಿಲಿಟಿ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಇದ್ರ ಬಗ್ಗೆ ಕಲ್ತ್ಕೊಂಡಿದ್ದೀರಿ ಅಲ್ವಾ ಲೋವರ್ ಗ್ರೇಡ್ಸ್ನಲ್ಲಿ. ಹ್ಯೂಮಸ್ ಆ್ಯಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಆರ್ಗ್ಯಾನಿಕ್ ಕ್ವಾಂಟಿಟಿ ಆಫ್ ದ ಸಾಯಿಲ್ ಅನ್ನೋದು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿ. ಹಾಗೆ ಇಟ್ ಈಸ್ ಕೊಲಾಯ್ಡಲ್ ಇನ್ ನೇಚರ್ ಅಂತ ಹೇಳಿದ್ರೆ ಇದನ್ನು ಬ್ರೇಕ್ ಡೌನ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಇದು ಆ ರಚನೆ ಏನಿದೆಯಲ್ಲ ಅದು ತುಂಬ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಸೊ ಹೈಲಿ ರೆಸಿಸ್ಟೆಂಟ್ ಟು ಮೈಕ್ರೋಬಿಯಲ್ ಆ್ಯಕ್ಷನ್. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಆ ಹ್ಯೂಮಸನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ, ಸಂಪೂರ್ಣ ಆಗಲ್ಲ ಅಂತಲ್ಲ, ನಿಧಾನವಾಗುತ್ತೆ. ಸೊ ಆ ಕಾರಣದಿಂದಾಗಿ ಆ ರೇಟ್ ಆಫ್ ಡಿಕಾಂಪೋಸಿಷನ್ ಅನ್ನೋದು ಇಲ್ಲಿ ಕಡಿಮೆ ಆಗೋದನ್ನು ನಾವು ಗಮನಿಸಬೇಕು ಹ್ಯೂಮಸ್ನನ್ನು. ಹೀಗೆ ನಿಧಾನವಾದರೂ ಪರವಾಗಿಲ್ಲ, ನಿಧಾನವಾಗಿ ನಮ್ಮ ಮೈಕ್ರೋ ಆರ್ಗನಿಸಮ್ಸ್ಗಳು ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿ 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 ನಿಧಾನಕ್ಕೆ ಏನು ಮಾಡುತ್ತೆ? ಆ ಹ್ಯೂಮಸನ್ನು ಫರ್ದರ್ ಬ್ರೇಕ್ ಡೌನ್ ಮಾಡಿ ಅದರಲ್ಲಿದ್ದಂಥ ಎಲ್ಲ ಮಿನರಲ್ಸ್ಗಳು ನಿಮಗೆ ಯಾವ್ಯಾವ ಮಿನರಲ್ಸ್ಗಳನ್ನು ನೀವು ಗುರುತಿಸ್ತೀರಿ? ನಮ್ಮ ಭೂಮಿಯಲ್ಲಿ ಇರುವಂಥ ಎಲ್ಲ ಮಿನರಲ್ಸ್ಗಳನ್ನು ನೀವು ಹೆಸರಿಸಿ. ಆರ್ಗ್ಯಾನಿಕ್ ಮ್ಯಾಟರ್ ನಾವೆಲ್ಲ ಮಾಡಿರುವಂಥ ನಮ್ಮ ದೇಹ ಕೂಡ ಅದೇ ಮಿನರಲ್ಸ್ಗಳಿಂದನೂ ಮಿನರಲ್ಸ್ಗಳಿಂದನೇ ಮಾಡಿರೋದು. ಅದೇ ಕ್ಯಾಲ್ಶಿಯಂ ಇದೆ, ಅದೇ ಮೆಗ್ನೀಷಿಯಮ್ ಇದೆ, ಅದೇ ಹೈಡ್ರೋಜನ್ ಇದೆ, ಅದೇ ಆಕ್ಸಿಜನ್ ಇದೆ, ಅದೇ ಕಾರ್ಬನ್ ಇದೆ, ಹೌದಲ್ವಾ? ಸೊ ಈ ರೀತಿಯಾಗಿ ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಐರನ್ನು, ಎಲ್ಲ ರೀತಿಯಾದ ಮಿನರಲ್ಸ್ಗಳು ನಮ್ಮ ಈಗ ಆ ಡಿಟ್ರೈಟಸ್ನಿಂದ ನಿಧಾನವಾಗಿ ನಮ್ಮ ಭೂಮಿಯ ಒಳಗಡೆ ಹೋಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಇದನ್ನೇ ನಾವು ಮಿನರಲೈಸೇಷನ್ ಅಂಥೇಳಿ ಗುರುತಿಸ್ತೇವೆ. ಈ ಹ್ಯೂಮಿಫಿಕೇಷನ್ ನಡೆದ ನಂತರ ಆ ಹ್ಯೂಮಸನ್ನು ಫರ್ದರ್ ಡಿಗ್ರೇಡ್ ಮಾಡಿ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಮಿನರಲ್ಸ್ಗಳನ್ನು ನಮ್ಮ ಭೂಮಿಯೊಳಗೆ ಕಳಿಸುವಂಥ ಈ ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನು ನಾವು ಮಿನರಲೈಸೇಷನ್ ಅಂತ ಹೇಳಿ ಗುರುತಿಸ್ತೇವೆ. ಸೊ ಹೀಗೆ ಒಟ್ಟಾರೆಯಾಗಿ ಫ್ರಾಗ್ಮೆಂಟೇಷನಿಂದ ಹಿಡಿದು ಮಿನರಲೈಸೇಷನ್ನವರೆಗೆ ಇರುವಂಥ ಎಲ್ಲ ಸ್ಟೆಪ್ಸ್ಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಅಂದರೆ ನೀವು ಜ್ಞಾಪಕ ಇಟ್ಕೊಳ್ಳೋದಕ್ಕಿಂತ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಅದು ನಿಮ್ಮ ತಲೆ ಉಳ್ಕೊಳ್ಳುತ್ತೆ. ಯಾವುದೋ ಒಂದು ಎಲೆ ಇದೆ, ಆ ಎಲೆ ಅಂದರೆ ಯಾವುದೋ ಒಂದು ಮರ ಇದೆ, ಆ ಮರದ ಎಲೆ ಬಿದ್ದೋಯ್ತು, ಹೌದಾ, ವಯಸ್ಸಾದ ನಂತರ ಹೀಗೆ ಬಿದ್ದೋದಂಥ ಎಲೆಯನ್ನು ಕೆಲವೊಮ್ಮೆ ಸಣ್ಣ ಸಣ್ಣದಾದ ಇನ್ಸೆಕ್ಟ್ಸ್ಗಳು ತಿನ್ನಬಹುದು, ಹೌದಾ? ಫುಡ್ ವೆಬ್ನಲ್ಲಿ ಅಂದರೆ ಆ ಆಹಾರ ಸರಪಳಿಯನ್ನು ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೇನೆ. ಆ ಎಲೆಗಳನ್ನು ಬೇರೆ ಬೇರೆ ರೀತಿಯಾದ ಇನ್ಸೆಕ್ಟ್ಸ್ಗಳು ತಿನ್ಬೋದು, ಅಥವಾ ಈ ಎಲೆ ಕೊಳ್ತು ಹೋಗ್ತಾ ಅದು ಆ ಮೈಕ್ರೋಬಯಲ್ ಆ್ಯಕ್ಟಿವಿಟಿಗೆ ಒಳಪಡಬಹುದು. ಆ ಡಿಟ್ರೈಟಸನ್ನು ಮತ್ತೆ ಅರ್ತ್ ವಾರ್ಮ್ಸ್ಗಳು ತಿನ್ನೋದ್ರ ಮೂಲಕ ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಆ ಸಾಯಿಲ್ನ ಒಳಗಡೆ ಹೋಗ್ಬೋದು. ಮತ್ತೆ ಅದೇ ಸಾಯಿಲ್ನ ಒಳಗಡೆ ಇರುವಂಥ ಈ ಮಿನರಲ್ಸ್ಗಳನ್ನೆಲ್ಲ ಇದೇ ಸಸ್ಯ ಹೇಳ್ಕೊಂಡು ತನ್ನ ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳುತ್ತೆ, ಸರಿನಾ? ಈ ಎಂಟೈರ್ ಪ್ರೋಸೆಸ್ ಏನಿದೆಯಲ್ಲ, ಇದರಲ್ಲಿ ಆ ಡಿಟ್ರೈಟಸನ್ನು ಫ್ರಾಗ್ಮೆಂಟೇಷನ್ ಆಗಿರ್ಬೋದು, ಲೀಚಿಂಗ್ ಆಗಿರ್ಬೋದು, ಕೆಟಬಾಲಿಸಮ್ ಆಗಿರ್ಬೋದು, ಇದು ಸೈಮಲ್ಟೇನಿಯಸ್ ಆಗಿ ನಡೆದ್ರು ಇದಾದ ನಂತರ ಹ್ಯೂಮಿಫಿಕೇಷನ್ ಹಾಗೆ ಮಿನರಲೈಸೇಷನ್ ನಡೆಯುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಆ ಆರ್ಡರನ್ನು ಮರಿಬಾರ್ದು, ಸರಿನಾ? ಆರ್ಡರ್ನ ಮೇಲೆ ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಮೊದಲು ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಈ ರೀತಿಯಾಗಿ. ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ, ಸರಿನಾ? ಈಗ ಈ ಡಿಕಾಂಪೋಸಿಷನ್ ಏನಿದೆಯಲ್ಲ, ಈ ಡಿಕಾಂಪೋಸಿಷನ್ ರೇಟ್ ಏನಿದೆಯಲ್ಲ, ಇದು ಹೆಚ್ಚಿಗೆ ಆಗಲಿಕ್ಕೆ ಅಥವಾ ಕಡಿಮೆ ಆಗಲಿಕ್ಕೆ ಏನು ಕಾರಣ ಅನ್ನೋದನ್ನು ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನು ಆಗಲೇ ಹೇಳಿದೆ, ಕ್ಲೈಮೆಟಿಕ್ ಕಂಡೀಷನ್ಸ್ ಅನ್ನೋದು ತುಂಬ ಅಫೆಕ್ಟ್ ಮಾಡುತ್ತೆ ನಮ್ಮ ಡಿಕಾಂಪೋಸಿಷನ್ನ ರೇಟ್ನ ಮೇಲೆ, ಹೌದಾ? ಈಗ ಉದಾಹರಣೆಗೆ, ಈಗ ನಮ್ಮ ಕ್ಲೈಮೆಟಿಕ್ ಕಂಡೀಷನ್ ಏನಿದೆ, ಇದು ತುಂಬ ಕೋಲ್ಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಕಡಿಮೆ ತಾಪಮಾನ ಇರುವಂಥ ಸಂದರ್ಭಗಳಲ್ಲಿ ರೇಟ್ ಆಫ್ ಡಿಕಾಂಪೋಸಿಷನ್ ಅನ್ನೋದು ಕಡಿಮೆ ಆಗುತ್ತೆ. ಹೆಚ್ಚಿಗೆ ತಾಪಮಾನ ಅಥವಾ ಒಳ್ಳೆ ಟೆಂಪರೇಚರ್ ಹಾಗೆ ಮಾಯ್ಚರ್ ಇದೆ ಅಂತ ಅಂದ್ಕೊಳ್ಳಿ. ವಾರ್ಮ್ ಕಂಡೀಷನಲ್ಲಿ ಸಾಮಾನ್ಯವಾಗಿ ಡಿಕಾಂಪೋಸಿಷನ್ ಅದು ಬೇಗ ನಡೆಯುತ್ತೆ. ಆಕ್ಸಿಜನ್ ಇದೆ ಅಂತ ಅಂದ್ಕೊಳ್ಳಿ, ಏರೋಬಿಕ್ ಹಾಗೆ ಎನರೋಬಿಕ್ ಕಂಡೀಷನ್ಸ್. ಆಕ್ಸಿಜನ್ ಇದೆ, ಆಕ್ಸಿಜನ್ ಇಲ್ಲ ಅಂತ ಇನ್ನೊಂದು ಕಂಡೀಷನ್ ಅಂದ್ಕೊಳ್ಳಿ. ಆಕ್ಸಿಜನ್ ಇದ್ದಾಗ ರೇಟ್ ಆಫ್ ಡಿಕಾಂಪೋಸಿಷನ್ ಅದು ಹೆಚ್ಚಿಗೆ ಆಗುತ್ತೆ. ಆಕ್ಸಿಜನ್ ಕಡಿಮೆ ಇದೆ ಅಂತ ಹೇಳಿದ್ರೆ ರೇಟ್ ಆಫ್ ಡಿಕಾಂಪೋಸಿಷನ್ ಕಡಿಮೆ ಆಗುತ್ತೆ, ನಿಧಾನವಾಗಿ ಆಗುತ್ತೆ. ಹಾಗೆ ಕೆಮಿಕಲ್ ಕಾಂಪೋಸಿಷನ್ನು, ನಮ್ಮ ಡಿಟ್ರೈಟಸ್ನಲ್ಲಿರುವಂಥ ಕೆಮಿಕಲ್ಸ್ಗಳೇನಿದೆ ಅದು ಈಗ ಸಸ್ಯಗಳಾಗಿದ್ದರೆ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ಲಿಗ್ನಿನ್ ಆಗಿರ್ಬೋದು, ಈ ರೀತಿಯಾದ ಮಟೀರಿಯಲ್ಗಳೆಲ್ಲ ಇರ್ಬೋದು.
ಹೌದಾ? ನೀವು ಸೆಲ್ ವಾಲ್ದು ಪೆಕ್ಟಿನ್ನು, ಲಿಗ್ನಿನ್ನು, ಕಾಂಪೋಸಿಷನ್ ಎಲ್ಲ ಅರ್ಥ ಮಾಡ್ಕೊಂಡಿರಲ್ವ? ಸೆಲ್ಯುಲೋಸ್ನ ಜೊತೆಗೆ ಲಿಗ್ನಿನ್ ಆಗಿರ್ಬೋದು, ಪೆಕ್ಟಿನ್ ಆಗಿರ್ಬೋದು, ಈ ರೀತಿಯಾದ ಅಂಶಗಳು ಇರುತ್ತೆ. ಅಥವಾ ಖೈಟಿನ್. ಈಗ ಕೆಲವೊಮ್ಮೆ ಅನಿಮಲ್ಸ್ಗಳು ಸತ್ತಾಗ ಆ ಅನಿಮಲ್ಸ್ಗಳ ಎಕ್ಸೋಸ್ಕೆಲಿಟನ್ ಏನಿದೆ, ಹಾರ್ಡ್ ಎಕ್ಸೋಸ್ಕೆಲಿಟನ್ನಲ್ಲಿ ಖೈಟಿನ್ ಅನ್ನುವಂಥ ಒಂದು ಕಾಂಪ್ಲೆಕ್ಸ್ ಮೆಟೀರಿಯಲ್ ಇರೋದು ನಾವು ಗಮನಿಸ್ಬೋದು. ಈ ಲಿಗ್ನಿನ್ ಆಗಿರ್ಬೋದು, ಖೈಟಿನ್ ಆಗಿರ್ಬೋದು, ಇದೆಲ್ಲ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ಗಳು, ಒಂದು ರೀತಿಯಾದ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ಸ್ಗಳು ಇದೆಲ್ಲ. ಸೊ ಇವುಗಳಿದ್ದಾಗ ಸಾಮಾನ್ಯವಾಗಿ ಆ ರೇಟ್ ಆಫ್ ಡಿಕಾಂಪೋಸಿಷನ್ ಅನ್ನೋದು ಸ್ಲೋ ಆಗುತ್ತೆ. ಅಕಸ್ಮಾತ್ ಏನಾದರೂ ಕೇವಲ ವಾಟರ್ ಸಾಲ್ಯುಬಲ್ ಶುಗರ್ಸ್ ಇತ್ತು, ಸಣ್ಣ ಸಣ್ಣದಾದ ಗ್ಲೂಕೋಸ್ ಮಾಲಿಕ್ಯೂಲ್ಸ್ಗಳು ಮಾತ್ರ ಇದ್ದಾವೆ, ನೈಟ್ರೋಜನ್ ಇದೆ, ಬರೀ ನೈಟ್ರೋಜನ್ ಇದೆ, ಇಂಥ ಸಂದರ್ಭದಲ್ಲಿ ಆ ಡಿಟ್ರೈಟಸ್ ಅನ್ನೋದು ಬೇಗ ಬ್ರೇಕ್ ಡೌನ್ ಆಗುತ್ತೆ ಅನ್ನೋದನ್ನು ನಾವೇ ಗಮನಿಸಬೇಕು. ಸೊ ಹೀಗೆ ಆ ಡಿಟ್ರೈಟಸ್ನ ಕೆಮಿಕಲ್ ಕಾಂಪೋಸಿಷನ್ ಕೂಡ ರೇಟ್ ಆಫ್ ಡಿಕಾಂಪೋಸಿಷನನ್ನು ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈಗ ನಾವು ಪ್ರೊಡಕ್ಟಿವಿಟಿ ಆಗಿದೆ, ಪ್ರೊಡಕ್ಟಿವಿಟಿನ ಮೊದಲು ಅರ್ಥ ಮಾಡ್ಕೊಂಡವಲ್ಲ, ಪ್ರಾಡಕ್ಟ್ ಬರಲಿಕ್ಕೆ ಏನು ಕಾರಣ, ಅಂದರೆ ಆಹಾರ ಉತ್ಪಾದನೆಗೆ ಏನು ಕಾರಣ, ಆ ಆಹಾರ ಹೇಗೆ ಫ್ಲೋ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅಂದರೆ ಆಹಾರ ಅಲ್ಲ, ಆ ಎನರ್ಜಿ ಹೇಗೆ ಫ್ಲೋ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹೀಗೆ ಉತ್ಪಾದನೆ ಆದಂಥ ಆಹಾರ, ಈಗ ಆಹಾರವನ್ನು ಇನ್ನೊಂದು ಜೀವಿ ಬಂದು ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ರೀತಿಯಲ್ಲಿ ಆ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇದೆ, ಫ್ಲೋ ಆಗ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಹೇಗೆ ನಡೆಯುತ್ತೆ ಅನ್ನೋದನ್ನು ಇನ್ನಷ್ಟು ವಿವರವಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭೂಮಂಡಲದಲ್ಲಿ ಸಸ್ಯಗಳು ಅಥವಾ ಫೋಟೋಸಿಂಥಸಿಸ್ ಅಂದರೆ ಆಟೋಟ್ರೋಪ್ಸ್ಗಳಿಗೆ ಮುಖ್ಯವಾಗಿ ಬೇಕಿರುವಂಥ ಒಂದು ಅಂಶ ಅಂತ ಹೇಳಿದರೆ ಅದು ಸೂರ್ಯನ ಬೆಳಕು. ಹೌದಾ? ಎಕ್ಸೆಪ್ಟ್ ಫಾರ್ ಡೀಪ್ ಸಿ ಹೈಡ್ರೋಥರ್ಮಲ್ ಎಕೋಸಿಸ್ಟಮ್, ಸೂರ್ಯನ ಬೆಳಕು ತಲುಪದೇ ಇರುವಂಥ ಒಂದಷ್ಟು ಎಕೋಸಿಸ್ಟಮ್ಸ್ಗಳು ಇದೆ. ಆ ಡೀಪ್ ಸಿ ಹೈಡ್ರೋಥರ್ಮಲ್ ಎಕೋಸಿಸ್ಟಮ್ಸ್ಗಳನ್ನು ಹೊರತುಪಡಿಸಿ ಮೆಜಾರಿಟಿ ಆಫ್ ದ ಎಕೋಸಿಸ್ಟಮ್ನಲ್ಲಿ ಸೂರ್ಯನ ಬೆಳಕೇನೆ ಮುಖ್ಯವಾಗಿ ಬೇಕಿರುವಂಥ ಒಂದು ಅಂಶ. ಸನ್ ಈಸ್ ದ ಓನ್ಲಿ, ಎಕ್ಸೆಪ್ಟ್ ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗಳಲ್ಲಿ ಬಿಟ್ಟು ಬೇರೆ ಉಳ್ಕೊಂಡಿರುವಂಥ ಎಲ್ಲ ಕಂಡೀಷನ್ಸ್ಗಳಲ್ಲೂ ಸೂರ್ಯನ ಬೆಳಕು ನಮ್ಮ ಎನರ್ಜಿ ಸೋರ್ಸ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ಗಮನಿಸಬೇಕು. ಓಕೆನಾ? Sun is the only source of energy for all ecosystem on earth except for those hydrothermal deep sea ecosystem where sunlight cannot reach. ಕೆಲವೊಂದು ಕೀಮೋ ಆಟೋಟ್ರೋಪ್ಸ್ಗಳು ಕೂಡ ಇದೆ. ಓಕೆನಾ? ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ಅಲ್ವಾ ಸನ್ 11th ಸ್ಟ್ಯಾಂಡರ್ಡ್ನಲ್ಲಿ. ಔಟ್ ಆಫ್ ಆಲ್ ದ ಸನ್ಲೈಟ್ ದಟ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್, ಅಥವಾ ನಮ್ಮ ಕಡೆಗೆ ಬರುವಂಥ ಎಲ್ಲ ಸನ್ಲೈಟ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಆ ಎಂಟೈರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮನ್ನು ನೀವು ಗಮನಿಸಬೇಕು. ಫಿಸಿಕ್ಸ್ನಲ್ಲಿ ನೀವು ಓದಿರ್ತೀರಲ್ವಾ, ಆ ಎಂಟೈರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನಲ್ಲಿ ಅರ್ಧದಷ್ಟು ಭಾಗ ಮಾತ್ರ ವಿಸಿಬಲ್ ಲೈಟು, ಹೌದಲ್ವಾ? ಇನ್ನುಳಿದಿರುವಂಥದ್ದು ಎಕ್ಸ್ ರೇಸು, ಗ್ಯಾಮಾ ರೇಸು, ಆರ್ ರೇಸು, ಮೈಕ್ರೋವೇವ್ಸು ಅದೆಲ್ಲ ಇದೆ, ನಿಮ್ಗೆ ಅದು ಗೊತ್ತಿದೆ. ಹೌದಾ? ಔಟ್ ಆಫ್ ಆಲ್ ದ ಸನ್ಲೈಟ್ ಲೆಸ್ ದ್ಯಾನ್ 50% ಆಫ್ ಇಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಇನ್ ಫೋಟೋಸಿಂಥಸಿಸ್. ಅಂದರೆ ಸೂರ್ಯನ ಬೆಳಕು ಏನಿದೆ ಅದರಲ್ಲಿ ಪ್ರತಿಶತ ಕೇವಲ 50% ಮಾತ್ರ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂತೇಳಿ ನಾವು ಗುರುತಿಸ್ತೇವೆ. PAR ಅಥವಾ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅನ್ನೋದು ಎಷ್ಟಿದೆ ಇಡೀ ಸೂರ್ಯನ ಬೆಳಕಿನಲ್ಲಿ? ಪ್ರತಿಶತ 50% ಇದೆ. ಈ 50% ಅಂತ ಹೇಳಿದ್ರೆ ಈ ವಿಸಿಬಲ್ ಲೈಟ್ ಏನಿದೆಯಲ್ಲ, ಈಗ ನಮಗೆ ತುಂಬ ಸಾಮಾನ್ಯವಾಗಿ ಈ 400 ನ್ಯಾನೋಮೀಟರ್ನಿಂದ 700 ನ್ಯಾನೋಮೀಟರ್ ಇದನ್ನ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಫೋಟೋಸಿಂಥಸಿಸ್ನಲ್ಲಿ ಕೂಡ ಅಲ್ವಾ. ಈ ರೇಂಜ್ನಲ್ಲೇ ವಿಸಿಬಲ್ ಲೈಟ್ ನಮಗೆ ಕಾಣೋದು. ಅದರಲ್ಲಿ ಒಂದಷ್ಟು ರಿಫ್ಲೆಕ್ಟ್ ಆಗ್ತಾ ಇದೆ, ಒಂದಷ್ಟು ಅಬ್ಸಾರ್ಬ್ ಆಗ್ತಾ ಇದೆ ಅಂಥೇಳಿ ನಾವು ಕಲ್ತ್ಕೊಂಡಿದ್ದೀವಿ ಅಲ್ವಾ. ಹೀಗೆ ಆ ಒಟ್ಟಾರೆ ಸನ್ಲೈಟ್ನಲ್ಲಿ ನಮಗೆ ಆ ಫೋಟೋಸಿಂಥಸಿಸ್ಗೆ ಸಹಾಯ ಮಾಡ್ತಿರುವಂಥ ರೇಡಿಯೇಷನ್ನ ಪ್ರಮಾಣ 50% ಇದೆ. ಅದನ್ನೇ ನಾವು ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂತೇಳಿ ಗುರುತಿಸ್ತೇವೆ. ಹೌದಾ? ಓಕೆನಾ? ಸೊ ಹೀಗೆ ಬೀಳುವಂಥ 50% ಬೆಳಕಿನಲ್ಲಿ ಸಸ್ಯಗಳು ಎಷ್ಟು PAR ಅನ್ನು, ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ನ ತಾವು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ? ಆ ವಿಸಿಬಲ್ ಲೈಟ್ನಲ್ಲಿ, ಆ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ನಲ್ಲಿ ಕೇವಲ 2-10% ಮಾತ್ರ, ನೋಡಿ, ಕೇವಲ 2-10% ಮಾತ್ರ ಪ್ಲಾಂಟ್ಸ್ಗಳು ತಮ್ಮ ಫೋಟೋಸಿಂಥಸಿಸ್ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ತಾ ಇದೆ ಅಂತ ಹೇಳಿ ನೀವು ಗಮನಿಸಬೇಕು. ಅರ್ಥ ಆಗ್ತಿದೆಯಾ? ಸೊ 2-10% ಆಫ್ PAR ಈಸ್ ಬೀಯಿಂಗ್ ಆಕ್ಟಿವ್ಲಿ ಯೂಸ್ಡ್ ಬೈ ಪ್ಲಾಂಟ್ಸ್. ಹೀಗೆ ಎನರ್ಜಿಗಳು ಸಸ್ಯಗಳು ಸೂರ್ಯನ ಬೆಳಕನ್ನು ಪಡ್ಕೊಂಡು ತಾವು ಆಹಾರವನ್ನು ಸಿಂಥಸೈಸ್ ಮಾಡುತ್ತವೆ. ಹೀಗೆ ಸಿಂಥಸೈಸ್ ಆದಂಥ ಆಹಾರವನ್ನು ಇನ್ನೊಂದು ಜೀವಿ ತಿಂದು ಬದುಕುತ್ತೆ. ಈ ಮೂಲಕ ಏನಾಗ್ತಾ ಇದೆ, ಎನರ್ಜಿ ಅನ್ನೋದು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂಥೇಳಿ ನೀವು ಇಲ್ಲಿ ಭಾವಿಸ್ಬೇಕು. ಸೊ
ಟ್ರೀಸ್ಗಳ ವಿಚಾರಕ್ಕೆ ಬಂದಾಗ ಹರ್ಬ್ಸ್ ಆಗಿರ್ಬೋದು, ಶ್ರಬ್ಸ್ ಆಗಿರಬಹುದು, ದೊಡ್ಡ ದೊಡ್ಡ ಪ್ಲಾಂಟ್ಸ್ಗಳಾಗಿರ್ಬೋದು, ಇವೆಲ್ಲವುಗಳು ಕೂಡ ಪ್ರೊಡ್ಯೂಸರ್ಸ್ಗಳೇನೆ. ಆಹಾರವನ್ನು ಸಿಂಥಸೈಸ್ ಮಾಡ್ತಾ ಇರೋ ಕಾರಣದಿಂದ ನಾವು ಅವುಗಳನ್ನು ಪ್ರೊಡ್ಯೂಸರ್ಸ್ ಅಂಥೇಳಿ ಗುರುತಿಸ್ತೇವೆ. ಈ ಪ್ರೊಡ್ಯೂಸರ್ಸ್ಗಳನ್ನು ತಿಂದು ಬದುಕೋದಕ್ಕೆ ಮತ್ತೆ ನಮಗೆ ಹೆಟಿರೋಟ್ರೋಪ್ಸ್ಗಳು ಕಾಣಿಸುತ್ತವೆ, ಹೌದಲ್ವಾ? ನಮ್ಮ 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 ಭೂಮಿಯಲ್ಲಿ, ನಮ್ಮ ಎಕೋಸಿಸ್ಟಮ್ನಲ್ಲಿ ಕಂಡುಬರುವಂಥ ಎಲ್ಲ ಟ್ರೀಸ್ಗಳು, ಹೌದಾ? ಫಾರೆಸ್ಟ್ ಎಕೋಸಿಸ್ಟಮ್ನಲ್ಲಾಗಿರ್ಬೋದು, ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಾಗಿರ್ಬೋದು. ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ನಮಗೆ ಫೈಟೋಪ್ಲಾಂಕ್ಟನ್ಸ್ಗಳು ಕಾಣಿಸುತ್ತೆ, ಕೆಲವೊಂದು ಸಬ್ಮರ್ಜ್ಡ್ ಪ್ಲಾಂಟ್ಸ್ಗಳು, ಫ್ಲೋಟಿಂಗ್ ಪ್ಲಾಂಟ್ಸ್ಗಳು, ಇವೆಲ್ಲವುಗಳು ಕೂಡ ಅಲ್ಲಿರಬಹುದು. ಅವೆಲ್ಲವುಗಳನ್ನು ನಾವಿಲ್ಲಿ ಪ್ರೊಡ್ಯೂಸರ್ಸ್ಗಳಾಗಿ ಗುರುತಿಸ್ತಾ ಇದ್ದೀವಿ. ಆ ಸಸ್ಯಗಳನ್ನು ಹೊರತುಪಡಿಸಿ ಆಲ್ ಅದರ್ ಆರ್ಗ್ಯಾನಿಸಮ್ಸ್ ಡಿಪೆಂಡ್ ಆನ್ ಪ್ಲಾಂಟ್. ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳ ಮೇಲೆ ಡಿಪೆಂಡ್ ಆಗುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಕನ್ಸ್ಯೂಮರ್ಸ್ ಅಥವಾ ಹೆಟಿರೋಟ್ರೋಪ್ಸ್ ಅಂತೇಳಿ ಗುರುತಿಸ್ತೇವೆ. ಓಕೆನಾ? ಹೆಟಿರೋಟ್ರೋಪ್ಸ್ ಅಂತ ಹೇಳಿದರೆ ತಮ್ಮ ಆಹಾರಕ್ಕಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬನೆ ಆಗಿರುವಂತಹ ಜೀವಿಗಳು ಹೆಟಿರೋಟ್ರೋಪ್ಸ್ಗಳು, ಹೌದಾ? ಸೊ ಈಗ ಆ ಕನ್ಸ್ಯೂಮರ್ಸ್ಗಳಲ್ಲಿ ನಮಗೆ ಮತ್ತೆ ಬೇರೆ ಬೇರೆ ರೀತಿಯಾದ ಕನ್ಸ್ಯೂಮರ್ಸ್ಗಳು ಕಾಣೋದನ್ನು ನಾವು ಗಮನಿಸ್ಬೋದು. ನಾನು ಆಗಲೇ ಹೇಳಿದಾಗೆ ನೇರವಾಗಿ ಸಸ್ಯಗಳನ್ನು ತಿಂದು ಬದುಕುವಂಥ ಕನ್ಸ್ಯೂಮರ್ಸ್ಗಳನ್ನ ನಾವಿಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ಗಳು ಅಂಥೇಳಿ ಗುರುತಿಸ್ತೇವೆ. ಸಾಮಾನ್ಯವಾಗಿ ಇವು ಹರ್ಬಿವೋರ್ಸ್ಗಳಾಗಿರುತ್ತೆ. ಅಂತ ಹೇಳಿದ್ರೆ ಬರೀ ಸಸ್ಯಾಹಾರ ಮಾಡುವಂಥ ಜೀವಿಗಳಿವು ಹರ್ಬಿವೋರ್ಸ್, ಸರಿನಾ? ಕೆಲವೊಂದು ಇನ್ಸೆಕ್ಟ್ಸ್ಗಳು, ಕೆಲವೊಂದು ಬರ್ಡ್ಸ್ಗಳು, ಹೌದಾ? ಈಗ ಹರ್ಬಿವೋರ್ಸ್ ಬರೀ ಸಸ್ಯವನ್ನು ತಿಂದು ಬದುಕುವಂಥದ್ದು ಜಿಂಕೆ ಆಗಿರ್ಬೋದು, ಆನೆ ಆಗಿರಬಹುದು, ಹೌದಾ? ಇವೆಲ್ಲವುಗಳು ಕೂಡ ಹರ್ಬಿವೋರ್ಸ್ಗಳಾಯಿತು. ಅವುಗಳನ್ನು ನಾವು ಪ್ರೈಮರಿ ಕನ್ಸ್ಯೂಮರ್ಸ್ಗಳಾಗಿ ಗುರುತಿಸ್ತೇವೆ. ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲೂ ಕೂಡ ಮೊಲಸ್ಕಸ್ ಆಗಿರ್ಬೋದು, ಕ್ಲಾಮ್ಸ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಪ್ರೈಮರಿ ಕನ್ಸ್ಯೂಮರ್ಸ್ಗಳಾಗಿ ಗುರುತಿಸ್ತೇವೆ. ಈ ಪ್ರೈಮರಿ ಕನ್ಸ್ಯೂಮರ್ಸ್ಗಳನ್ನು ತಿಂದು ಬದುಕೋದಕ್ಕೆ ಮತ್ತೆ ನಮಗೆ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳು ಕಾಣಿಸುತ್ತವೆ. ಅಂತ ಹೇಳಿದ್ರೆ ಹರ್ಬಿವೋರ್ಸ್ಗಳನ್ನು ತಿನ್ನೋದಕ್ಕೆ ನಮಗೆ ಕಾರ್ನಿವೋರ್ಸ್ಗಳು ಕಾಣಿಸುತ್ತವೆ, ಮಾಂಸಾಹಾರಿಗಳು. ಈಗ ಈ ಮಾಂಸಾಹಾರಿಗಳಲ್ಲಿ ಮತ್ತೆ ಪ್ರೈಮರಿ ಕಾರ್ನಿವೋರ್ಸ್, ಸೆಕೆಂಡರಿ ಕಾರ್ನಿವೋರ್ಸ್ ಅಂತೇಳಿ ನಾವು ಗುರುತಿಸಬಹುದು. ಸ್ಪೆಸಿಫಿಕ್ ಆಗಿ ಪ್ರೈಮರಿ ಕಾರ್ನಿವೋರ್ಸ್ ಅಂತೇಳಿ ನಾವು ಗುರುತಿಸೋಣ. ಸೊ ಹೀಗೆ ಆ ಕಾರ್ನಿವೋರ್ಸ್ಗಳೇನಿದೆಯಲ್ಲ, ಹರ್ಬಿವೋರ್ಸ್ಗಳನ್ನ ತಿಂದು ಬದುಕೋದಕ್ಕೆ ಆ ಪ್ರೈಮರಿ ಕನ್ಸ್ಯೂಮರ್ಸ್ಗಳನ್ನ ತಿಂದು ಬದುಕುವಂಥ ಪ್ರೈಮರಿ ಕಾರ್ನಿವೋರ್ಸ್ಗಳನ್ನ ನಾವೀಗ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳಂತೇಳಿ ಗುರುತಿಸ್ತೇವೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಪ್ರೈಮರಿ ಕನ್ಸ್ಯೂಮರ್ಸ್ಗಳನ್ನ ತಿಂದು ಬದುಕೋದಕ್ಕೆ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳಿದೆ. ಪ್ರೈಮರಿ ಕನ್ಸ್ಯೂಮರ್ಸ್ಗಳು ಸಾಮಾನ್ಯವಾಗಿ ಹರ್ಬಿವೋರ್ಸ್ಗಳಾಗಿರುತ್ತೆ. ಈ ಹರ್ಬಿವೋರ್ಸ್ಗಳನ್ನು ತಿನ್ನೋದಕ್ಕೆ ಕಾರ್ನಿವೋರ್ಸ್ಗಳು, ಮಾಂಸಾಹಾರಿಗಳಿರುತ್ತೆ. ಈ ಮಾಂಸಾಹಾರಿಗಳಲ್ಲಿ ಪ್ರೈಮರಿ ಕಾರ್ನಿವೋರ್ಸು ಇರಬಹುದು, ಸೆಕೆಂಡರಿ ಕಾರ್ನಿವೋರ್ಸು ಇರಬಹುದು. ಉದಾಹರಣೆಗೆ ಈಗ ನೇರವಾಗಿ ಜಿಂಕೆಯನ್ನು ತಿಂದು ಬದುಕುವಂಥ ಒಂದು ಕಾರ್ನಿವೋರ್ ಫಾಕ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ, ತೋಳಗಳು ಅಂತ ನೀವು ಕರ್ಕೊಳ್ಳೋಣ, ಸರಿನಾ? ಹಾಗೆ ಆ ತೋಳಗಳನ್ನು ತಿಂದು ಬದುಕೋದಕ್ಕೆ ಇನ್ನೊಂದು ದೊಡ್ಡ ಕಾರ್ನಿವೋರ್ ಇದೆ, ಒಂದು ಸಿಂಹನೋ ಒಂದು ಹುಲಿನೋ ಏನೋ ಇರಬಹುದು, ಸರಿನಾ? ಸೊ ಹೀಗೆ ಆ ಸೆಕೆಂಡರಿ ಕನ್ಸ್ಯೂಮರ್ನ ತಿಂದು ಬದುಕೋದಕ್ಕೆ ಟರ್ಷರಿ ಕನ್ಸ್ಯೂಮರ್ಸ್ಗಳಿದ್ದಾರೆ. ಇದು ಕೂಡ ಕಾರ್ನಿವೋರನೇ, ಆದರೆ ಈ ಸಣ್ಣ ಸಣ್ಣ ಕಾರ್ನಿವೋರ್ನ ತಿಂದು ಬದುಕೋದಕ್ಕೆ ಒಂದು ದೊಡ್ಡ ಕಾರ್ನಿವೋರ್ ಇದೆ, ಇದು ಸೆಕೆಂಡರಿ ಕಾರ್ನಿವೋರ್ ಅಂಥೇಳಿ ನಾವು ಗುರುತಿಸ್ಬೋದು, ಹೌದಾ? ಸೊ ಈ ರೀತಿಯಾಗಿ ಕನ್ಸ್ಯೂಮರ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಾದ ಲೆವೆಲ್ನಲ್ಲಿ ಕನ್ಸ್ಯೂಮರ್ಸ್ಗಳು ಇರೋದನ್ನು ನಾವು ಗುರುತಿಸ್ಬೋದು. ಹರ್ಬಿವೋರ್ಸ್ಗಳನ್ನು ತಿಂದು ಬದುಕೋದಕ್ಕೆ ಕಾರ್ನಿವೋರ್ಸ್ಗಳಿದೆ. ಕಾರ್ನಿವೋರ್ಸ್ಗಳಲ್ಲಿ ಸಣ್ಣ ಸಣ್ಣದಾದ ಕಾರ್ನಿವೋರ್ಸ್ಗಳು, ಅದನ್ನು ತಿಂದು ಬದುಕೋದಕ್ಕೆ ದೊಡ್ಡ ದೊಡ್ಡದಾದ ಕಾರ್ನಿವೋರ್ಸ್ಗಳು ಇದೆ ಅಂತೇಳಿ ನೀವು ಗಮನಿಸಬೇಕು, ಹೌದಾ? ಅರ್ಥ ಆಗ್ತಿದೆಯಪ್ಪ? ಪ್ರೊಡ್ಯೂಸರ್ಸ್ ಆರ್ ನಥಿಂಗ್ ಬಟ್ ವಾಟ್? ಪ್ರೊಡ್ಯೂಸರ್ಸ್ ಆದಮೇಲೆ ಪ್ರೈಮರಿ ಕನ್ಸ್ಯೂಮರ್ಸು, ಪ್ರೈಮರಿ ಕನ್ಸ್ಯೂಮರ್ಸ್ ಆದಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸು, ಸೆಕೆಂಡರಿ ಕನ್ಸ್ಯೂಮರ್ ಆದಮೇಲೆ ಟರ್ಷರಿ ಕನ್ಸ್ಯೂಮರ್ಸು. ಕೆಲವು ಎಕೋಸಿಸ್ಟಮ್ಸ್ಗಳಲ್ಲಿ ನಿಮಗೆ ಕ್ವಾಟರ್ನರಿ ಕನ್ಸ್ಯೂಮರ್ಸ್ಗಳನ್ನು ಕೂಡ ನಾವು ಗಮನಿಸ್ಬೋದು. ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಈ ಆಹಾರ ಸರಪಳಿಯನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಮ್ಮ ಪರಿಸರದಲ್ಲಿ ಜೀವಿಗಳೆಲ್ಲ ಒಂದು ಜೀವಿ ಇನ್ನೊಂದು ಜೀವಿನ ತಿಂದು ಬದುಕಲೇಬೇಕು ಅನ್ನೋದು ನಮ್ಗೆ ಗೊತ್ತು. ಹೀಗೆ ಆಹಾರ ಸರಪಳಿ ಅನ್ನೋದು ಹೇಗೆ ಫಾರ್ಮ್ ಆಗುತ್ತೆ, ಹೇಗೆ ರಚನೆ ಆಗುತ್ತೆ, ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಎನರ್ಜಿ ಅನ್ನೋದು ಯಾವ ಮಟ್ಟದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಫುಡ್ ಚೈನ್ ಅನ್ನೋ ಬಗ್ಗೆ ನೀವು ನಿಮ್ಮ ಲೋವರ್ ಗ್ರೇಡ್ಸ್ನಲ್ಲೂ ಕೂಡ ತಿಳ್ಕೊಂಡಿದ್ದೀರಿ. ಫುಡ್ ಚೈನ್ನ ಡೆಫಿನೇಷನ್ ಏನು? ಫುಡ್ ಚೈನ್ ಈಸ್ ನಥಿಂಗ್ ಬಟ್ ವಾಟ್? ಕ್ರೊನೊಲಾಜಿಕಲ್ ಸೀರೀಸ್ ಆಫ್ ಆರ್ಗ್ಯಾನಿಸಮ್ಸ್ ಈಚ್ ಡಿಪೆಂಡಿಂಗ್ ಆನ್ ಅದರ್ ಫಾರ್ ಫುಡ್. ಅಂದರೆ ಫುಡ್ ಚೈನ್ ಅನ್ನೋದು, ಆಹಾರ ಸರಪಳಿ ಅನ್ನೋದು ಒಂದಷ್ಟು ಪ್ರಾಣಿಗಳ ಸರಪಳಿ. ಅದರಲ್ಲಿ ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದು ಬದುಕ್ತಾ ಇರುತ್ತೆ ಅಂತೇಳಿ ನೀವು ಭಾವಿಸ್ಬೇಕು, ಹೌದಾ? ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅವಲಂಬನೆಯಾಗಿರುವಂತಹ, ಆಹಾರಕ್ಕಾಗಿ ಅವಲಂಬನೆಯಾಗಿರುವಂತಹ ಈ ಸರಪಳಿಯನ್ನೇ ನಾವು ಆಹಾರ ಸರಪಳಿ ಅಂಥೇಳಿ ಕರಿತೇವೆ. ಅರ್ಥ ಆಗ್ತಿದೆಯಾ? ಈ ಫುಡ್ ಚೈನ್ನಲ್ಲಿ ಮತ್ತೆ ಎರಡು ರೀತಿಯಾದ ಫುಡ್ ಚೈನನ್ನು ನಾವು ಗಮನಿಸ್ಬೋದು. ಅಂದರೆ
ಆ ಮೊದಲನೇ ಎನರ್ಜಿ ಏನಿದೆಯಲ್ಲ, ಆ ಎನರ್ಜಿ ಅನ್ನೋದು ಎಲ್ಲಿಂದ ಮೊದಲು ಸಿಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವೀಗ ಗ್ರೇಸಿಂಗ್ ಫುಡ್ ಚೈನನ್ನು ಅರ್ಥ ಮಾಡ್ಕೊಂಬಿಡೋಣ. GFC ಅಂಥೇಳಿ ನಾವಿಲ್ಲಿ ಕರಿತಾ ಇದ್ದೀವಿ. ಈ ಗ್ರೇಸಿಂಗ್ ಫುಡ್ ಚೈನ್ನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಸಸ್ಯಗಳು ಆ ಫೋಟೋಸಿಂಥಸಿಸ್ ಪ್ರಕ್ರಿಯೆ ಮೂಲಕ ಆಹಾರವನ್ನು ಉತ್ಪಾದನೆ ಮಾಡುವಂಥ ಎಲ್ಲ ಪ್ರೊಡ್ಯೂಸರ್ಸ್ಗಳು ಇವುಗಳಿಂದ ಮೊದಲು ಆಹಾರ ಉತ್ಪಾದನೆ ಆಗ್ತಾ ಇದೆ. ಅವುಗಳಿಂದ ಮತ್ತೆ ಪ್ರೈಮರಿ ಕನ್ಸ್ಯೂಮರ್ಸ್ಗೆ, ಸೆಕೆಂಡರಿ ಕನ್ಸ್ಯೂಮರ್ಸ್ಗೆ, ಟರ್ಷರಿ ಕನ್ಸ್ಯೂಮರ್ಸ್ಗೆ ಆಹಾರ ಅನ್ನೋದು ಹೋಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಅರ್ಥ ಆಗ್ತಿದೆಯಾ? ಸೊ ಯಾವಾಗ ಆಹಾರ ಅಥವಾ ಎನರ್ಜಿ ಅನ್ನೋದು ಫೋಟೋಸಿಂಥಸಿಸ್ನಿಂದ ಮೊದಲು ಸಿಗುತ್ತೋ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಗ್ರೇಸಿಂಗ್ ಫುಡ್ ಚೈನ್ ಅಂತ ಹೇಳಿ ಗುರುತಿಸ್ತೇವೆ. ಸರಿನಾ? ಸೊ ದ ಎನರ್ಜಿ ಪ್ರೊಡ್ಯೂಸ್ಡ್ ಬೈ ಪ್ರೊಡ್ಯೂಸರ್ಸ್ ಈಸ್ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಆರ್ಗ್ಯಾನಿಸಮ್ ಇನ್ ದಿಸ್ ಕೇಸ್. ಹೌದಾ? ಮೊದಲು ಫೋಟೋಸಿಂಥಸಿಸ್ನ ಮೂಲಕ ಆಹಾರ ಉತ್ಪಾದನೆ ಆಗ್ತಾ ಇದೆ. ಜಿಂಕೆ ಅದನ್ನು ತಿಂದು ಬದುಕುತ್ತೆ, ಹಾಗೆ ಫಾಕ್ಸು ಜಿಂಕೆಯನ್ನು ತಿಂದು ಬದುಕುತ್ತೆ, ಹಾಗೆ ಈ ಫಾಕ್ಸನ್ನು ಹುಲಿ ತಿಂದು ಬದುಕುತ್ತೆ ಅಂತ ಹೇಳಿ ನೀವು ಅಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಾ? ಇದು ಒಂದು ರೀತಿಯಾದ ಫುಡ್ ಚೈನ್. ಹಾಗೆ ಈಗ ಕೆಲವು ಸಂದರ್ಭಗಳಲ್ಲಿ ಎನರ್ಜಿಯನ್ನು ಜೀವಿಗಳು ಆ ಡಿಟ್ರೈಟಸ್ ಅಥವಾ ಕೊಳೆಯುತ್ತಿರುವಂತಹ ಆ ವಸ್ತುವಿನಿಂದ ಪಡ್ಕೊಳ್ತಾ ಇದೆ ಅಂತ ಹೇಳಿ ನೀವು ಭಾವಿಸಿ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಡಿಟ್ರೈಟಸ್ ಫುಡ್ ಚೈನ್ ಅಂತೇಳಿ ಗುರುತಿಸ್ತೇವೆ. ಸೊ ಇಲ್ಲಿ ಆ ಮೊದಲನ ಎನರ್ಜಿ ಅನ್ನೋದೇನಿದೆಯಲ್ಲ, ಎನರ್ಜಿ ಅನ್ನೋದು ಈಸ್ ಗೇನ್ಡ್ ಫ್ರಮ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಡಿಟ್ರೈಟಸ್ ಅಂಥೇಳಿ. ಸರಿನಾ? ಇದನ್ನು ನಾವು DFC ಅಂಥೇಳಿ ಗುರುತಿಸ್ಬೋದು. ಸೊ DFC ಬಿಗಿನ್ಸ್ ವಿತ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಫಾಲೋಡ್ ಬೈ ಡಿಕಾಂಪೋಸರ್ಸ್, ಬ್ಯಾಕ್ಟೀರಿಯಾ ಅಥವಾ ಫಂಗೈ ಆಗಿರ್ಬೋದು, ಅಥವಾ ಡಿಟ್ರೈಟಿವೋರ್ಸ್ ಆಗಿರ್ಬೋದು. ಓಕೆನಾ? ಡಿಟ್ರೈಟಿವೋರ್ಸ್ ಆಗಿರ್ಬೋದು. ನಂತರ ಆ ಡಿಟ್ರೈಟಿವೋರ್ಸ್ಗಳನ್ನು, ಈಗ ಎರೆಹುಳುವನ್ನು ತಿಂದು ಬದುಕೋದಕ್ಕೆ ಒಂದು ಸಣ್ಣ ಗುಬ್ಬಚ್ಚಿನೋ ಸ್ಪ್ಯಾರೋನೋ ಏನೋ ಇದೆ ಅಂತ ಇಟ್ಕೊಳ್ಳಿ. ಅಂದರೆ ಗುಬ್ಬಚ್ಚಿ ಸ್ಪ್ಯಾರೋ ಎರಡು ಒಂದೇ. ಸೊ ಹೀಗೆ ಎನರ್ಜಿ ಮೊದಲು ಎಲ್ಲಿಂದ ಸಿಗ್ತಾ ಇದೆ? ಆರ್ಗ್ಯಾನಿಕ್ ಮಟೀರಿಯಲ್ನಿಂದ, ಡೆಡ್ ಆರ್ಗ್ಯಾನಿಕ್ ಮಟೀರಿಯಲ್ನಿಂದ. ಸರಿನಾ? ಆ ಕಾರಣಕ್ಕಾಗಿ ನಾವಿದನ್ನು ಡಿಟ್ರೈಟಸ್ ಫುಡ್ ಚೈನ್ ಅಂತ ಹೇಳಿ ಕರಿತೇವೆ. ಈಗ ಏನಾದರೂ ಈಗ ಈ ಸ್ಪ್ಯಾರೋವನ್ನು ಬೇರೆ ಇನ್ನೊಂದು ಈಗಲ್ ತಿಂತು ಅಂತ ಇಟ್ಕೊಳ್ಳಿ, ಆಗ ನಾವು ಇದನ್ನು ಡಿಟ್ರೈಟಸ್ ಫುಡ್ ಚೈನ್ ಅಂತೇಳಿ ಕರಿತೇವಾ? ಏನಂತ ಹೇಳಿ ಕರಿತೇವೆ? ಆಗ ಇದನ್ನು ನಾವು ಫುಡ್ ವೆಬ್ ಆಗಿ ಗುರುತಿಸ್ತೇವೆ. ಅಂತ ಹೇಳಿದ್ರೆ ನೀವು ಇಲ್ಲೇನು ಗಮನಿಸಬೇಕು, ಈ ಡಿಟ್ರೈಟಸ್ ಫುಡ್ ಚೈನ್ ಇದೆಯಲ್ಲ, ಇದು GFCಗೆ, ಗ್ರೇಸಿಂಗ್ ಫುಡ್ ಚೈನ್ಗೆ ಕನೆಕ್ಟಿಂಗ್ ಲಿಂಕ್ ಆಗಿ ಕೂಡ ಕೆಲವೊಮ್ಮೆ ಕೆಲಸ ಮಾಡೋದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆನಾ? ಅರ್ಥ ಆಗ್ತಿದೆಯಾ? ಓಕೆ. ಸೊ ಕೆಲವು ಸಂದರ್ಭಗಳಲ್ಲಿ ಆ ಡಿಟ್ರೈಟಸ್ ಫುಡ್ ಚೈನ್ GFCಯನ್ನು ಕನೆಕ್ಟ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಡಿಕಾಂಪೋಸರ್ಸ್ ಬಗ್ಗೆ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಂಬರೋಣ. ಅದಾದ ನಂತರ ಆ ಕನೆಕ್ಟಿಂಗ್ ಲಿಂಕ್ಸ್ಗಳ ಬಗ್ಗೆ ಅರ್ಥ ಮಾಡಿಕೊಂಡು ಫುಡ್ ವೆಬ್ನ ಬಗ್ಗೆ ಇನ್ನೂ ಚೂರು ತಿಳ್ಕೊಂಬರೋಣ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಡಿಕಾಂಪೋಸಿಷನ್ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಈ ಡಿಕಾಂಪೋಸಿಷನ್ ಪ್ರಕ್ರಿಯೆ ನಡೆಯೋದಕ್ಕೆ ಕಾರಣ ಡಿಕಾಂಪೋಸರ್ಸ್ಗಳು. ಈ ಡಿಕಾಂಪೋಸರ್ಸ್ಗಳೆಲ್ಲ ನಾವು ಹೆಟೆರೋಟ್ರೋಪ್ಸ್ಗಳು ಅಂತೇಳಿ ಕರಿತೇವೆ. ಯಾಕೆ ಹೆಟೆರೋಟ್ರೋಪ್ಸ್ಗಳು ಅಂತ ಹೇಳಿ ಕರಿತೇವೆ? ಅವು ಇನ್ನೊಂದು ಜೀವಿಯ ಮೇಲೆ ತಾವು ಬದುಕ್ತಾ ಇದೆ, ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿ ಬದುಕ್ತಾ ಇದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಸ್ಯಾಪ್ರೋಟ್ರೋಪ್ಸ್ ಅಂಥೇಳಿ ಇವುಗಳನ್ನು ಗುರುತಿಸ್ತೇವೆ. ಯಾಕಂತ ಹೇಳಿದ್ರೆ ಸ್ಯಾಪ್ರೋ ಡಿಕಾಂಪೋಸ್, ಅಂದರೆ ಆ ಡಿಟ್ರೈಟಸ್ನಿಂದ ಕೊಳಿತಾ ಇರುವಂತಹ ವಸ್ತುವಿನಿಂದ ತಮ್ಮ ಆಹಾರವನ್ನು ತಾವು ಪಡ್ಕೊಳ್ತವಲ್ಲ, ಆ ಕಾರಣಕ್ಕಾಗಿ ನಾವು ಇವುಗಳನ್ನು ಸ್ಯಾಪ್ರೋಟ್ರೋಪ್ಸ್ ಅಂತೇಳಿ ಗುರುತಿಸ್ತೇವೆ. ಓಕೆನಾ? ಸೊ ದೇ ಮೀಟ್ ದೇರ್ ಎನರ್ಜಿ ರಿಕ್ವೈರ್ಮೆಂಟ್ಸ್ ಬೈ ಡಿಗ್ರೇಡಿಂಗ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಅರ್ಥವಮ್ ಆಗಿರಬಹುದು, ಬ್ಯಾಕ್ಟೀರಿಯಾ. ಇಲ್ಲಿ ಸ್ಪೆಸಿಫಿಕ್ ಆಗಿ ಅರ್ಥವಮ್ಮನ್ನು ನಾವು ಡಿಟ್ರೈಟಿವೋರ್ ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ, ಹೌದಲ್ವಾ? ಆ ಡಿಟ್ರೈಟನ್ನು ತಿಂದು ಬದುಕುವಂಥ ಜೀವಿ. ಅಲ್ಲಿ ಎಂಜೈಮ್ಯಾಟಿಕ್ ಬ್ರೇಕ್ ಡೌನ್ ಮಾಡಲಿಕ್ಕೆ ಫಂಗೈಸ್ಗಳು ಕಾರಣ ಆಗುತ್ತೆ, ಬ್ಯಾಕ್ಟೀರಿಯಾಗಳು ಕಾರಣ ಆಗುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ಒಟ್ಟಾರೆಯಾಗಿ ನಾವು ಡಿಕಾಂಪೋಸರ್ಸ್ಗಳಾಗಿ ನಮ್ಮ ಎಕೋಸಿಸ್ಟಮ್ನಲ್ಲಿ ಗುರುತಿಸ್ತಾ ಇದ್ದೀವಿ. ಹೌದಾ? ಓಕೆ. ಸೊ ಈಗ ಯಾವುದೇ ಒಂದು ಆರ್ಗ್ಯಾನಿಸಮ್ ಅನ್ನೋದು ಸತ್ತ ನಂತರ ಅದು ಡಿಕಾಂಪೋಸ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದಲ್ಲ ಒಂದು ಎಂಜೈಮ್ಯಾಟಿಕ್ ಆ್ಯಕ್ಷನ್ಸ್ಗಳು ನಡಿಬೇಕು. ಅಂತ ಹೇಳಿದ್ರೆ ಆ ಡೈಜೆಸ್ಟಿವ್ ಎಂಜೈಮ್ಸ್ಗಳು, ಆರ್ಗ್ಯಾನಿಕ್ ಮಟೀರಿಯಲನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇಕಿರುವಂಥ ಎಂಜೈಮ್ಸ್ಗಳು ನಿಧಾನವಾಗಿ ಆ ಫಂಗೈಯಿಂದನೋ ಅಥವಾ ಬ್ಯಾಕ್ಟೀರಿಯಿಂದನೋ ಸೆಕ್ರೀಟ್ ಆಗಿ ಆರ್ಗ್ಯಾನಿಕ್ ಮಟೀರಿಯಲ್ ನಿಧಾನ ನೋಡಿ. ಹೀಗೆ ಅಲ್ಲಿ ಸತ್ತಂಥ ಒಂದು ಜೀವಿ ಈಗ ನಿಧಾನವಾಗಿ ಒಂದು ಬ್ರೌನ್ ಕಲರ್ ಅಮಾರ್ಫಸ್ ಸಬ್ಸ್ಟೆನ್ಸ್ ಆಗಿ ಬದಲಾಗ್ತಾ ಇದೆ ಅಲ್ವಾ? ಈ ರೀತಿಯಾಗಿ ನಿಧಾನವಾಗಿ ಹ್ಯೂಮಸ್ ಫಾರ್ಮ್ ಆಗಿ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಆ ಹ್ಯೂಮಸನ್ನು ಮತ್ತೆ ಫರ್ದರ್ ಬ್ರೇಕ್ ಡೌನ್ ಮಾಡ್ತಾ ಆ ಎಂಟೈರ್ ಆರ್ಗ್ಯಾನಿಕ್ ಮಟೀರಿಯಲ್ ಅನ್ನೋದು ಡಿಕಾಂಪೋಸ್ ಆಗಿ ನಮ್ಮ ಭೂಮಿಯ ಒಳಗಡೆ ಹೋಗ್ಬಿಡುತ್ತೆ. ಸರಿನಾ?
ಇದನ್ನೇ ನಾವು ಡಿಕಾಂಪೋಸಿಷನಲ್ಲಿ ಕಾಣೋದು. ಅರ್ಥ ಆಗ್ತಿದೆಯಪ್ಪ? ನಾನು ಆಗಲೇ ಹೇಳಿದಾಗೆ ಈ ಏನೋ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಹಾಗೆ ಅಕ್ವಾಟಿಕ್ ಎಕೋಸಿಸ್ಟಮನ್ನು ಕಂಪೇರ್ ಮಾಡಿ ನೋಡಿದ್ರೆ ನಮಗಲ್ಲಿ ಗೊತ್ತಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಈ ಗ್ರೇಸಿಂಗ್ ಫುಡ್ ಚೈನ್ ಮತ್ತು ಡಿಟ್ರೈಟಸ್ ಫುಡ್ ಚೈನನ್ನು ನೀವು ಗಮನಿಸ್ತಾ ಹೋಗಿ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಆರ್ಡರ್ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗಬಹುದು. ಕೆಲವು ಸಂದರ್ಭಗಳಲ್ಲಿ ಗ್ರೇಸಿಂಗ್ ಫುಡ್ ಚೈನ್ನ ಮೂಲಕ ಆಹಾರ ಉತ್ಪಾದನೆ ಅನ್ನೋದು ಹೆಚ್ಚಾಗಿ ನಡೀತಾ ಇರುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಡಿಟ್ರೈಟಸ್ ಫುಡ್ ಚೈನ್ನ ಮೂಲಕ ಆಹಾರ ಉತ್ಪಾದನೆ ಅಥವಾ ಎನರ್ಜಿ ಫ್ಲೋ ಅನ್ನೋದು ಹೆಚ್ಚಾಗಿ ನಡೀತಾ ಇರುತ್ತೆ. ಎಲ್ಲಿ GFC ಡಾಮಿನೆಂಟ್ ಆಗಿರುತ್ತೆ, ಎಲ್ಲಿ DFC ಡಾಮಿನೆಂಟ್ ಆಗಿರುತ್ತೆ, ಸಾಮಾನ್ಯವಾಗಿ ನಮ್ಮ ಅಕ್ವಾಟಿಕ್ ಎಕೋಸಿಸ್ಟಮ್ ಏನಿರುತ್ತಲ್ಲಪ್ಪ, ನೀರಿನ ಎಕೋಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ GFC ಗ್ರೇಸಿಂಗ್ ಫುಡ್ ಚೈನ್ ಈಸ್ ದ ಮೇಜರ್ ಕಾಂಡ್ಯೂಟ್ ಫಾರ್ ಎನರ್ಜಿ ಫ್ಲೋ. ಎನರ್ಜಿ ಫ್ಲೋ ಆಗಲಿಕ್ಕೆ ಅಕ್ವಾಟಿಕ್ ಸಿಸ್ಟಮ್ನಲ್ಲಿ ಗ್ರೇಸಿಂಗ್ ಫುಡ್ ಚೈನ್ ಅಂತ ಹೇಳಿದ್ರೆ ಫೋಟೋಸಿಂಥಸಿಸ್ನ ಮೂಲಕ ಆಹಾರ ಮೊದಲು ಸಿಂಥಸೈಸ್ ಆಗುತ್ತಲ್ಲ, ಅದು ಇಲ್ಲಿ ಡಾಮಿನೆಂಟ್ ಆಗಿರುತ್ತೆ. ಸರಿನಾ? ಸೊ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ GFC ಈಸ್ ಡಾಮಿನೆಂಟ್. ಅದೇ ನಮ್ಮ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ DFC ಈಸ್ ಡಾಮಿನೆಂಟ್ ದ್ಯಾನ್ GFC ಅಂಥೇಳಿ. ಕಾರಣ ಇಷ್ಟೇ, ಇಲ್ಲಿ ಸಾಮಾನ್ಯವಾಗಿ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಏನಾಗುತ್ತೆ, ಪ್ರೊಡ್ಯೂಸರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಆಟೋಟ್ರೋಪ್ಸ್ಗಳಿದ್ದಾರೆ. ಆ ಆಟೋಟ್ರೋಪ್ಸ್ಗಳನ್ನ ತಿಂದು ಬದುಕೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹರ್ಬಿವೋರ್ಸ್ಗಳು ಅಕ್ವಾಟಿಕ್ ಸಿಸ್ಟಮ್ನಲ್ಲಿ ಕಾಣಿಸಬಹುದು. ಸರಿನಾ? ಆದರೆ ಅದೇ ಆಟೋಟ್ರೋಪ್ಸ್ಗಳನ್ನು ನಾವು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಕಂಪೇರ್ ಮಾಡಿದರೆ ನಮ್ಮ ಭೂಮಿಯ ಮೇಲೆ ಪ್ರೊಡ್ಯೂಸರ್ಸ್ಗಳ ಕ್ವಾಂಟಿಟಿ ತುಂಬ ಇದೆ. ಹೌದಾ? ಆದರೆ ಆ ಪ್ರೊಡ್ಯೂಸರ್ಸ್ಗಳನ್ನು ತಿಂದು ಬದುಕೋದಕ್ಕೆ ಇರುವಂಥ ಹರ್ಬಿವೋರ್ಸ್ಗಳೇನಿದೆಯಲ್ಲ, ಅವುಗಳ ಪ್ರಮಾಣ ಕಡಿಮೆ ಇದೆ ಕಂಪೇರ್ ಟು ಪ್ರೊಡ್ಯೂಸರ್ಸ್. ಐ ಆಮ್ ಟೆಲ್ಲಿಂಗ್, ಈ ಪ್ರೊಡ್ಯೂಸರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಹರ್ಬಿವೋರ್ಸ್ಗಳ ಸಂಖ್ಯೆ ಕಡಿಮೆ ಇದೆ. ಹೌದಾ? ಹಾಗಾಗಿ ನಿಧಾನವಾಗಿ ಏನಾಗುತ್ತೆ, ಅಲ್ಲಿ ಈ ಜೀವಿಗಳು ಬೇಗ ಜೀವಿಗಳಲ್ಲಿ ಆಹಾರ ಸರಪಳಿಯಲ್ಲಿ ಜೀವಿಗಳು ಸತ್ತ ನಂತರ ಮುಖ್ಯವಾಗಿ ನಮಗಲ್ಲಿ ಸಿಗ್ತಾ ಇರೋದು ಆರ್ಗ್ಯಾನಿಕ್, ಕೊಳಿತಾ ಇರುವಂಥ ಆರ್ಗ್ಯಾನಿಕ್ ಮಟೀರಿಯಲೇನೆ. ಹೌದಾ? ಸೊ ಆ ಆರ್ಗ್ಯಾನಿಕ್ ಮಟೀರಿಯಲನ್ನು ಡಿಕಂಪೋಸ್ ಮಾಡಲಿಕ್ಕೆ ಡಿಕಾಂಪೋಸರ್ಸ್ಗಳು ಇರ್ತಾರೆ. ಹೌದಾ? ಸೊ ಹೆಚ್ಚಿನ ಪ್ರಮಾಣದಲ್ಲಿ ಡಿಕಾಂಪೋಸಿಷನ್ ಅನ್ನೋ ಪ್ರಕ್ರಿಯೆ ಮೂಲಕ ನಮ್ಮ ಭೂಮಿಯ ಮೇಲೆ ಅಂದರೆ ನೆಲದ ಮೇಲೆ ಡಿಕಾಂಪೋಸಿಷನ್ ಪ್ರಕ್ರಿಯೆ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇದೆ ಅಂಥೇಳಿ ನೀವು ಗಮನಿಸಬೇಕು. ಹೌದಾ? ಹೀಗೆ ಈ DFC ಏನಿದೆಯಲ್ಲ, ಹೌದು DFCಯಿಂದ ಎನರ್ಜಿ ಫ್ಲೋ ಆಗ್ತಿದೆ ಸರಿ, ಅಗೇನ್ ಈ DFC ಕೂಡ ಕೆಲವೊಮ್ಮೆ GFCಗೆ ಕನೆಕ್ಟ್ ಆಗಿಬಿಡುತ್ತೆ ನಮ್ಮಲ್ಲಿ, ಗಮನಿಸಿ. ಸರಿನಾ? ಸೊ ಇದರಿಂದ ಏನಾಗುತ್ತೆ, ಒಂದು ಫುಡ್ ಚೈನ್ ಅನ್ನೋದು ಇನ್ನೊಂದು ಫುಡ್ ಚೈನ್ಗೆ ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಸರಿನಾ? ಸೊ ಈ ಡಿಟ್ರೈಟಸ್ ಫುಡ್ ಚೈನ್ ಇದೆಯಲ್ಲ, ಈ ಡಿಟ್ರೈಟಸ್ ಫುಡ್ ಚೈನ್ ಕ್ಯಾನ್ ಕನೆಕ್ಟ್ ಟು ದ ಗ್ರೇಸಿಂಗ್ ಫುಡ್ ಚೈನ್. ಈಗ ನಾನು ಅದೇ ಸ್ಪ್ಯಾರೋವನ್ನು ನಾನು ಹೇಳಿದೆ ಅಲ್ಲ, ಈಗ ಸ್ಪ್ಯಾರೋ ಎರೆಹುಳನ್ನು ತಿಂದು ಬದುಕ್ತಾ ಇದೆ, ಇಲ್ಲಿವರೆಗೂ ನಾವು ಡಿಟ್ರೈಟಸ್ ಫುಡ್ ಚೈನ್ ಅಂತ ಕಲ್ತ್ಕೊಂಡ್ವಿ. ಇದೇ ಸ್ಪ್ಯಾರೋವನ್ನು ಇನ್ನೊಂದು ಹಕ್ಕಿನೋ ಇನ್ನೊಂದು ದೊಡ್ಡ ಈಗಲ್ಲೋ ಅಥವಾ ಇನ್ನೊಂದು ಫಾಕ್ಸೋ ತಿಂತಾ ಇದೆ ಅಂತ ಹೇಳಿದ್ರೆ ಇದು ಮತ್ತೆ GFCಗೆ ಲಿಂಕ್ ಆಯ್ತಲ್ವಾ, ಗ್ರೇಸಿಂಗ್ ಫುಡ್ ಚೈನ್ಗೆ ಲಿಂಕ್ ಆಗುತ್ತೆ ಈಗ. ಅಂತ ಹೇಳಿದ್ರೆ ಈ ಫಾಕ್ಸಿಗ ಅಂದರೆ ಈಗ ಮತ್ತೆ ಈ ಫಾಕ್ಸನ್ನು ತಿಂದು ಬದುಕಲಿಕ್ಕೆ ಬೇರೆ ಇನ್ಯಾವುದೋ ಜೀವಿ ಇರಬಹುದು, ಅಥವಾ ಇಲ್ಲಿ ಈ ಹಕ್ಕಿ ಆ ಎರೆಹುಳುವನ್ನು ತಿನ್ನೋದ್ರ ಜೊತೆಗೆ ಸಣ್ಣದಾದ ಕಾಳುಗಳನ್ನು, ಸಸ್ಯಗಳನ್ನು ಅಥವಾ ಬೀಜಗಳನ್ನು ತಿಂದು ಕೂಡ ಅದು ಬದುಕ್ತಾ ಇರಬಹುದಲ್ವಾ, ಈ ರೀತಿಯಾಗಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಫೋಟೋಸಿಂಥಸಿಸ್ನಿಂದ ಇದಕ್ಕೆ ಆಹಾರ ಬರ್ತಾ ಇದೆ, ಇಲ್ಲಿಂದನೂ ಕೂಡ ಬರ್ತಾ ಇದೆ, ಇಲ್ಲಿಂದನೂ ಕೂಡ ಬರ್ತಾ ಇದೆ, ಇದರಿಂದ ಮತ್ತೆ ಆಹಾರ ಫಾಕ್ಸ್ಗೆ ಹೋಗ್ತಾ ಇದೆ, ಈ ರೀತಿಯಾಗಿ. ಅರ್ಥ ಆಗ್ತಿದೆಯಪ್ಪ? ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಯಾವಾಗಲೂ ನಮ್ಮ ಪರಿಸರದಲ್ಲಿ ಒಂದು ಜೀವಿ ಬರೀ ಒಂದೇ ಒಂದು ಜೀವಿಯನ್ನು ಮಾತ್ರ ತಿಂದು ಬದುಕುತ್ತೆ ಅನ್ನೋದು ಸುಳ್ಳು. ಆ ಲೀನಿಯರ್ ಸೀಕ್ವೆನ್ಸ್, ಈಗ ಹುಲ್ಲಿದೆ, ಹುಲ್ಲಿನ ಮೇಲೆ ಗ್ರಾಸ್ ಹಾಪರ್ ಡಿಪೆಂಡ್ ಆಗಿದೆ, ಗ್ರಾಸ್ ಹಾಪರ್ನ ಮೇಲೆ ಕಪ್ಪೆ ಡಿಪೆಂಡ್ ಆಗಿದೆ, ಕಪ್ಪೆಯ ಮೇಲೆ ಹಾವು ಡಿಪೆಂಡ್ ಆಗಿದೆ, ಹಾವಿನ ಮೇಲೆ ಹದ್ದು ಡಿಪೆಂಡ್ ಆಗಿದೆ ಅಂಥೇಳಿ ನಾವು ಕಲಿತೀವಲ್ವಾ. ಆದರೆ ಪ್ರಕೃತಿನಲ್ಲಿ ಈ ರೀತಿಯಾದ ಲೀನಿಯರ್ ಸೀಕ್ವೆನ್ಸ್ ಆಫ್ ಫುಡ್ ಚೈನ್ ಏನಿದೆಯಲ್ಲ, ಇದು ನಮಗೆ ಕಾಣಿಸಲ್ಲ. ಯಾವಾಗಲೂ ಒಂದು ಜೀವಿಯನ್ನು ತಿಂದು ಬದುಕೋದಕ್ಕೆ 2ಕ್ಕಿಂತ 3 ಜೀವಿ ಆದರೂ ಇರಬಹುದು, ಹಾಗೆ ಆ ಜೀವಿಯನ್ನು ತಿಂದು ಬದುಕೋದಕ್ಕೆ ಇನ್ನೊಂದಷ್ಟು ಸಾಕಷ್ಟು ಜೀವಿಗಳಿರಬಹುದು. ಹೀಗೆ
ಫುಡ್ ಚೈನ್ಸ್ಗಳು ಕನೆಕ್ಟ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ರೀತಿಯಾಗಿ 2-3 ಫುಡ್ ಚೈನ್ಸ್ಗಳು ಕನೆಕ್ಟ್ ಆಗೋದ್ರ ಮೂಲಕ ಒಂದು ನೆಟ್ವರ್ಕ್ ಆಫ್ ಫುಡ್ ಚೈನನ್ನು ಫಾರ್ಮ್ ಮಾಡುತ್ತೆ. ಇದನ್ನೇ ನಾವು ಫುಡ್ ವೆಬ್ ಅಂತ ಹೇಳಿ ಕರಿತೇವೆ. ಸರಿನಾ? ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈಗ ಹೇಗೆ DFC GFCಯನ್ನು ಕನೆಕ್ಟ್ ಮಾಡ್ತು, ಅದೇ ರೀತಿ ಬೇರೆ ಬೇರೆ ಫುಡ್ ಚೈನ್ಸ್ಗಳು ಸಾಕಷ್ಟು ಫುಡ್ ಚೈನ್ಸ್ಗಳು ಒಟ್ಟಾರೆಗೆ ಕನೆಕ್ಟ್ ಆಗೋದನ್ನು ನಾವು ಗಮನಿಸ್ಬೋದು. ಅರ್ಥ ಆಗ್ತಿದೆಯಾ? ಸೊ ಇನ್ ನ್ಯಾಚುರಲ್ ಎಕೋಸಿಸ್ಟಮ್, organisms prey on different organisms and interconnect many different food chains. ಆ ಮೂಲಕ ಒಂದು ಫುಡ್ ವೆಬ್ ಅನ್ನೋದು ಫಾರ್ಮ್ ಆಗ್ತಾ ಇದೆ. ಈಗ ಉದಾಹರಣೆಗೆ ನಾನು ಅದೇ ಹೇಳಿದಲ್ಲ, ಈಗ ಫ್ರೂಟ್ಸನ್ನು ತಿಂದು ಬದುಕಲಿಕ್ಕೆ ಡೀರ್ ಇದೆ, ಅಂದರೆ ಜಿಂಕೆ ಇದೆ, ಜಿಂಕೆಯನ್ನು ತಿಂದು ಬದುಕಲಿಕ್ಕೆ ಫಾಕ್ಸ್ ಇದೆ. ಇದು ಒಂದು ಲೀನಿಯರ್ ಸೀಕ್ವೆನ್ಸ್ ಆಯಿತು. ಹಾಗೆ ಇದೇ ಡೀರನ್ನು ಸತ್ ಮೇಲೆ ಫಂಗೈ ತಿನ್ಬಹುದಾ? ಆಗ ಡಿಟ್ರೈಟಿವ್ ಓರ್ಸ್ ಅಂದರೆ DFC ಕನೆಕ್ಟ್ ಆಯಿತಾ? DFC ಕನೆಕ್ಟ್ ಆಗಿದ್ದು ಮತ್ತೆ ಈ ಸ್ಪಾರೋ ಮೂಲಕ ಮತ್ತೆ GFC ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸತ್ತೋದಂಥ ಡೀರನ್ನು, ಜಿಂಕೆಯನ್ನು ಫಂಗಸ್ ಬ್ರೇಕ್ ಡೌನ್ ಮಾಡ್ತಾ ಇದೆ. ಅದನ್ನು ಎರೆಹುಳ ಕೂಡ ತಿಂತಾ ಇದೆ. ಆ ಸ್ಪ್ಯಾರೋ ಈಗ ಎರೆಹುಳನ ತಿಂದು ಮಾತ್ರ ಬದುಕ್ತಾ ಇದೆ ಅಂತ ಅಂದ್ಕೊಳ್ಳಿ. ಈ ಸ್ಪ್ಯಾರೋ ಕೆಲವೊಮ್ಮೆ ಸಸ್ಯದ ಬೀಜಗಳನ್ನು ಕೂಡ ತಿನ್ನಬಹುದು. ಮತ್ತು ಈ ಸ್ಪ್ಯಾರೋವನ್ನು ಸ್ನೇಕ್ ತಿಂತಾ ಇದೆ. ಈಗ ಸ್ನೇಕ್ ಇಲ್ಲಿ ನೇರವಾಗಿ ಡಿಟ್ರೈಟಿವ್ ಓರಸ್ ಅಲ್ಲ, ಆದರೆ GFCನಲ್ಲಿ ಬರುವಂಥ ಒಂದು ಪ್ರಾಣಿ ಇದು. ಆದರೆ ಸ್ಪ್ಯಾರೋವನ್ನು ತಿಂದು ಬದುಕ್ತಾ ಇದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಫುಡ್ ಚೈನ್ಸ್ಗಳು ಇಂಟರ್ ಕನೆಕ್ಟ್ ಆಗಿ ಒಂದು ಫುಡ್ ವೆಬ್ಬನ್ನು ಫಾರ್ಮ್ ಮಾಡುತ್ತೆ. ಸೊ ಹಾಗಾಗಿ ನಾವು ಫುಡ್ ವೆಬ್ಬನ್ನು ನೆಟ್ವರ್ಕ್ ಆಫ್ ಫುಡ್ ಚೈನ್ ಅಂತ ಹೇಳಿ ಕರಿತೇವೆ. ಪ್ರಕೃತಿನಲ್ಲಿ ಸಾಮಾನ್ಯವಾಗಿ ನಮಗೆ ಕಾಣುವಂಥದ್ದು ಇದೇ ಫುಡ್ ವೆಬ್. ಫುಡ್ ಚೈನ್ ಅನ್ನೋದು, ಲೀನಿಯರ್ ಫುಡ್ ಚೈನ್ ಅನ್ನೋದು ಸಾಮಾನ್ಯವಾಗಿ ಕಾಣಲ್ಲ, ಯಾವಾಗಲೂ ಅದು ಮಾತ್ರ ಇರಲ್ಲ. ಸೊ ಫುಡ್ ವೆಬ್ ಈಸ್ ಮೋರ್ ರಿಯಲ್ ದ್ಯಾನ್ ಫುಡ್ ಚೈನ್. ಆ್ಯಂಡ್ ಯಾವಾಗಲೂ ಒಂದು ಎಕೋಸಿಸ್ಟಮ್ನಲ್ಲಿ ಜೀವಿಗಳು ತಾನು ಬದುಕೋದಕ್ಕೆ ಇದು ಅತ್ಯವಶ್ಯಕವಾಗಿ ಬೇಕಿರುವಂಥ ಒಂದು ಅಡಾಪ್ಟೇಷನ್. ಬರೀ ಒಂದು ಜೀವಿನ ಮಾತ್ರ ನಾನು ತಿಂದು ಬದುಕ್ತೀನಿ ಅಂತ ಹೇಳಿದ್ರೆ ಜೀವಿಗಳಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ಆ ರೀತಿಯಾಗಿ ಸರಿನಾ? ಈಗ ಆ ಗುಬ್ಬಚ್ಚಿಗೆ ನಾನು ಬರೀ ಎರೆಹುಳನ ಮಾತ್ರ ತಿಂದು ಬದುಕ್ತೀನಿ ಅಂತ ಹೇಳಿದ್ರೆ ಅದು ಬದುಕೋಕ್ಕಾಗುತ್ತಾ? ಇಲ್ಲ. ನಾನು ಬೀಜನೂ ತಿಂತೀನಿ, ನಾನು ಸಸ್ಯಗಳ ಕಾಳನ್ನು ತಿಂತೀನಿ ಅಂತ ಹೇಳಿ ಬದುಕಿದ್ರೆ ಮಾತ್ರ ಅದು ಬದುಕೋಕ್ಕೆ ಸಾಧ್ಯ. ಹೌದಾ? ಆ ರೀತಿಯಾಗಿ. ಸೊ ಇಟ್ ಪ್ರೊವೈಡ್ಸ್ ಅನ್ ಅಪಾರ್ಚುನಿಟಿ ಫಾರ್ ಎಂಡೇಂಜರ್ಡ್ ಪ್ರೇ ಟು ರಿಕವರ್ ಇಟ್ಸ್ ನಂಬರ್ ಆಲ್ಸೋ. ಈ ಫುಡ್ ವೆಬ್ನ ಮೂಲಕ ಒಂದು ಎಕೋಸಿಸ್ಟಮ್ನಲ್ಲಿರುವಂಥ ಬ್ಯಾಲೆನ್ಸ್ ಅನ್ನೋದು ಮೇಂಟೈನ್ ಆಗ್ತಾ ಇದೆ ಅಂತೇಳಿ ನೀವು ಭಾವಿಸ್ಬೇಕು. ಅರ್ಥ ಆಗ್ತಿದೆಯಾ? ಫುಡ್ ವೆಬ್ ನಿಮ್ಗೆ ಅರ್ಥ ಆಗಿದೆ. ಈಗ ಫುಡ್ ಚೈನ್ನಲ್ಲಿ ಕಂಡು ಬರುವಂತಹ ಟ್ರಾಪಿಕ್ ಲೆವೆಲ್ಸ್ಗಳನ್ನ ಈಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದೇ ಲೀನಿಯರ್ ಸೀಕ್ವೆನ್ಸನ್ನು ಈಗ ಇಮ್ಯಾಜಿನ್ ಮಾಡ್ಕೊಂಬಿಡಿ. ಒಂದೇ ಒಂದು ಕ್ಷಣ. ಓಕೆ. ಈಗ ಟ್ರಾಪಿಕ್ ಲೆವೆಲ್ಸ್ ಬಗ್ಗೆನೂ ಕೂಡ ನೀವು ನಿಮ್ಮ ಲೋವರ್ ಗೇಟ್ಸ್ನಲ್ಲಿ ಚಿಕ್ಕದಾಗಿ ತಿಳ್ಕೊಂಡಿದ್ದೀರಿ. ಟ್ರಾಪಿಕ್ ಲೆವೆಲ್ಸ್ ಅಂತ ಹೇಳಿದ್ರೆ ಏನು? ಅ ಪೊಸಿಷನ್, ದ ಪೊಸಿಷನ್ ಆಫ್ ಎನ್ ಆರ್ಗ್ಯಾನಿಸಮ್ ಆರ್ ಅ ಲೆವೆಲ್ ಆಫ್ ಎನ್ ಆರ್ಗ್ಯಾನಿಸಮ್ ಅಲಾಂಗ್ ದ ಫುಡ್ ಚೈನ್ ಈಸ್ ಕಾಲ್ಡ್ ಆಸ್ ಟ್ರಾಪಿಕ್ ಲೆವೆಲ್ ಅಂತ ಹೇಳಿದ್ರೆ, ಈಗ ನಾವಿಲ್ಲಿ ತುಂಬ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಈಗ ಗ್ರಾಸ್ ಇದೆಯಪ್ಪ, ಗ್ರಾಸನ್ನು ತಿಂದು ಬದುಕಲಿಕ್ಕೆ ಸಣ್ಣ ಸಣ್ಣದಾದ ಇನ್ಸೆಕ್ಟ್ ಇದೆ. ಓಕೆನಾ? ಇನ್ಸೆಕ್ಟ್ ಇದೆ. ಇನ್ಸೆಕ್ಟ್ ಆದಮೇಲೆ ಇನ್ಸೆಕ್ಟ್ ಆದಮೇಲೆ ಫ್ರಾಗ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಫ್ರಾಗ್ ಆದಮೇಲೆ ಸ್ನೇಕ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಸ್ನೇಕ್ ಆದಮೇಲೆ ಹಾಕ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ? ಸೊ ಈಗ ಈ ಗ್ರಾಸ್ ಅನ್ನೋದೇನಿದೆಯಲ್ಲ, ಇದು ಯಾವ ಲೆವೆಲ್ನಲ್ಲಿದೆ? ಪ್ರೊಡ್ಯೂಸರ್ ಲೆವೆಲ್ನಲ್ಲಿದೆ. ಪ್ರೊಡ್ಯೂಸರ್ನ ತಿಂದು ಬದುಕೋದಕ್ಕೆ ಪ್ರೈಮರಿ ಕನ್ಸ್ಯೂಮರ್, ಇದನ್ನು ಪ್ರೈಮರಿ ಕನ್ಸ್ಯೂಮರ್ನ ತಿಂದು ಬದುಕೋದಕ್ಕೆ ಸೆಕೆಂಡರಿ ಕನ್ಸ್ಯೂಮರ್, ಅದಾದಮೇಲೆ ಟರ್ಷರಿ ಕನ್ಸ್ಯೂಮರ್, ಅದಾದಮೇಲೆ ಕ್ವಾಟರ್ನರಿ ಕನ್ಸ್ಯೂಮರ್. ಹೀಗೆ ಒಂದೊಂದು ಪೊಸಿಷನ್ ಏನಿದೆಯಲ್ಲ, ಒಂದೊಂದು ಲೆವೆಲ್ ಏನಿದೆಯಲ್ಲ, ಈ ಒಂದೊಂದು ಲೆವೆಲನ್ನು ನಾವು ಟ್ರಾಪಿಕ್ ಲೆವೆಲ್ ಅಂತ ಹೇಳಿ ಗುರುತಿಸ್ತೇವೆ. ಆ್ಯಂಡ್ ಆರ್ಗ್ಯಾನಿಸಮ್ಸ್ ಆಫ್ ಟ್ರಾಪಿಕ್ ಲೆವೆಲ್ ಡಿಪೆಂಡ್ ಆನ್ ದ ಆರ್ಗ್ಯಾನಿಸಮ್ಸ್ ಆಫ್ ದ ಲೋವರ್ ಟ್ರಾಪಿಕ್ ಲೆವೆಲ್. ಈಗ ಇದನ್ನೇ ನಾವು ಅಸೆಂಡಿಂಗ್ ಆರ್ಡರ್ನಲ್ಲಿ ಬರೆದ್ರೆ, ತಳಮಟ್ಟದಲ್ಲಿ ಇರೋದು ಗ್ರಾಸು, ಅದ್ರ ಮೇಲೆ ಇನ್ಸೆಕ್ಟು, ಅದ್ರ ಮೇಲೆ ಫ್ರಾಗು, ಅದ್ರ ಮೇಲೆ ಸ್ನೇಕು, ಅದ್ರ ಮೇಲೆ ಹಾಕ್, ಅದಲ್ವಾ? ಸೊ ಹೀಗೆ ತನ್ನ ಕೆಳಗಡೆ ಇರುವಂಥ ಟ್ರಾಪಿಕ್ ಲೆವೆಲ್ನಲ್ಲಿ ಇರುವಂಥ ಆರ್ಗ್ಯಾನಿಸಮ್ನ ಮೇಲೆ ಸಾಮಾನ್ಯವಾಗಿ ಜೀವಿಗಳು ಆಹಾರಕ್ಕಾಗಿ ಅಥವಾ ಎನರ್ಜಿ ಡಿಮ್ಯಾಂಡ್ಸ್ಗಾಗಿ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಇದೇ ಚಿತ್ರದಲ್ಲಿ ನೀವು ಗಮನಿಸಿ, ಇಲ್ಲಿ ಫಸ್ಟ್ ಟ್ರಾಪಿಕ್ ಲೆವೆಲ್ ಇದೆ, ಸೆಕೆಂಡ್ ಟ್ರಾಪಿಕ್ ಲೆವೆಲು, ಥರ್ಡ್ ಟ್ರಾಪಿಕ್ ಲೆವೆಲು, ಫೋರ್ತ್ ಟ್ರಾಪಿಕ್ ಲೆವೆಲು. ಪ್ರೊಡ್ಯೂಸರ್ಸ್ನ ಮೇಲೆ ಡಿಪೆಂಡ್ ಆಗಿರುವಂಥ ಪ್ರೈಮರಿ ಕನ್ಸ್ಯೂಮರ್ಸು ಸಾಮಾನ್ಯವಾಗಿ ಹರ್ಬಿವೋರ್ಸ್ ಆಗಿರುತ್ತೆ. ಅದಾದಮೇಲೆ ಕಾರ್ನಿವೋರ್ಸ್ ಆಗಿರುತ್ತೆ ಸೆಕೆಂಡರಿ ಕನ್ಸ್ಯೂಮರ್ಸ್ಗಳು. ಅದಾದಮೇಲೆ ಟಾಪ್ ಕಾರ್ನ್ಯೂಮರ್ಸ್, ಟರ್ಷರಿ ಕನ್ಸ್ಯೂಮರ್ಸ್ಗಳು, ಟರ್ಷರಿ ಕನ್ಸ್ಯೂಮರ್ಸ್ಗಳು ಡಿಪೆಂಡ್ ಆಗಿರೋದನ್ನು ನಾವು ಗಮನಿಸಬೇಕು. ಹೌದಾ? ಹೀಗೆ ಒಂದು ಟ್ರಾಪಿಕ್ ಲೆವೆಲ್ನಲ್ಲಿರುವಂಥ ಜೀವಿ
ತನ್ನ ಕೆಳಗಡೆ ಲೋವರ್ ಟ್ರಾಪಿಕ್ನಲ್ಲಿರುವಂಥ ಜೀವಿಯ ಮೇಲೆ ತನ್ನ ಎನರ್ಜಿಗೋಸ್ಕರ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಾ? ಸೊ ಇದು ಒಂದು ಲೀನಿಯರ್ ಫುಡ್ ಸೀಕ್ವೆನ್ಸ್, ಫುಡ್ ಚೈನ್ ಸೀಕ್ವೆನ್ಸು, ಲೀನಿಯರ್ ಸೀಕ್ವೆನ್ಸ್ ಆಫ್ ಫುಡ್ ಚೈನು. ಆದರೆ ಅಂದರೆ ನಮ್ಮ ಸ್ವಾಭಾವಿಕವಾಗಿ ನಮ್ಮ ಪ್ರಕೃತಿನಲ್ಲಿ ಈ ರೀತಿಯಾಗಿರೋಲ್ಲ. ಫುಡ್ ವೆಬ್ಬನ್ನು ನಾವು ಗಮನಿಸಬಹುದು. ಓಕೆನಾ? ಅರ್ಥ ಆಗ್ತಿದೆಯಪ್ಪ? ಆ್ಯಂಡ್ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಕಲಿತಾ ಹೋಗ್ತೀವಿ. ಅದು ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಜೀವಿಗಳು, ಅಂದರೆ ಬಯೋಮಾಸ್ ಅನ್ನೋದು ಒಂದು ಜೀವಿನಲ್ಲಿ ಉತ್ಪಾದನೆ ಆದ ನಂತರ ಇನ್ನೊಂದು ಜೀವಿಗೆ ಅದು ಟ್ರಾನ್ಸ್ಫರ್ ಆಗ್ತಾಯಿದೆ. ಎಲ್ಲ ಜೀವಿಗಳಲ್ಲೂ ಕೂಡ ಬಯೋಮಾಸ್ ಪ್ರೊಡಕ್ಷನ್ ಅನ್ನೋದನ್ನು ಆಗ್ತಾ ಇದೆ. ಪ್ರೈಮರಿ ಪ್ರೊಡಕ್ಟಿವಿಟಿ, ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಹೇಳಿ ನಾವು ಕಲ್ತ್ಕೊಂಡ್ವಿ, ಹೌದಲ್ವಾ? ಹಾಗೆ ಪ್ರತಿಯೊಂದು ಟ್ರಾಪಿಕ್ ಲೆವೆಲ್ನಲ್ಲೂ ಕೂಡ ಈಚ್ ಟ್ರಾಪಿಕ್ ಲೆವೆಲ್ ಹ್ಯಾಸ್ ಅ ಸರ್ಟೈನ್ ಮಾಸ್ ಆಫ್ ಲಿವಿಂಗ್ ಮಟೀರಿಯಲ್ ಅಟ್ ಅ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಕಾಲ್ಡ್ ಆಸ್ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳಿ ಗುರುತಿಸ್ತೇವೆ. ಈ ಸ್ಟ್ಯಾಂಡಿಂಗ್ ಕ್ರಾಪ್ ಅನ್ನೋ ಪದವನ್ನು ನೀವು ಇಲ್ಲಿ ಗಮನಿಸಿ. ಅಂದರೆ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಟ್ರಾಪಿಕ್ ಲೆವೆಲ್ನಲ್ಲೂ ಒಂದಷ್ಟು ಪ್ರಮಾಣದ ಬಯೋಮಾಸ್ ಅನ್ನೋದು ಆ ಟ್ರಾಪಿಕ್ನಲ್ಲಿ ಇದ್ದೇ ಇರುತ್ತೆ ಅಂಥೇಳಿ. ಹೀಗೆ ಆ ಒಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್ನಲ್ಲಿ, ಆ ಒಂದು ಸ್ಪೆಸಿಫಿಕ್ ಟ್ರಾಪಿಕ್ ಲೆವೆಲ್ನಲ್ಲಿ ಕಂಡುಬರುವಂಥ ಬಯೋಮಾಸನ್ನು ನಾವು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತೇಳಿ ಕರಿತೇವೆ. ಸ್ಟ್ಯಾಂಡಿಂಗ್ ಕ್ರಾಪ್ ಇಸ್ ನಥಿಂಗ್ ಬಟ್ ವಾಟ್? ಬಯೋಮಾಸ್ ಆರ್ ನಂಬರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಅಟ್ ಅ ಪರ್ಟಿಕ್ಯುಲರ್ ಟೈಮನ್ನು ಅಟ್ ಅ ಟ್ರಾಪಿಕ್ ಲೆವೆಲ್ ಅಂಥೇಳಿ. ಓಕೆನಾ? ಅಗೈನ್ ಇಲ್ಲೂ ಕೂಡ ನಾವು ಸ್ಟ್ಯಾಂಡಿಂಗ್ ಕ್ರಾಪನ್ನು ಯಾವುದರಿಂದ ಮೆಜರ್ ಮಾಡ್ತಾ ಇದ್ದೀವಿ? ಬಯೋಮಾಸ್ ಅಥವಾ ನಂಬರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸಾಮಾನ್ಯವಾಗಿ ನಾವು ಬಯೋಮಾಸನ್ನು ಗ್ರಾಮ್ಸ್ ಪರ್ ಮೀಟರ್ ಸ್ಕ್ವೇರ್ನಲ್ಲಿ ಅಳತೆ ಮಾಡ್ತೇವೆ ಅಂತ ಕಲ್ತ್ಕೊಂಡಿದ್ವಲ್ವಾ? ಇದರಲ್ಲಿ ಮುಖ್ಯವಾಗಿ ನಾವು ಫ್ರೆಶ್ ವೆಯ್ಟ್ ಹಾಗೆ ಡ್ರೈ ವೆಯ್ಟ್ ಅನ್ನೋ ಎರಡು ಕಾನ್ಸೆಪ್ಟ್ಸ್ಗಳನ್ನು ಗಮನಿಸ್ಬೋದು. ಇಲ್ಲಿ ಫ್ರೆಶ್ ವೆಯ್ಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀರನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿಕೊಂಡು ಆ ಬಯೋಮಾಸನ್ನು ತೂಕ ಮಾಡಿದ್ದೀವಿ ಅಂತ ಹೇಳಿ. ಇದು ನಮಗೆ ಅಕ್ಯುರೇಟ್ ವ್ಯಾಲ್ಯೂವನ್ನು ಕೊಡಲ್ಲ. ಅಂದರೆ ದಿಸ್ ಇಸ್ ನಾಟ್ ದ್ಯಾಟ್ ಅಕ್ಯುರೇಟ್. ಯಾಕಂತ ಹೇಳಿದ್ರೆ ಆ ವಾಟರ್ ಕಂಟೆಂಟ್ ಅನ್ನೋದು ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳಂದರೆ ಬೇರೆ ಬೇರೆ ಜಿಯೋಗ್ರಫಿ ಆಧಾರ ಮೇಲೆ, ಕ್ಲೈಮೇಟ್ನ ಆಧಾರ ಮೇಲೆ ಬೇರೆ ಬೇರೆ ರೀತಿಯಾಗಿ ಇರಬಹುದು. ಆದರೆ ಆ ವಾಟರನ್ನ ತೆಗೆದುಬಿಟ್ವಿ ಅಂತ ಇಟ್ಕೊಳ್ಳಿ, ಆಗ ನಮಗೇನು ಸಿಗುತ್ತೆ? ಡ್ರೈ ವೆಯ್ಟ್ ಸಿಗುತ್ತೆ. ಸೊ ಬಯೋಮಾಸನ್ನು ಸಾಮಾನ್ಯವಾಗಿ ನಾವು ಡ್ರೈ ವೆಯ್ಟನ್ನು ಮೆಜರ್ ಮಾಡೋದ್ರ ಮೂಲಕ ಮೆಜರ್ ಮಾಡ್ತೇವೆ, ಸರಿನಾ? ಸೊ ಟೋಟಲ್ ಬಯೋಮಾಸ್ is nothing but mass of organic matter of producers in a unit area is equal to standing crop. ಯಾವುದೋ ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ, ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅಟ್ ಅ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಇರುವಂತಹ ಒಂದು ಅಂದರೆ ಆ ಟೋಟಲ್ ಬಯೋಮಾಸನ್ನು ನಾವು ಇಲ್ಲಿಗ ಸ್ಟ್ಯಾಂಡಿಂಗ್ ಕ್ರಾಪ್ ಅಂಥೇಳಿ ಗುರುತಿಸ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಪ್ಪ? ಕನ್ಫ್ಯೂಷನ್ಸ್ ಆಗಿಲ್ಲ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಓಕೆನಾ? ಮುಂದೆ ಹೋಗ್ತಾ ಇದೇ ಫುಡ್ ಚೈನಲ್ಲಿ ಹೇಗೆ ಎನರ್ಜಿ ಫ್ಲೋ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇದನ್ನು ನೀವು ಲೋವರ್ ಗ್ರೇಡ್ಸ್ನಲ್ಲೂ ಕೂಡ ನೀವು ಕಲ್ತ್ಕೊಂಡಿದ್ದೀರಿ. 10th ಅಲ್ಲ 9th ಅಲ್ಲ, ಮರ್ತು ಹೋಗ್ತಾ ಇದೆ, ಕಲ್ತ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ, ಸರಿನಾ? ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಟ್ರಾಫಿಕ್ ಲೆವೆಲ್ನಲ್ಲಿ ಸಾಮಾನ್ಯವಾಗಿ ಇರ್ತಾರೆ. ಸೂರ್ಯನ ಬೆಳಕಿನಿಂದ ತಮ್ಮ ಆಹಾರವನ್ನು ಸಿಂಥಸೈಸ್ ಮಾಡ್ಕೊಳ್ಳುತ್ತೆ ಅಂತ ಅಂದ್ಕೊಳ್ಳಿ. ಈಗ ನಮಗೆ ಎನರ್ಜಿಯನ್ನು ನಾವು ಜೌಲ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನೀವು ಇಲ್ಲಿ ಗಮನಿಸಬೇಕು, ಅಥವಾ ಕಿಲೋ ಜೌಲ್ಸ್ ಅಂತ ಹೇಳಿ ನೀವು ಕಲ್ತ್ಕೊಳ್ಳಿ. ಪ್ರೊಡ್ಯೂಸರ್ಸ್ಗಳು ತಮ್ಮ ಆಹಾರವನ್ನು ಉತ್ಪಾದನೆ ಮಾಡಿಕೊಂಡು ಸರಿಸುಮಾರು ಒಂದು 20,000 ಕಿಲೋ ಜೌಲ್ನಷ್ಟು ಎನರ್ಜಿಯನ್ನು ತಮ್ಮ ಬಳಿ ಉತ್ಪಾದನೆ ಮಾಡ್ಕೊಂಡಿದೆ ಅಂತ ಅಂದ್ಕೊಳ್ಳಿ. ಈ 20,000 ಕಿಲೋ ಜೌಲ್ಸ್ನ ಎನರ್ಜಿನಲ್ಲಿ ಈಗ ಇಲಿ ಏನಾದರೂ ಸಸ್ಯಗಳನ್ನು ತಿಂದು ಬದುಕ್ತಾ ಇದೆ ಅಂತ ಅಂದ್ಕೊಳ್ಳಿ. ಆ ಇಲಿಗೆ ಸಸ್ಯಗಳಿಂದ ಹೋಗೋದು ಎಷ್ಟು ಎನರ್ಜಿ ಗೊತ್ತಾ? ಕೇವಲ 2,000 ಕಿಲೋ ಜೌಲ್ಸ್ ಮಾತ್ರ. ಅಂತ ಹೇಳಿದ್ರೆ ಪ್ರತಿಶತ 90% ಆಫ್ ಎನರ್ಜಿ ಅನ್ನೋದು ಆ ಟ್ರಾಪಿಕ್ ಲೆವೆಲಲ್ಲಿ ಕಳೆದು ಹೋಗ್ತಾ ಇದೆ. ಕೇವಲ 10% ಎನರ್ಜಿ ಮಾತ್ರ ಒಂದು ಟ್ರಾಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ತಲುಪ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಆಲ್ವೇಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ದ ಅಮೌಂಟ್ ಆಫ್ ಎನರ್ಜಿ ಡಿಕ್ರೀಸಸ್ ಅಟ್ ಸಕ್ಸೆಸಿವ್ ಟ್ರಾಪಿಕ್ ಲೆವೆಲ್. ಅಂದರೆ ಟ್ರಾಪಿಕ್ ಲೆವೆಲ್ ಹೆಚ್ಚಾದಂತೆ ಎನರ್ಜಿ ದಟ್ ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್, ಆ ಟ್ರಾನ್ಸ್ಫರ್ ಆಗ್ತಿರುವಂಥ ಎನರ್ಜಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಟ್ ಮೀನ್ಸ್ ಎಷ್ಟು ಎನರ್ಜಿ ಕಡಿಮೆ ಆಗುತ್ತೆ, ಎಷ್ಟು ಎನರ್ಜಿ ಫ್ಲೋ ಆಗುತ್ತೆ? ಕೇವಲ 10% ಆಫ್ ಟೋಟಲ್ ಎನರ್ಜಿ ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಟು ದ ನೆಕ್ಸ್ಟ್ ಲೆವೆಲ್ ಆರ್ ಟು ಈಚ್ ಟ್ರಾಪಿಕ್ ಲೆವೆಲ್ ಫ್ರಮ್ ದ ಲೋವರ್ ಟ್ರಾಪಿಕ್ ಲೆವೆಲ್ ಅಂತ ಹೇಳಿ ನೀವು ಇಲ್ಲಿ ಗಮನಿಸಬೇಕು.
ಈ 10% ಲಾ ಬಗ್ಗೆ ಕೂಡ ನೀವು ತಿಳ್ಕೊಂಡಿದ್ದೀರಿ. ಆ್ಯಂಡ್ ಮೋರ್ ಓವರ್ ದ ಫ್ಲೋ ಆಫ್ ಎನರ್ಜಿ ಇನ್ ಎನ್ ಎಕೋಸಿಸ್ಟಮ್ ಈಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಇಂದು ಒಂದು ಫುಡ್ ಚೈನಲ್ಲಿ ಎನರ್ಜಿ ಫ್ಲೋ ಅನ್ನೋದು ಯೂನಿಡೈರೆಕ್ಷನಲ್ ಆಗಿರುತ್ತೆ. ಸೂರ್ಯನ ಬೆಳಕಿನಿಂದ ಸಸ್ಯಗಳು ಆಹಾರವನ್ನು ಸಿಂಥಸೈಸ್ ಮಾಡ್ಕೊಂಡ್ವು ಸರಿ, ಆದರೆ ಈ ಎನರ್ಜಿ ಮತ್ತೆ ಸೂರ್ಯನ ಬೆಳಕಿನ ಕಡೆಗೆ ಹೋಗಲ್ಲ, ಸೂರ್ಯನ ಕಡೆಗೆ ಹೋಗಲ್ಲ. ಹಾಗೆ ಈ 2000 ಕಿಲೋ ಜೌಲ್ಸ್ ಏನಿದೆಯಲ್ಲ ಇದು ಸಸ್ಯಗಳಿಂದ ಬಂದಿರುವಂಥ ಎನರ್ಜಿ ಹೌದು, ಆದರೆ ಮತ್ತೆ ಈ ಎನರ್ಜಿ ಈಗ ಸಸ್ಯಗಳಿಗೆ ಬರೋದಿಲ್ಲ ವಾಪಸ್. ಹೌದಾ? ಈ ರೀತಿಯಾಗಿ ಆ ಫ್ಲೋ ಆಫ್ ಎನರ್ಜಿ ಅನ್ನೋದು ಯೂನಿಡೈರೆಕ್ಷನಲ್ ಆಗಿರುತ್ತೆ. ಮತ್ತು ಒಂದು ಟ್ರಾಪಿಕ್ ಲೆವೆಲ್ನಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗುವಾಗ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಕೇವಲ 10% ಆಫ್ ಎನರ್ಜಿ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು 90% ಆಫ್ ಎನರ್ಜಿ ಏನಿದೆ ಈಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಹೇಗೆ ಅರ್ಥ ಮಾಡ್ಕೊಳ್ಳೋಣ. ಈಗ ಸೆಕೆಂಡ್ ಟ್ರಾಪಿಕ್ ಲೆವೆಲಲ್ಲಿ 2000 ಇದೆ, ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ಗೆ ಬರೀ 200 ಉಳ್ಕೊಳ್ಳುತ್ತೆ. 90% ಲಾಸ್ ಆಯಿತು, ಹೌದಾ? ಆಮೇಲೆ ಇಲ್ಲೂ ಕೂಡ ಅಗೇನ್ 90% ಲಾಸ್ ಆಗುತ್ತೆ, 90% ಲಾಸ್ ಆಯಿತು. 200ರಲ್ಲಿ 20 ಉಳ್ಕೊಂಡಿದ್ದು, ಹಾಗೆ ಅಲ್ಲಿಯೂ ಕೂಡ 90% ಲಾಸ್ ಆಗುತ್ತೆ. ಇನ್ನು 10% ಮಾತ್ರ ಎನರ್ಜಿ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದೇ ಕಾರಣಕ್ಕಾಗಿಯೇ ಒಂದು ಫುಡ್ ಚೈನಲ್ಲಿ ಸಾಮಾನ್ಯವಾಗಿ 3 ರಿಂದ 4 ಹಂತಗಳನ್ನು, 4 ಲೆವೆಲ್ಸ್ಗಳನ್ನು, 4 ಟ್ರೋಪಿಕ್ಸ್ ಲೆವೆಲ್ಸ್ಗಳನ್ನು ಮಾತ್ರ ನಾವು ಗುರುತಿಸಬಹುದು. ಕಾರಣ ಇಷ್ಟೇ, ಇದಕ್ಕೆ ಮೇಲೆ ಏನಾದರೂ ಎನರ್ಜಿ ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ಎನರ್ಜಿನೇ ಉಳ್ಕೊಂಡಿರಲ್ಲ, ಅಲ್ಲಿ ತುಂಬ ಕಡಿಮೆ ಎನರ್ಜಿ ಇರುತ್ತೆ. ಆ ಕಾರಣಕ್ಕಾಗಿ ಜೀವಿಗಳು ಬೇರೆ ಬೇರೆ ರೀತಿಯಾದ ಪ್ರೇಗಳ ಮೇಲೆ ಡಿಪೆಂಡ್ ಆಗಿರುತ್ತವೆ. ಅರ್ಥ ಆಗ್ತಿದೆಯಾ? ಓಕೆ. ಸೊ ಇದೇ ರೀತಿಯಾಗಿ ನಮ್ಮ ಎನರ್ಜಿ ಈಗ ಲಾಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡವಲ್ಲ. ಯಾಕೆ ಲಾಸ್ ಆಗುತ್ತೆ? ಸಾಮಾನ್ಯವಾಗಿ ನೋಡಿ, ಅಟ್ ಎವ್ರಿ ಫೇಸ್ ಆಫ್ ಆರ್ಗ್ಯಾನಿಸಮ್ಸ್ ಲೈಫ್ ಸೈಕಲ್ ಎನರ್ಜಿ ಈಸ್ ಲಾಸ್ ಟು ಎನ್ವಿರಾನ್ಮೆಂಟ್ ಇನ್ ದ ಫಾರ್ಮ್ ಆಫ್ ಹೀಟ್. ಫಾರ್ ಎಕ್ಸಾಂಪಲ್, ಅದು ಎಕ್ಸ್ಕ್ರೀಷನ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ನಮಗೆ ಬೇಕಾಗಿರುವಂಥ ಒಂದಷ್ಟು ಎನರ್ಜಿನ ನಾವು ಬಳಸ್ಕೊಳ್ತಾ ಇದ್ದೀವಿ. ಈಗ ನಾವು ಉಸಿರಾಡುವಂಥ ಗಾಳಿನಲ್ಲೂ ಕೂಡ, ನಮ್ಮ ಉಸಿರಲ್ಲೂ ಕೂಡ ಹೀಟ್ ಹೊರಗಡೆ ಹೋಗ್ತಾ ಇದೆ. ನಾವು ಹೊರಗಡೆ ಆಗ್ತಿರೋಂಥ ಫೀಕಲ್ ಮ್ಯಾಟ್ರಲ್ಲೂ ಕೂಡ ಹೀಟ್ ಹೊರಗಡೆ ಹೋಗ್ತಾ ಇದೆ. ಹೌದಾ? ನಾವು ಬೆವರಿ ನಾವು ಹೀಟನ್ನು ಹೊರಗಡೆ ಆಗ್ತಾ ಇದ್ದೀವಿ. ಹೌದಾ? ಅಂದರೆ ನಾವು ನಡೆಸ್ತಾ ಇರುವಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ನಮ್ಮ ದೇಹಕ್ಕೆ ಬೇಕಿರುವಂಥ ಎನರ್ಜಿ ಅನ್ನೋದು ಬಳಕೆ ಆಗಿ ಒಂದಷ್ಟು ಎನರ್ಜಿ ಹೀಟ್ನ ರೂಪದಲ್ಲಿ ಹೊರಗಡೆ ಹೋಗಿ ಇನ್ನು 10% ಮಾತ್ರ ಬೇರೆ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯ ಅಂತ ಇಲ್ಲರ್ಥ. ಆ್ಯಂಡ್ ಇದು ನಮ್ಮ ಎನರ್ಜಿ ಫ್ಲೋ ಏನಿದೆಯಲ್ಲ, ನಮ್ಮ ಥರ್ಮೋಡೈನಮಿಕ್ಸ್ ಲಾನ ಕೂಡ ಫಾಲೋ ಮಾಡುತ್ತೆ. ಅದು ಫಿಸಿಕ್ಸ್ನಲ್ಲಿ ನೀವು ಕಲ್ತ್ಕೊಂಡಿದ್ದೀರಿ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸು ಏನಪ್ಪ? ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಶಕ್ತಿಯನ್ನು ನಾವು ಸೃಷ್ಟಿ ಮಾಡಲಿಕ್ಕೂ ಆಗಲ್ಲ, ಅಳಿಸಾಕೋದಕ್ಕೂ ಆಗಲ್ಲ. ಬದಲಿಗೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರವನ್ನು ಮಾಡಬಹುದು ಅಂಥೇಳಿ. ಹೌದಾ? ಅದೇ ಫಾರ್ಮುಲಾ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಅದು ಫಸ್ಟ್ ಲಾ. ಹಾಗೆ ಸೆಕೆಂಡ್ ಲಾ ನೋಡಿ, when energy is being transferred or converted from one form to another form, some amount of energy is lost to environment. ಇದನ್ನು ನೀವು ಎಂಟ್ರೋಪಿ ಅದು ಇದು ಅಂತ ಹೇಳಿ ಕಲಿತೀರಿ ನೀವು ಫಿಸಿಕ್ಸ್ನಲ್ಲಿ. ನಾನು ಅದ್ರ ಬಗ್ಗೆ ಡೀಪಾಗಿ ಹೋಗ್ತಿಲ್ಲ. ಬಟ್ ಎನರ್ಜಿ ಏನಿದೆಯಲ್ಲ, ಎನರ್ಜಿ ಟ್ರಾನ್ಸ್ಫರ್ ಆಗೋದು ಹಾಗೆ ಹೀಟ್ ಲಾಸ್ ಆಗೋದು, ಇದೆಲ್ಲದೂ ನಮ್ಮ ಫಿಸಿಕ್ಸ್ನ, ನಮ್ಮ ಥರ್ಮೋಡೈನಮಿಕ್ಸ್ ಲಾಸ್ಗಳಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ. ಸೊ ನಮ್ಮ ಎನರ್ಜಿ ಫ್ಲೋ, ಫುಡ್ ಚೈನಲ್ಲಿ ಫ್ಲೋ ಆಗ್ತಿರುವಂಥ ಎನರ್ಜಿ ಫ್ಲೋ ಕೂಡ ನಮ್ಮ ಥರ್ಮೋಡೈನಮಿಕ್ಸ್ ಲಾನ ಫಾಲೋ ಮಾಡ್ತಾ ಇದೆ ಅಂತ ಹೇಳಿ ನೀವು ಇಲ್ಲಿ ಗಮನಿಸಬೇಕು. ಸರಿನಾ? ಈಗ ಕೊನೆಯದಾಗಿ ನಾವು ಎಕೋಲಾಜಿಕಲ್ ಪಿರಮಿಡ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸರಿನಾ? ಎಕೋಲಾಜಿಕಲ್ ಪಿರಮಿಡ್ಸ್ಗಳಂತ ಹೇಳಿದ್ರೆ ಏನು? ಈಗ ನಾವು ಹಿಂದಿನ ಕ್ಲಾಸ್ನಲ್ಲಿ ಏಜ್ ಪಿರಮಿಡ್ನ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ವಾ? ಅಂದರೆ ಒಂದು ಪಾಪ್ಯುಲೇಷನಲ್ಲಿರುವಂಥ ಮೇಲ್ ಅಂದರೆ ಪ್ರೀ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸು, ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸು, ಪೋಸ್ಟ್ ರಿಪ್ರೊಡಕ್ಟಿವ್ ಇಂಡಿವಿಜುವಲ್ಸ್ಗಳು, ಇವುಗಳ ವ್ಯಾಲ್ಯೂಗಳನ್ನು ತೊಗೊಂಡು ನಾವು ಗ್ರಾಫ್ನಲ್ಲಿ ಹಾಕಿದ್ರೆ ಅಗೈನ್ ನಮಗೊಂದು ಪಿರಮಿಡ್ ಶೇಪ್ನಲ್ಲಿರುವಂಥ ಒಂದು ರಚನೆ ಸಿಗುತ್ತೆ. ಅದೇ ರೀತಿ ಯಾವುದೇ ಒಂದು ಎಕೋಸಿಸ್ಟಮ್ನಲ್ಲಿ ಇರುವಂತಹ ಪ್ರೊಡ್ಯೂಸರ್ಸ್ಗಳು, ಕನ್ಸ್ಯೂಮರ್ಸ್ಗಳು, ಅದರಲ್ಲಿ ಕನ್ಸ್ಯೂಮರ್ಸ್ನಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಈ ಸಂಖ್ಯೆಗಳನ್ನು ನಾವೇನಾದರೂ ಪ್ಲಾಟ್ ಮಾಡಿದ್ರೆ ಗ್ರಾಫ್ನಲ್ಲಿ, ಇಲ್ಲೂ ಕೂಡ ನಮಗೆ ಪಿರಮಿಡ್ನ ರೀತಿಯಾದ ರಚನೆಗಳು, ಗ್ರಾಫ್ಸ್ಗಳು ಸಿಗೋದನ್ನು ನಾವು ಗಮನಿಸ್ಬೋದು. ಸೊ ಈ ಎಕೋಲಾಜಿಕಲ್ ಪಿರಮಿಡ್ಸ್ ಆರ್ ನಥಿಂಗ್ ಬಟ್ ವಾಟ್? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎಕೋಲಾಜಿಕಲ್ ಪ್ಯಾರಾಮೀಟರ್ಸ್ ಅಟ್ ವೇರಿಯಸ್ ಟ್ರೋಪಿಕ್ ಲೆವೆಲ್ಸ್ ಆಫ್ ಅ ಫುಡ್ ಚೈನ್. ಓಕೆನಾ? ನಮ್ಮ ಪ್ರಕೃತಿನಲ್ಲಿ, ನಮ್ಮ ಆಹಾರ ಸರಪಳಿಯಲ್ಲಿರುವಂಥ ಅಥವಾ ನಮ್ಮ ಪ್ರೊಡ್ಯೂಸರ್ಸ್ಗಳು ಆಗಿರ್ಬೋದು, ಅಥವಾ ಪ್ರೊಡ್ಯೂಸರ್ಸ್ಗಳಿಂದ ಹಿಡಿದು ಟರ್ಷರಿ ಕನ್ಸ್ಯೂಮರ್ಸ್ಗಳಿಗೆ ವರೆಗೆ ಇರುವಂಥ ಎಲ್ಲ ಟ್ರೋಪಿಕ್ ಲೆವೆಲ್ಸ್ಗಳೇನಿದೆ
ಆ ಟ್ರೋಪಿಕ್ ಲೆವೆಲ್ಸ್ಗಳಲ್ಲಿರುವಂಥ ಎಲ್ಲ ಸಂಖ್ಯೆಗಳನ್ನು ಎಲ್ಲ ವ್ಯಾಲ್ಯೂಸ್ಗಳನ್ನು ನಾವು ಪ್ಲಾಟ್ ಮಾಡಿದ್ರೆ ಸಿಗುವಂಥ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ನಾವಿಲ್ಲಿ ಎಕಲಾಜಿಕಲ್ ಪಿರಮಿಡ್ಸ್ಗಾಗಿ ಕಲಿತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಯಾವ ಯಾವ ಮೆಷರ್ಸ್ಗಳಲ್ಲಿ ಯಾವ ಯಾವ ಪ್ಯಾರಾಮೀಟರ್ಸ್ಗಳನ್ನು ನಾವಿಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಎಕೋಸಿಸ್ಟಮ್ನಲ್ಲಿರುವಂಥ ನಂಬರ್ ಆಫ್ ಇಂಡಿವಿಜುವಲ್ಸ್ಗಳು, ಒಂದು ಎಕೋಸಿಸ್ಟಮ್ನಲ್ಲಿರುವಂಥ ಟೋಟಲ್ ಬಯೋಮಾಸ್, ಒಂದು ಎಕೋಸಿಸ್ಟಮ್ನಲ್ಲಿ ಇರುವಂಥ ಎನರ್ಜಿ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಈಗ ಉದಾಹರಣೆಗೆ ಮೊದಲನೇದಾಗಿ ತಿಳ್ಕೊಂಬರೋಣ. ಎಕೋಲಾಜಿಕಲ್ ಪಿರಮಿಡ್ಸ್ನಲ್ಲಿ ಪಿರಮಿಡ್ ಆಫ್ ಪಿರಮಿಡ್ಸ್ಗಳನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಎಕೋಲಾಜಿಕಲ್ ಪಿರಮಿಡ್ಸ್ಗಳನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಗ್ರಾಫ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು? ಟು ಕನ್ಸ್ಟ್ರಕ್ಟ್ ಎಕೋಲಾಜಿಕಲ್ ಪಿರಮಿಡ್ಸ್ ಆಲ್ ಆರ್ಗ್ಯಾನಿಸಮ್ಸ್ ಅಟ್ ಆಲ್ ಟ್ರೋಪಿಕ್ ಲೆವೆಲ್, ಅಂದರೆ ಒಂದು ಸ್ಪೆಸಿಫಿಕ್ ಟ್ರೋಪಿಕ್ ಲೆವೆಲ್ ಇದೆ ಅಂತ ಅಂದ್ಕೊಳ್ಳಿ, ಆ ಟ್ರೋಪಿಕ್ ಲೆವೆಲ್ನಲ್ಲಿರುವಂಥ ಎಲ್ಲ ಇಂಡಿವಿಜುವಲ್ಸ್ಗಳು. ಅಂದರೆ ಈಗ ನಾನು ಪ್ರೈಮರಿ ಕನ್ಸ್ಯೂಮರು, ಟರ್ಷರಿ ಕನ್ಸ್ಯೂಮರು ಅಂತ ಹೇಳಿದ್ನಲ್ಲ, ಅದು ಒಂದೊಂದು ಆರ್ಗ್ಯಾನಿಸಮ್ ಅಲ್ಲ, ಆ ಲೆವೆಲ್ನಲ್ಲಿ ಅಲ್ಲಿರುವಂಥ ಆ ಪ್ರೈಮರಿ ಕನ್ಸ್ಯೂಮರ್ಸ್ಗಳಾಗಿ ಕೆಲಸ ಮಾಡುವಂಥ ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳು ಇರಬಹುದು ಅಂತ ನೀವು ಭಾವಿಸ್ಬೇಕು. ಹಾಗೆ ಟರ್ಷರಿ ಕನ್ಸ್ಯೂಮರ್ಸ್ಗಳಾಗಿ ಆ್ಯಕ್ಟ್ ಮಾಡುವಂಥ ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳು ಇರಬಹುದು ಅಂತೇಳಿ ನೀವು ಭಾವಿಸ್ಬೇಕು. ಓಕೆನಾ? ಫುಡ್ ಚೈನ್, ಒಂದು ಲೀನಿಯರ್ ಫುಡ್ ಚೈನ್ ಅನ್ನೋದು ನಮ್ಮ ಎಕೋಸಿಸ್ಟಮ್ನಲ್ಲಿ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಫುಡ್ ವೆಬ್ ಕಾಣಿಸುತ್ತೆ, ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳು ಒಂದೊಂದು ಟ್ರೋಪಿಕ್ ಲೆವೆಲ್ನಲ್ಲಿ ಇರುತ್ತೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಪ್ರೊಡ್ಯೂಸರ್ಸ್ಗಳಲ್ಲಿ ಸಾಕಷ್ಟು ಸ್ಪೀಷೀಸ್ಗಳಿರ್ಬೋದು, ಪ್ರೈಮರಿ ಕನ್ಸ್ಯೂಮರ್ಸ್ಗಳಲ್ಲಿ ಒಂದಷ್ಟು ಸ್ಪೀಷೀಸ್ಗಳಿರ್ಬೋದು, ಸೆಕೆಂಡರಿ ಕನ್ಸ್ಯೂಮರ್ಸ್ಗಳಲ್ಲಿ ಮತ್ತೊಂದಷ್ಟು ಸ್ಪೀಷೀಸ್ಗಳು, ಟರ್ಷರಿನಲ್ಲಿ ಮತ್ತೊಂದಷ್ಟು ಸ್ಪೀಷೀಸ್ಗಳಿರ್ಬೋದು ಅಂತ ಹೇಳಿ ನೀವು ಭಾವಿಸ್ಬೇಕು. ಸೊ ನಾವು ಎಕೋಲಾಜಿಕಲ್ ಪಿರಮಿಡ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟ್ರೋಪಿಕ್ ಲೆವೆಲ್ನಲ್ಲಿರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ಹಾಗೆ ಒಂದೇ ಆರ್ಗ್ಯಾನಿಸಮ್ ಕೆಲವೊಮ್ಮೆ 2-3 ಟ್ರೋಪಿಕ್ ಲೆವೆಲ್ನಲ್ಲಿ ಕಾಣಿಸ್ಬಹುದು. ಈಗ ಉದಾಹರಣೆಗೆ ಅದೇ ಗುಬ್ಬಚ್ಚಿ ನಾನು ಹೇಳಿದೆಲ್ಲ, ಈಗ ಗುಬ್ಬಚ್ಚಿ ಈಗ ಇನ್ಸೆಕ್ಟನ್ನು ತಿಂತಾ ಇದೆ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಹರ್ಬಿವೋರನ್ನು ತಿಂತಾ ಇದೆ ಅಂತ ಅಂದ್ಕೊಳ್ಳಿ, ಆಗ ಅದು ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತೆ. ಯಾವಾಗಲಾದರೂ ಗುಬ್ಬಚ್ಚಿ ಬೀಜಗಳನ್ನು, ಕಾಳುಗಳನ್ನು ತಿಂತಾ ಇದೆ, ಹಣ್ಣುಗಳನ್ನು ತಿಂತಾ ಇದೆ ಅಂತ ಅಂದ್ಕೊಳ್ಳಿ, ಆಗ ಅದು ಪ್ರೈಮರಿ ಕನ್ಸ್ಯೂಮರ್ ಆಗುತ್ತೆ. ನಾವು ಮನುಷ್ಯರು ಅಷ್ಟೇ. ಈಗ ನಾವು ಏನಾದರೂ ನೇರವಾಗಿ ವೆಜಿಟೇಬಲ್ಸ್ಗಳನ್ನು ಅಥವಾ ಸಸ್ಯಗಳ ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಬೇರೆ ಸೊಪ್ಪು ತರಕಾರಿ ಆಗಿರಬಹುದು, ಅಥವಾ ಬೀಜಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಇವುಗಳನ್ನು ನಾವು ತಿಂತಾ ಇದೀವಿ ಅಂತ ಹೇಳಿದ್ರೆ ನಾವು ಪ್ರೈಮರಿ ಕನ್ಸ್ಯೂಮರ್ಸು. ಹೌದಾ? ಹಾಗೆ ನಾವು ಗೋಟನ್ನು, ಶೀಪನ್ನು, ಕುರಿಯನ್ನು ಏನಾದರೂ ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಸೆಕೆಂಡರಿ ಕನ್ಸ್ಯೂಮರ್ಸ್ಗಳಾಗ್ತೀವಿ. ಹೌದಾ? ಅಥವಾ ಇನ್ನೂ ಕೆಲವೊಂದು ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾದ ಪ್ರಾಣಿಗಳನ್ನು ಕೂಡ ತಿನ್ನುವಂಥ ಸಾಧ್ಯತೆಗಳಿರುತ್ತೆ, ಆಗ ಟರ್ಷರಿ ಕನ್ಸ್ಯೂಮರ್ಸ್ಗಳಾಗಿ ಕಾಣಿಸ್ತೇವೆ. ಅಂತ ಹೇಳಿದ್ರೆ ಒಂದೇ ಜೀವಿ ಬೇರೆ ಬೇರೆ ಟ್ರೋಪಿಕ್ ಲೆವೆಲನ್ನು ಆಕ್ಯುಪೈ ಮಾಡಬಹುದು ಅಂಥೇಳಿ ನೀವು ಇಲ್ಲಿ ಭಾವಿಸ್ಬೇಕು. ಆಯಿತಾ? ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಪಿರಮಿಡ್ಸ್ಗಳನ್ನು ಪ್ಲಾಟ್ ಮಾಡಿದಾಗ ನಮಗೆ ಸಿಗುವಂಥ ಪಿರಮಿಡ್ಸ್ಗಳು ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ನಾವೀಗ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಿರೋದು ಪಿರಮಿಡ್ ಆಫ್ ನಂಬರ್ಸು, ಪಿರಮಿಡ್ ಆಫ್ ಬಯೋಮಾಸ್, ಹಾಗೆ ಪಿರಮಿಡ್ ಆಫ್ ಎನರ್ಜಿ. ಯಾವ ರೀತಿಯಾಗಿರುತ್ತೆ? ಎಲ್ಲ ಪಿರಮಿಡ್ಸ್ಗಳು ಹೀಗೆ ತ್ರಿಕೋನಾಕಾರದಲ್ಲಿ ಹೀಗೆ ಅಪ್ರೈಟ್ ಆಗಿರಬೇಕು ಅಂತಲೇ ಏನಿಲ್ಲ, ಕೆಲವೊಂದು ಉಲ್ಟಾ ಕೂಡ ಇರಬಹುದು, ಇನ್ವರ್ಟೆಡ್ ಆಗಿ ಕೂಡ ಇರಬಹುದು. ಯಾವ್ಯಾವುದದು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದು ಪಿರಮಿಡ್ ಆಫ್ ನಂಬರು. ಪಿರಮಿಡ್ ಆಫ್ ನಂಬರ್ನ ವಿಷಯಕ್ಕೆ ಬಂದಾಗ ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಯಾವ ಎಕ್ಸಾಂಪಲನ್ನು ತಗೊಳ್ತಾ ಇದ್ದೀವಿ? ಗ್ರಾಸ್ ಲ್ಯಾಂಡ್ ಎಕೋಸಿಸ್ಟಮನ್ನು ತಗೊಳ್ತಾ ಇದ್ದೀವಿ ಟು ಅಂಡರ್ಸ್ಟ್ಯಾಂಡ್ ದ ಪಿರಮಿಡ್ ಆಫ್ ನಂಬರ್ಸ್. ಇಲ್ಲಿ ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಆರ್ ಮೋರ್ ಆ್ಯಸ್ ಕಂಪೇರ್ ಟು ಹರ್ಬಿವೋರ್ಸ್. ಸೊ ಪ್ರೊಡ್ಯೂಸರ್ಸ್ ಜಾಸ್ತಿ ಇದ್ದಾರೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಹರ್ಬಿವೋರ್ಸ್ ಇದ್ದಾರೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕಾರ್ನಿವೋರ್ಸ್ ಇದ್ದಾರೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಟಾಪ್ ಕಾರ್ನಿವೋರ್ಸ್ಗಳಿದ್ದಾರೆ. ಸೊ ಇಲ್ಲಿ ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗೆ ಓನ್ಲಿ 3 ಟಾಪ್ ಕಾರ್ನಿವೋರ್ಸ್ ಆರ್ ಸಪೋರ್ಟೆಡ್ ಇನ್ ಎಕೋಸಿಸ್ಟಮ್ ಅಂತ ಹೇಳಿದೆಲ್ಲ, ಅದೇ ಒಂದು ಫುಡ್ ಚೈನಲ್ಲಿ ಸಾಮಾನ್ಯವಾಗಿ 3 ಅಥವಾ 4 ಟ್ರೋಪಿಕ್ ಲೆವೆಲ್ಸ್ಗಳು ಇರೋದಕ್ಕೆ ಮಾತ್ರ ಸಾಧ್ಯ ಅಂಥೇಳಿ. ಓಕೆನಾ? ಈಗ ಈ ಪಿರಮಿಡನ್ನು ನೀವು ಗಮನಿಸಿ, ಇಲ್ಲಿ ನೋಡಿ, ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಇನ್ ದಿಸ್ ಎಕೋಸಿಸ್ಟಮ್ ಹತ್ತತ್ರ ಒಂದು 58,42,000 ಪ್ರೊಡ್ಯೂಸರ್ಸ್ ನಂಬರ್ ಇದೆ ಅಂತ ಇಟ್ಕೊಳ್ಳಿ, ಪ್ರೊಡ್ಯೂಸರ್ಸು. ಅದಕ್ಕೆ ಕಂಪೇರ್ ಮಾಡಿದ್ರೆ ಪ್ರೈಮರಿ ಕನ್ಸ್ಯೂಮರ್ಸ್ PC ಸುಮಾರು 7,08,000 ಇದ್ದಾರೆ, ತುಂಬ ಕಡಿಮೆ ಆಯಿತು ಕಂಪ್ಯಾರಿಟಿವ್ಲಿ. ಹಾಗೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ 3,54,000 ಇದ್ದಾರೆ. ಮತ್ತು ಟರ್ಷರಿ ಕನ್ಸ್ಯೂಮರ್ಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಬರೀ 3 ಇದ್ದಾರೆ ಅಂತ ಅಂದ್ಕೊಳ್ಳಿ. ಈ ರೀತಿಯಾಗಿ ನಾವು ನೋಡಿದ್ರೆ ನಮಗೆ ಒಂದು ತ್ರಿಕೋನಾಕಾರದಲ್ಲಿರುವಂತಹ ಒಂದು ಅಪ್ರೈಟ್ ಪೊಸಿಷನಲ್ಲಿರುವಂಥ ಒಂದು ಒಂದು ಪಿರಮಿಡ್ ನಮಗೆ ಕಾಣಿಸ್ತಾ ಇದೆ. ಹೌದಾ? ಸಾಮಾನ್ಯವಾಗಿ ಪಿರಮಿಡ್ ಆಫ್ ನಂಬರ್ಸ್ ಈಸ್ ಯೂಶ್ವಲಿ ಅಪ್ರೈಟ್ ದಿಸ್ ವೇ. ಸಮ್ ಎಕ್ಸೆಪ್ಷನ್ಸ್ ಆರ್ ದೇರ್, ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ದ ಸೇಮ್ ವೇ ಈಗ ನಾನು ಎಕ್ಸೆಪ್ಷನ್ಸ್ ಇದೆ ಅಂತ ಹೇಳಿದ್ನಲ್ಲ, ಎಕ್ಸೆಪ್ಷನ್ನ ವಿಷಯಕ್ಕೆ ಬಂದಾಗ ಒಂದು ಉದಾಹರಣೆಯಾಗಿ ತಗೊಳ್ಳಿ ನೀವು.
ಈಗ ನಮಗೆ ಇಲ್ಲಿ ಯಾವುದೋ ಒಂದು ಬಿಗ್ ಟ್ರೀ ಇದೆ ಅಂತ ಇಟ್ಕೊಳ್ಳಿ, ಒಂದು ದೊಡ್ಡದಾದ ಮರ ಇದೆ ಅಂತ ಇಟ್ಕೊಳ್ಳಿ. ಆ ಒಂದು ದೊಡ್ಡ ಮರದ ಮೇಲೆ ಡಿಪೆಂಡ್ ಆಗಿರುವಂತಹ ಸಾಕಷ್ಟು ಇನ್ಸೆಕ್ಟ್ಸ್ಗಳು ಇರಬಹುದು. ನಾವೀಗ ಇದನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡ್ರೆ ಹೇಗಾಯಿತು? ಇನ್ವರ್ಟೆಡ್ ಆಯಿತು, ಉಲ್ಟಾ ಆಯಿತು, ಹೌದಲ್ವಾ? ಈಗ ಆ ಇನ್ಸೆಕ್ಟ್ಸ್ಗಳನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಆ ಇನ್ಸೆಕ್ಟ್ಸ್ಗಳ ಮೇಲೆ ಡಿಪೆಂಡ್ ಆಗಿರುವಂಥ ಸ್ಮಾಲ್ ಬರ್ಡ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ಗಳೀಗ ಸ್ವಲ್ಪ ಕಡಿಮೆ ಇದ್ದಾರೆ, ಅದಕ್ಕೆ ಕಂಪೇರ್ ಮಾಡಿದ್ರೆ. ಲಾರ್ಜ್ ಬರ್ಡ್ಸ್ಗಳು ಅದಕ್ಕಿಂತ ಕಡಿಮೆ ಇದ್ದಾರೆ. ಮತ್ತು ಇಲ್ಲೂ ಕೂಡ ಅಪ್ರೈಟ್ ಸಿಕ್ತು ನಮಗೆ. ಇದೆರಡನ್ನ ಕ್ಲಬ್ ಮಾಡಿದ್ರೆ ಟೋಟಲ್ ಅರ್ನ್ ಶೇಪ್ ಆಗಿಬಿಡುತ್ತೆ, ಹೌದಾ? ಕೆಲವು ಸಂದರ್ಭಗಳಲ್ಲಿ ಪಿರಮಿಡ್ ಆಫ್ ನಂಬರ್ ಅನ್ನೋದು ಇನ್ವರ್ಟೆಡ್ ಆಗಿ ಕೂಡ ಇರಬಹುದು, ಹೌದಾ? ಈಗ ಒಂದೇ ಎಕೋಸಿಸ್ಟಮ್ನಲ್ಲಿ ಕಂಡುಬರುವಂಥ ಇನ್ಸೆಕ್ಟ್ಸ್ಗಳು, ಒಂದು ದೊಡ್ಡ ಟ್ರೀ, ಇದೆಲ್ಲನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದು ಅರ್ನ್ ಶೇಪ್ ಆಗಿ ಕಾಣಿಸೋದು ಕೂಡ ನಾವು ಗಮನಿಸಬೇಕು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಕೆಲವೊಮ್ಮೆ ಇನ್ವರ್ಟೆಡ್ ಪಿರಮಿಡ್ ಕೂಡ ಇರಬಹುದು, ಕೆಲವೊಮ್ಮೆ ಅಪ್ರೈಟ್ ಪಿರಮಿಡ್ ಕೂಡ ಇರಬಹುದು. ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸರಿನಾ? ಇದೇ ರೀತಿ ನಾವು ಪಿರಮಿಡ್ ಆಫ್ ಬಯೋಮಾಸನ್ನು ಕಲ್ತ್ಕೋಬೇಕಾದ್ರೂ ಕೂಡ ಇಲ್ಲೂ ಕೂಡ ನಾವು ಗಮನಿಸಬೇಕು. ಪಿರಮಿಡ್ ಆಫ್ ಬಯೋಮಾಸ್ ಈಸ್ ಆಲ್ಸೋ ಅಪ್ರೈಟ್, ಸಮ್ ಎಕ್ಸೆಪ್ಷನ್ಸ್ ಆರ್ ದೇರ್. ಅರ್ಥ ಮಾಡ್ಕೊಳ್ಳೋಣ. ಬಯೋಮಾಸ್ನ ವಿಷಯಕ್ಕೆ ಬಂದಾಗ ಇಲ್ಲಿ ನೋಡಿ, ಪ್ರೊಡ್ಯೂಸರ್ಸ್ ಲೆವೆಲ್ನಲ್ಲಿ ಸುಮಾರು 809 kg/m²ನಷ್ಟು ಬಯೋಮಾಸ್ ಪ್ರೊಡ್ಯೂಸ್ ಆಗಿದೆ, ಹೌದಾ? ಅದರಿಂದ ನೆಕ್ಸ್ಟ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುವಂಥ ಎನರ್ಜಿ ನೋಡಿ, ಬಯೋಮಾಸ್ ನೋಡಿ, ಅಥವಾ ನೆಕ್ಸ್ಟ್ ಲೆವೆಲ್ನಲ್ಲಿ ಉಳ್ಕೊಂಡಿರುವಂಥ ಬಯೋಮಾಸನ್ನು ನೋಡಿ, ಬರೀ 37 kg/m² ಟನ್ಸ್. ಅಂದರೆ ಇದು ಟನ್ಸ್ನಲ್ಲಿರಬೇಕು, ಟನ್ಸ್ನಲ್ಲಿದೆ, ಟನ್ಸ್, ಓಕೆನಾ? 809 ಟನ್ನು ಮತ್ತು 37 ಟನ್ ಬಯೋಮಾಸ್ ಇರಬೇಕು, kg/m². ಟನ್ಸ್ ಆಫ್ ಬಯೋಮಾಸ್ ಇದೆ ಅಂತೇಳಿ ನೀವು ಭಾವಿಸ್ಬೇಕು, ಓಕೆನಾ? ಇದು kg/m² ಅನ್ನೋದು ಯೂನಿಟ್ಸ್ ಅಪ್ಪ, ನಾನು ಟನ್ಸಲ್ಲಿ ಹೇಳಬೇಕಿದ್ದನ್ನ, ಸರಿನಾ? ಓಕೆ. ಆಮೇಲೆ ನೆಕ್ಸ್ಟ್ ಲೆವೆಲ್ನಲ್ಲಿ ಉಳ್ಕೊಂಡಿರುವಂಥ ಬಯೋಮಾಸ್ ಏನಿದೆ, ಬರೀ ಒಂದು 11 ಟನ್ ಇದೆ. ಅದ್ರ ಮೇಲ್ಗಡೆ ಇರುವಂಥ ಬಯೋಮಾಸನ್ನು 1.5 ಟನ್ನನ್ನು ನಾವಿಲ್ಲಿ ಗಮನಿಸ್ಬೋದು. ಅಗೇನ್ ಇಲ್ಲಿಯೂ ಕೂಡ ಪಿರಮಿಡ್ ಆಫ್ ಬಯೋಮಾಸ್ ಈಸ್ ಅಪ್ರೈಟ್. ಈ ಬಯೋಮಾಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಕೂಡ ಎಕ್ಸಾಂಪಲ್ ಆಗಿ ನಾವು ಒಂದು ಫಾರೆಸ್ಟ್ ಎಕೋಸಿಸ್ಟಮನ್ನು ನಾವಿಲ್ಲಿ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೇವೆ. ಫಾರೆಸ್ಟ್ ಎಕೋಸಿಸ್ಟಮ್ನಲ್ಲಿ ಅಥವಾ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ಬಯೋಮಾಸ್ನ ಪಿರಮಿಡ್ ಏನಿದೆ ಇದು ಅಪ್ರೈಟ್ ಆಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ನೀವು ಗಮನಿಸಿ, ನಾ ಹೇಳಿದೆಲ್ಲ ಎಕ್ಸೆಪ್ಷನ್ಸ್ ಇದ್ದಾವೆ ಅಂತ. ಎಲ್ಲಿ ಎಕ್ಸೆಪ್ಷನ್ಸ್ ಇರುತ್ತೆ? ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ. ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ನೀವು ಗಮನಿಸಿ, ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಫೈಟೋಪ್ಲಾಂಕ್ಟನ್ಸು ಕಡಿಮೆ ಇದ್ದಾರೆ. ಆ ಫೈಟೋಪ್ಲಾಂಕ್ಟನ್ಸ್ನ ತಿಂದು ಬದುಕಲಿಕ್ಕೆ ಝೂ ಪ್ಲಾಂಕ್ಟನ್ಸ್, ಪ್ರೈಮರಿ ಕನ್ಸ್ಯೂಮರ್ಸ್ಗಳು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಾರೆ. ಈ ಝೂ ಪ್ಲಾಂಕ್ಟನ್ಸ್ಗಳನ್ನ ತಿಂದು ಬದುಕಲಿಕ್ಕೆ ಸಣ್ಣದಾದ ಫಿಶಸ್ಗಳು ಅದಕ್ಕಿಂತ ಜಾಸ್ತಿ ಇದೆ. ಮತ್ತು ಆ ಸಣ್ಣ ಫಿಶ್ಗಳನ್ನು ತಿಂದು ಬದುಕಲಿಕ್ಕೆ ದೊಡ್ಡದಾದ ಫಿಶ್ಗಳು ಇನ್ನೂ ಜಾಸ್ತಿ ಆಗಿದೆ. ಈ ರೀತಿಯಾಗಿ ಪಿರಮಿಡ್ ಅನ್ನೋದು ಇನ್ವರ್ಟೆಡ್ ಆಗಿದ್ರೂ ಇರಬಹುದು ಇನ್ ಕೇಸ್ ಆಫ್ ಅಕ್ವಾಟಿಕ್ ಎಕೋಸಿಸ್ಟಮ್. ಸರಿನಾ? ಬಯೋಮಾಸ್ನ ವಿಷಯಕ್ಕೆ ಬಂದಾಗ ಅಂಥೇಳಿದ್ರೆ, ಸಾರಿ ನಾನು ನಂಬರ್ ಹೇಳ್ಬಿಟ್ನಾ ಅಂಥೇಳಿದ್ರೆ, ಫೈಟೋಪ್ಲಾಂಕ್ಟನ್ಸಿಂದ ಉತ್ಪತ್ತಿಯಾದಂತಹ ಬಯೋಮಾಸ್ ಏನಿದೆ ಇದು ಕಡಿಮೆ ಇದೆ. ಹಾಗೆ ಪ್ರೈಮರಿ ಕನ್ಸ್ಯೂಮರ್ಸ್ನಿಂದ ಉತ್ಪತ್ತಿಯಾದಂಥ ಬಯೋಮಾಸ್ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸೆಕೆಂಡರಿ ಕನ್ಸ್ಯೂಮರ್ಸ್ ಲೆವೆಲ್ನಲ್ಲಿರುವಂಥ ಬಯೋಮಾಸ್ ಅದಕ್ಕಿಂತ ಜಾಸ್ತಿ ಇದೆ. ಮತ್ತು ಟರ್ಷರಿ ಕನ್ಸ್ಯೂಮರ್ಸ್ನಲ್ಲಿ ಇರುವಂಥ ಬಯೋಮಾಸ್ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿ. ಓಕೆನಾ? ನಂಬರ್ ಹೇಳ್ಬಿಟ್ನ ನಾನು, ಬಯೋಮಾಸನ್ನು ಕನ್ಸಿಡರ್ ಮಾಡ್ಕೊಳ್ಬೇಕು. ಹಾಗಿದ್ರೆ ನಂಬರ್ ಆಫ್ ಪಿರಮಿಡ್ ಆಫ್ ನಂಬರನ್ನು ನಾವು ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಏನಾಗಬಹುದು? ಅಲ್ಲಿ ಅಪ್ರೈಟ್ ಆಗಿರ್ಬೋದಾ ಅಥವಾ ಇನ್ವರ್ಟೆಡ್ ಆಗಿರ್ಬೋದಾ? ಯೋಚನೆ ಮಾಡಿ. ಅರ್ಥ ಆಗ್ತಿದೆಯಪ್ಪ? ಸೊ ಪ್ರೊಡ್ಯೂಸರ್ಸ್ ಆರ್ ವೆರಿ ಸ್ಮಾಲ್ ಆ್ಯಂಡ್ ಹ್ಯಾವ್ ಲಿಮಿಟೆಡ್ ಬಯೋಮಾಸ್. ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ಬಯೋಮಾಸ್ ಅನ್ನೋದು ಜಾಸ್ತಿ ಆಗ್ತಾ ಪಿರಮಿಡ್ ಅನ್ನೋದು ಇನ್ವರ್ಟೆಡ್ ಆಗಿ ಕಾಣಿಸೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಪಿರಮಿಡ್ ಆಫ್ ಎನರ್ಜಿ, ಇದನ್ನು ಗಮನ ಇಟ್ಟು ನೋಡಿ. ಪಿರಮಿಡ್ ಆಫ್ ಎನರ್ಜಿಯ ವಿಷಯಕ್ಕೆ ಬಂದಾಗ ವಿ ಶುಡ್ ಆಲ್ವೇಸ್ ರಿಮೆಂಬರ್, ಪಿರಮಿಡ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಅಪ್ರೈಟ್. ಓಕೆನಾ? ಈಸ್ ಆಲ್ವೇಸ್ ಅಪ್ರೈಟ್ ಆ್ಯಂಡ್ ಇಟ್ ಕ್ಯಾನ್ ನೆವರ್ ಬಿ ಇನ್ವರ್ಟೆಡ್. ನಮ್ಗೆ ಗೊತ್ತಿದೆ ಯಾಕೆ? ಬಿಕಾಸ್ ಎನರ್ಜಿ ಫ್ಲೋಸ್ ಫ್ರಮ್ ಅ ಪರ್ಟಿಕ್ಯುಲರ್ ಟ್ರೋಪಿಕ್ ಲೆವೆಲ್, ದಟ್ ಟು ಇನ್ ಯೂನಿಡೈರೆಕ್ಷನಲ್ ವೇ, ಆ್ಯಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಲಾಸ್ಟ್ ಆಸ್ ಹೀಟ್ ಅಟ್ ಈಚ್ ಸ್ಟೆಪ್. ಸೊ ಪ್ರೈಮರಿ ಪ್ರೊಡ್ಯೂಸರ್ಸು ಸುಮಾರು 2% ಎನರ್ಜಿಯನ್ನು ನಾವು ಸನ್ಲೈಟ್ನಿಂದ ಕನ್ವರ್ಟ್ ಮಾಡಿಕೊಂಡು ಇನ್ನು ಉಳ್ಕೊಂಡಿರುವಂಥ ಅಂದರೆ 1% ಆಫ್ ಅಂದರೆ 2ರಿಂದ 10% ಎನರ್ಜಿ ಉಪಯೋಗ ಆಗಿದೆ. ಅದರಲ್ಲಿ 1% ಆಫ್ ಎನರ್ಜಿ ಈಸ್ ಅವೈಲಬಲ್ ಫಾರ್
ನೆಕ್ಸ್ಟ್ ಟ್ರಾಪಿಕ್ ಲೆವೆಲ್ ಆ್ಯಸ್ NPP. ಸರಿನಾ? ಮತ್ತು ಈಚ್ ಬಾರ್ ಇನ್ ಎನರ್ಜಿ ಪಿರಮಿಡ್ ಇಂಡಿಕೇಟ್ಸ್ ದ ಅಮೌಂಟ್ ಆಫ್, ಅಂದರೆ ಇಲ್ಲಿ ಒಂದೊಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುವಾಗ 90% ಲಾಸ್ ಆಗಿದೆ, 10% ಮಾತ್ರ ಮೇಲೆ ಹೋಗ್ತಾ ಇದೆ ಅಂತ ನಮಗೆ ಗೊತ್ತು. ಈಗ ಅದನ್ನು ನಾವು ಜೌಲ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡೋದಾದರೆ ಇಲ್ಲಿ ಪ್ರೊಡ್ಯೂಸರ್ ಲೆವೆಲ್ನಲ್ಲಿ 10,000 ಜೌಲ್ಸ್ ಎನರ್ಜಿ ಇದೆ, ಇನ್ನು 10ರಲ್ಲಿ 90 ಲಾಸ್ ಆಯಿತು ಅಂತ ಹೇಳಿದ್ರೆ ಮೇಲ್ಭಾಗಕ್ಕೆ 100,000 ಮಾತ್ರ ಹೋಗೋದು, ಅದರಲ್ಲಿ 90 ಲಾಸ್ ಆಯಿತು ಅಂತ ಹೇಳಿದ್ರೆ 100 ಹೋಗುತ್ತೆ, ಅದರಲ್ಲಿ 90 ಲಾಸ್ ಆಯಿತು ಅಂತ ಹೇಳಿದ್ರೆ 10 ಹೋಗುತ್ತೆ. ಹೀಗೆ ಕೇವಲ 10% ಎನರ್ಜಿ ಮಾತ್ರ ಒಂದು ಲೆವೆಲ್ನಿಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಾ? ಆಲ್ವೇಸ್ ಅಪ್ರೈಟ್. ಎನರ್ಜಿ ಅಂದರೆ ಈ ಎಕಲಾಜಿಕಲ್ ಪಿರಮಿಡ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಗಮನಿಸಬೇಕಾಗಿರೋ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ದೇರ್ ಆರ್ ಸಮ್ ಲಿಮಿಟೇಷನ್ಸ್ ಫಾರ್ ಎಕಲಾಜಿಕಲ್ ಪಿರಮಿಡ್ಸ್ ಅಂಥೇಳಿ. ಯಾಕೆ ಲಿಮಿಟೇಷನ್ಸ್ಗಳಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಎಕಲಾಜಿಕಲ್ ಪಿರಮಿಡ್ಸ್ಗಳಲ್ಲಿ ನಾವು ಸಾಮಾನ್ಯವಾಗಿ ಒಂದು ಲೀನಿಯರ್ ಸೀಕ್ವೆನ್ಸ್ ಆಫ್ ಫುಡ್ ಚೈನ್ ಇರೋದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಡ್ರಾಪ್ ಮಾಡ್ತಾ ಹೋಗ್ತೀವಿ. ಬಟ್ ಇಟ್ ಡಸ್ ನಾಟ್ ಅಕೌಂಟ್ ಫಾರ್ ದ ಸೇಮ್ ಸ್ಪೀಷೀಸ್ ಬಿಲಾಂಗಿಂಗ್ ಟು ಮೋರ್ ದ್ಯಾನ್ ಒನ್ ಟ್ರಾಪಿಕ್ ಲೆವೆಲ್. ನಾನು ಆಗಲೇ ಹೇಳಿದಲ್ಲ, ಕೆಲವು ಸಂದರ್ಭಗಳಲ್ಲಿ ಒಂದು ಟ್ರಾಪಿಕ್ ಲೆವೆಲ್ಗಿಂತ ಹೆಚ್ಚು ಟ್ರಾಪಿಕ್ ಲೆವೆಲ್ಸ್ಗಳಲ್ಲಿ ಒಂದೇ ಆರ್ಗ್ಯಾನಿಸಮ್ ಕಾಣಬಹುದು. ಅದನ್ನು ಈ ಪಿರಮಿಡ್ಸ್ಗಳಲ್ಲಿ ನಾವು ಇನ್ಕ್ಲೂಡ್ ಮಾಡಲ್ಲ. ಆ್ಯಂಡ್ ಇಟ್ ಡಸ್ ನಾಟ್ ಅಕಾಮಡೇಟ್ ಫುಡ್ ವೆಬ್. ಆದರೆ ಸಾಮಾನ್ಯವಾಗಿ ನಮ್ಮ ಪ್ರಕೃತಿನಲ್ಲಿ ಕಾಣಿಸೋದೇ ಫುಡ್ ವೆಬ್. ಸಿಂಪಲ್ ಫುಡ್ ಚೈನ್ ಅನ್ನೋದು ನಮ್ಮಲ್ಲಿ ಕಾಣೋಲ್ಲ. ಹಾಗೆ ನಮ್ಮ ಪಿರಮಿಡ್ಸ್ಗಳಲ್ಲಿ ಸ್ಯಾಪ್ರೋಫೈಟ್ಸ್ಗಳಿಗೆ ಜಾಗ ಇಲ್ಲ. ಸ್ಯಾಪ್ರೋಫೈಟ್ಸ್ಗಳು ಮಾಡ್ತಿರೋಂಥ ಕೆಲಸಕ್ಕೆ ನಮ್ಮ ಸ್ಯಾಪ್ರೋಫೈಟ್ಸ್ಗಳು ಡಿಕಾಂಪೋಸಿಷನನ್ನು ಅತಿ ಮುಖ್ಯವಾದ ಭಾಗ ಅಲ್ವಾ, ಅವುಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿಲ್ಲ. ಸೊ ಇವೊಂದಿಷ್ಟು ನಮ್ಮ ಎಕಲಾಜಿಕಲ್ ಪಿರಮಿಡ್ಸ್ಗಳಲ್ಲಿ ಕಂಡುಬರುವಂಥ ಲಿಮಿಟೇಷನ್ಸ್ಗಳು. ಸರಿನಾ? ಅಂಥೇಳಿದರೆ ನಮಗೆ ಇರುವಂಥ ಲಿಮಿಟೆಡ್ ಇನ್ಫಾರ್ಮೇಷನನ್ನು ಇಟ್ಕೊಂಡು ಮಾತ್ರ ನಾವು ಅಲ್ಲಿ ಗ್ರಾಫ್ಸ್ಗಳನ್ನು ಪ್ಲಾಟ್ ಮಾಡ್ತಾ ಇದ್ದೀವಿ. ಓಕೆನಾ? ಅವು ಪರಿಪೂರ್ಣ ಅಲ್ಲ ಅಂತ ಇಲ್ಲಿ ಭಾವಿಸ್ಬೇಕು. ಅರ್ಥ ಆಗ್ತಿದೆಯಾ? ರೈಟ್. ಈಗ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ತುಂಬ ಕ್ವಿಕ್ಕಾಗಿ ಎಲ್ಲ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ಸ್ಟಡಿ ಮಟೀರಿಯಲ್ನಲ್ಲಿ ಕೊಡ್ತಾ ಹೋಗ್ತೀನಿ. ಅದನ್ನು ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಕೂಡ. ಸರಿನಾ? ಇಲ್ಲಿ ಒಂದು 2-3 ಕ್ವೆಶನ್ ತೊಗೊಂಡಿದ್ದೀನಿ. ಎಕೋಸಿಸ್ಟಮ್ನಲ್ಲಿರುವಂಥ ಕಾಂಪೊನೆಂಟ್ಸ್ಗಳು ಯಾವ್ಯಾವುದು? ತುಂಬ ಸರಳ. ಬಯೋಟಿಕ್ ಕಾಂಪೊನೆಂಟ್ಸು, ಬಯೋಟಿಕ್ ಕಾಂಪೊನೆಂಟ್ಸು. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಬಯೋಟಿಕ್ ಕಾಂಪೊನೆಂಟ್ಸ್ಗಳು ಅಂತ ಹೇಳಿ ಕರಿತೇವೆ. ನಿರ್ಜೀವಿ ವಸ್ತುಗಳಿಗೆ ನೀವು ಸೂರ್ಯನ ಬೆಳಕು, ತಾಪಮಾನ, ಕಲ್ಲು, ಮಣ್ಣು, ನೀರು, ಅಂದರೆ ಕಲ್ಲು, ಮಣ್ಣು, ನೀರು ಅಂದರೆ ಓಕೆನಾ, ಲ್ಯಾಂಡ್ ಅಂತ ಕರಿಬೋದು, ನೀರು, ಗಾಳಿ, ಇದೆಲ್ಲ ನೀವು ಬಯೋಟಿಕ್ ಫ್ಯಾಕ್ಟರ್ಸ್ಗಳಾಗಿ ಗುರುತಿಸಬಹುದು. ಓಕೆನಾ? ಎಕಲಾಜಿಕಲ್ ಪಿರಮಿಡ್ಸ್ ಅಂತ ಹೇಳಿದರೆ ಏನು? ಪಿರಮಿಡ್ಸ್ ಆಫ್ ನಂಬರ್ ಹಾಗೆ ಬಯೋಮಾಸನ್ನು ಡಿಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಎಕಲಾಜಿಕಲ್ ಪಿರಮಿಡ್ಸ್ ಆರ್ ದ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಆಫ್ ನಂಬರ್, ಬಯೋಮಾಸ್ ಆ್ಯಂಡ್ ಎನರ್ಜಿ ಆಫ್ ಡಿಫ್ರೆಂಟ್ ಟ್ರೋಪಿಕ್ ಲೆವೆಲ್ಸ್ ಆರ್ ಅಟ್ ಡಿಫ್ರೆಂಟ್ ಟ್ರೋಪಿಕ್ ಲೆವೆಲ್ಸ್. ಪಿರಮಿಡ್ ಆಫ್ ನಂಬರ್ ಏನನ್ನ ತೋರಿಸುತ್ತೆ ನಮಗೆ? ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್ಸ್. ಹಾಗೆ ಪಿರಮಿಡ್ ಆಫ್ ಬಯೋಮಾಸ್ ಏನನ್ನ ತೋರಿಸುತ್ತೆ? ಅಮೌಂಟ್ ಆಫ್ ಬಯೋಮಾಸ್ ಅವೈಲೇಬಲ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್. ನಂಬರ್ ಆಫ್ ಅಂದರೆ ಪಿರಮಿಡ್ ಆಫ್ ನಂಬರ್ಗೆ ನಾವು ಗ್ರಾಸ್ಲ್ಯಾಂಡ್ ಎಕ್ಸಾಂಪಲ್ ತೊಗೊಂಡ್ರೆ ಸಾಮಾನ್ಯವಾಗಿ ಅಪ್ರೈಟ್ ಆಗಿ ಕಾಣಿಸುತ್ತೆ. ಹಾಗೆ ಪಿರಮಿಡ್ ಆಫ್ ನಂಬರ್ ಇನ್ಸೆಕ್ಟ್ ಬೇಸ್ಡ್ ಒಂದು ಇನ್ಸೆಕ್ಟ್ ಬೇಸ್ಡ್ ಟ್ರೀನ ನಾವು ತೊಗೊಂಡ್ರೆ ಪಿರಮಿಡ್ ನಂಬರ್ ಅನ್ನೋದು ಇನ್ವರ್ಟೆಡ್ ಆಗಿರುತ್ತೆ. ನಾನು ಇನ್ಯಾವುದಾದ್ರು ಎಕ್ಸಾಂಪಲ್ ಕೊಟ್ಟನಪ್ಪ, ಅಕ್ವಾಟಿಕ್ದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಕಮೆಂಟ್ ಮಾಡೋಕ್ಕೆ ಹೇಳಿದ್ನ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಪಿರಮಿಡ್ ಆಫ್ ಬಯೋಮಾಸನ್ನು ನೀವು ಗಮನಿಸಿ. ಇಲ್ಲಿ ಪಿರಮಿಡ್ ಆಫ್ ಬಯೋಮಾಸ್ಗೆ ನೀವು ಫಾರೆಸ್ಟ್ ಎಕೋಸಿಸ್ಟಮ್ನಲ್ಲಿ ಅಪ್ರೈಟ್ ಪಿರಮಿಡನ್ನು ನೀವು ಗಮನಿಸ್ಬೋದು. ಹಾಗೆ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ಇನ್ವರ್ಟೆಡ್ ಆಗಿರುತ್ತೆ ಅಂಥೇಳಿ ನಾವು ತಿಳ್ಕೊಂಡ್ವಿ. ಹೌದಲ್ವಾ? ಓಕೆ, ಮೇ ಬಿ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಾಯ್ತಾ ಇರ್ತೀನಿ, ನೋಡೋಣ. ಡಿಕಾಂಪೋಸಿಷನ್ ಅಂದರೆ ಏನು? ಆ ಪ್ರೋಸೆಸನ್ನು ಡಿಸ್ಕ್ರೈಬ್ ಮಾಡಿ ಅಂತ ಕೇಳಿದರೆ ಆ 5 ಅಂದರೆ ಆ ಸ್ಟೇಜಸ್ಗಳು ಏನಿದೆಯಲ್ಲ ಅದೆಲ್ಲವನ್ನು ನೀವು ಗುರುತಿಸಬೇಕು. ಇಲ್ಲಿ ತುಂಬ ಬ್ರೀಫಾಗಿ ನಾನು ಹೇಳಿದ್ದೀನಿ. ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಟೀರಿಯಲ್ ಇಂಟು ಸಿಂಪಲ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್. ಸರಿನಾ? ಮೊದಲು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳಾಗಿ, ನಂತರ ನ್ಯೂಟ್ರಿಯೆಂಟ್ಸ್ಗಳಾಗಿ ಅದು ಡಿಕಾಂಪೋಸ್ ಅಂದರೆ ನಮ್ಮ ಭೂಮಿಯ ಒಳಗಡೆ ಹೋಗುತ್ತೆ ಅಂತ ನಮಗೆ ಗೊತ್ತು. ಆ ಪ್ರೋಸೆಸ್ಗಳನ್ನು ನೀವು ಮರಿಬಾರ್ದು. ಫ್ರಾಗ್ಮೆಂಟೇಷನ್ನು, ಲೀಚಿಂಗು, ಕೆಟಬಾಲಿಸಮು, ಹ್ಯೂಮಿಫಿಕೇಷನು, ಮಿನರಲೈಸೇಷನ್, ಇದೇ ಆರ್ಡರ್ನಲ್ಲಿ ನೀವು ಬರೀಬೇಕು. ಸರಿನಾ? ಪ್ರೊಡಕ್ಟ್ಸ್ಗಳು ಏನೇನು ಬರುತ್ತೆ? ಅಲ್ಟಿಮೇಟಾಗಿ ಹ್ಯೂಮಸ್ ಬರುತ್ತೆ, ಹ್ಯೂಮಸ್ನಿಂದ ನ್ಯೂಟ್ರಿಯೆಂಟ್ಸ್ಗಳು ಬರುತ್ತೆ, ಕಾರ್ಬನ್ ಡೈಆಕ್ಸೈಡು, ನೀರು ಕೂಡ ಅಲ್ಲಿ ರಿಲೀಸ್ ಆಗಬಹುದು. ಸರಿನಾ? ರೈಟ್. ಸೊ ಇದುವರೆಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಂತಹ ಎಲ್ಲ ಕಾನ್ಸೆಪ್ಟ್ಸ್ಗಳು ಮತ್ತು ಒಂದಷ್ಟು ಕ್ವೆಶನ್ಸ್ಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ಸ್ಗಳೆಲ್ಲ ತುಂಬ ಸರಳವಾಗಿ ಅರ್ಥ ಆಗಿದೆ.
ನೀವು ಈಸಿಯಾಗಿ ಯಾವುದೇ ಕಷ್ಟ ಇಲ್ಲದೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಸರಿನಾ? ಏನಾದರೂ ನಿಮಗೆ ತೊಂದರೆಗಳಾಗಿತ್ತು ಅಥವಾ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ನಿಮಗೆ ಸ್ಪೆಸಿಫಿಕ್ ಆಗಿ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಲಿಲ್ಲ ಅಥವಾ ಡೌಟ್ಸ್ ಇದೆ ಅಂತ ಹೇಳಿದರೆ ಕಮೆಂಟ್ ಮಾಡಿ. ಸ್ಯಾಟರ್ಡೇಸ್ ನಾವು ಸ್ಯಾಟರ್ಡೇಸ್ ಅಲ್ಲಪ್ಪ, ಫ್ರೈಡೇಸ್ ನಾವು ಡೌಟ್ ಸಾಲ್ವಿಂಗ್ ಸೆಷನ್ಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಆಗ ಅಟೆಂಡ್ ಆಗಿ ಸಣ್ಣ ಪುಟ್ಟ ಡೌಟ್ಸ್ಗಳಿದ್ರೆ ನೀವು ಅಲ್ಲಿ ಕೇಳಬಹುದು. ಅಥವಾ ನಮ್ಮ ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ನಲ್ಲಿ ಯಾವಾಗಲೂ ನಾವು ಡೌಟ್ಸ್ಗಳನ್ನು ನಾನು ಸಾಧ್ಯ ಆದಷ್ಟು ನನ್ನ ಡೌಟ್ಸ್ಗಳಿಗೆಲ್ಲ ಅಲ್ಲೇ ಉತ್ತರವನ್ನು ಕೊಡ್ತೇನೆ. ಸೊ ಅಲ್ಲೂ ಕೂಡ ನೀವು ಕಮೆಂಟ್ಸ್ಗಳನ್ನು ಹಾಕಿ ನಿಮ್ಮ ಏನೇ ಡೌಟ್ಸ್ಗಳಿದ್ರು ನಾನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರಿನಾ? ರೈಟ್. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮುಂದಿನ ವಿಡಿಯೋ ಯಾವುದು? ಇದೇ ಚಾಪ್ಟರ್ದು KCT ವಿಡಿಯೋನ ನಾವು ತೊಗೊಬರ್ತೀವಿ. ಅಲ್ಲಿ ಇಡೀ ಚಾಪ್ಟರ್ದು ಸಮ್ಮರಿಯನ್ನು ಹೇಳಿಬಿಟ್ಟು KCTದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತೀವಿ. ಸರಿನಾ? ಆ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು? ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರಬೇಕು, ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಹಾಗೆ ಕಾಲೇಜ್ಗೆ ಹೋಗೋದನ್ನು ಮರಿಬಾರ್ದು. ಸರಿನಾ? ಟೇಕ್ ಕೇರ್. ಬಾಯ್.